Good morning. Welcome to Guru Diksha Academy Masterly Case Orientation class. Okay, today ಇವತ್ತು ಯಾವ ರೀತಿ KS ಎಕ್ಸಾಮಲ್ಲಿ ಹಿಸ್ಟ್ರಿ ಕ್ವಶನ್ಸ್ ಎಸ್ಪೆಷಲಿ ಹಿಸ್ಟ್ರಿ ಸೆಕ್ಷನಲ್ಲಿ ನಾವು ಕ್ವಶನ್ನ ನೋಡ್ಬೋದು. ಓಕೆ, ಅದಕ್ಕೊಂದು ಸ್ಟ್ರಾಂಗ್ ಟೆಂಪ್ಲೇಟ್ ಇದೆ, ಅಂದರೆ ಒಂದು ರೆಗ್ಯುಲರ್ ಟೆಂಪ್ಲೇಟ್ ಇದೆ, ಈ ಸೆಕ್ಷನಲ್ಲಿ ಕ್ವಶನ್ಸ್ ಬರ್ತವೆ ಅಂತ. ಸಿಲೆಬಸ್ ಮುಖಾಂತರ ಇವತ್ತಿನ ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಗೊತ್ತಿದ್ದಂಗೆ ನಿಮಗೆ ಹಿಸ್ಟ್ರಿ ನಿಮಗೆ 3 ಸೆಕ್ಷನ್ಸು, ಇನ್ಕ್ಲೂಡಿಂಗ್ ಇನ್ ಕೇಸ್ ಏನಾದರೂ ಕೂಡ ಕರ್ನಾಟಕ ಬಂತು ಅಂದರೆ ನಿಮಗೆ 4 ಸೆಕ್ಷನ್ ಆಗುತ್ತೆ. ಒಂದು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಓಕೆ, ಮೆಡಿವಲ್, ಮಾಡರ್ನ್ ಆ್ಯಂಡ್ ಸ್ಪೆಷಲ್ ಆಗಿ ಕರ್ನಾಟಕ ಹಿಸ್ಟ್ರಿ. ಸ್ಪೆಷಲ್ ಆಗಿ ಬಂತು ಅಂದರೆ ಕರ್ನಾಟಕ ಹಿಸ್ಟ್ರಿ, ಹೌದಲ್ವಾ? ಏನ್ಷಿಯಂಟ್, ಮೆಡಿವಲ್, ಇನ್ನೊಂದು ಮಾಡರ್ನ್, ಲಾಸ್ಟ್ ಒನ್ನು ಕರ್ನಾಟಕ ಹಿಸ್ಟ್ರಿ. ಯಾಕಪ್ಪ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಲಾಸ್ಟ್ 2 to 3 ಓಕೆ ಏನು KS ಇದೆಯಲ್ಲ, ಪ್ರಿಲಿಮ್ಸ್ ಇದೆಯಲ್ಲ, ಅದರಲ್ಲಿ ಮೆಜಾರಿಟಿ ಆಫ್ ದ ಕ್ವಶನ್ಸ್ ಎಸ್ಪೆಷಲಿ ನಿಮಗೆ ಒಂದು ಮಿನಿಮಮ್ 5 to 6 ಕ್ವಶನ್ಸ್ ಎಲ್ಲಿಂದ ಬರ್ತಾ ಇದೆ? ಈ ಕರ್ನಾಟಕ ಹಿಸ್ಟ್ರಿ ಇದೆಯಲ್ಲ, ಕರ್ನಾಟಕ ಹಿಸ್ಟ್ರಿಯಿಂದ ಬರ್ತಾ ಇದೆ. ಕರ್ನಾಟಕ ಇತಿಹಾಸ ಅಂತ ಏನಿದೆಯಲ್ಲ, ಇದರಿಂದ ಬರ್ತಾ. ಆದ್ರಿಂದ ಈ ಕರ್ನಾಟಕ ಇತಿಹಾಸನೂ ಕೂಡ ಇವತ್ತಿನ ಇದಕ್ಕೆ ಏನಪ್ಪ ರಿಲೆವೆನ್ಸ್ ಅಂತ ಅಂದರೆ ಮಿನಿಮಮ್ 5 to 6 ಕ್ವಶನ್ಸು ಈ ಕರ್ನಾಟಕ ಹಿಸ್ಟ್ರಿಯಿಂದ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ನೀವು ಕರ್ನಾಟಕ ಹಿಸ್ಟ್ರಿನೂ ಕೂಡ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಸೆಕ್ಷನ್ ಬರುತ್ತೆ. ಇನ್ನೊಂದು ಸೆಕ್ಷನ್ ಏನಪ್ಪ ಅಂದರೆ ಕಲೆ ಮತ್ತು ಸಂಸ್ಕೃತಿ ಅಂತ. ಕಲೆ ಮತ್ತೆ ಸಂಸ್ಕೃತಿ ಅಂದ್ರೆ ಏನು? ಆರ್ಟ್ ಅಂಡ್ ಕಲ್ಚರ್ ಅಂತ. ಆರ್ಟ್ ಅಂಡ್ ಕಲ್ಚರ್ ಇದು ಕೂಡ ನಿಮಗೆ ಮಿನಿಮಮ್ 2 to 3 ಕ್ವಶನ್ಸ್, 2 to 3 ಕ್ವಶನ್ಸ್ ಬರ್ತಾ ಇದಾವೆ. ಎಲ್ಲಿಂದ? ಕಲೆ ಮತ್ತೆ ಸಂಸ್ಕೃತಿ ಇದೇನು ಸಪ್ರೇಟ್ ಟಾಪಿಕ್ ಅಲ್ಲ. ಓಕೆ, ಇದೇನು ಸಪ್ರೇಟ್ ಟಾಪಿಕ್ ಇಲ್ಲ, ಇದರಲ್ಲೇ ಬರತಕ್ಕಂಥದ್ದು. ಏನ್ಷಿಯಂಟ್ ಇಂಡಿಯಾದಲ್ಲಿ ಆರ್ಟ್ ಅಂಡ್ ಕಲ್ಚರ್, ಏನ್ಷಿಯಂಟ್ ಇಂಡಿಯಾದ ಕಲೆ ಮತ್ತು ವಾಸ್ತುಶಿಲ್ಪಗಳು, ಮೆಡಿವಲ್ ಇಂಡಿಯಾದ ಕಲೆ ಮತ್ತು ವಾಸ್ತುಶಿಲ್ಪಗಳು, ಮಾಡರ್ನ್ ಇಂಡಿಯಾದ ಕಲೆ ಮತ್ತು ವಾಸ್ತುಶಿಲ್ಪಗಳು, ಜೊತೆಗೆ ಕರ್ನಾಟಕ ಇತಿಹಾಸದ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನೋಡಿದಾಗ ನಾವು ಡಿಫ್ರೆಂಟ್ ಯಾವ್ಯಾವ ಡೈನಾಸ್ಟಿಲಿ ಏನೇನು ಬಿಲ್ಡ್ ಮಾಡಿದ್ರು, ಓಕೆ, ಅವ್ರ ಕಾಂಟ್ರಿಬ್ಯೂಷನ್ ಏನು. ಇವತ್ತು ಕನ್ನಡ ಲ್ಯಾಂಗ್ವೇಜ್ ಏನಿದು? ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಫ್ ಕರ್ನಾಟಕ ಗೌರ್ಮೆಂಟ್, ಹೌದಲ್ವಾ? ಕನ್ನಡ ಲ್ಯಾಂಗ್ವೇಜ್ ಇದು ಯಾವ ರೀತಿ ಎವಾಲ್ವ್ ಆಯಿತು? ಸಡನ್ ಆಗಿ ಬಂದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಗಲಿಲ್ಲ. ಫಸ್ಟ್ ಅದು ಏನಾಯಿತು? ಪೀಪಲ್ ಲ್ಯಾಂಗ್ವೇಜ್ ಆಯಿತು. ನೆಕ್ಸ್ಟ್ ಅದಾದ ನಂತರ ನಿಮಗೆ ಈಗ ಎಕ್ಸಾಂಪಲ್ ಕೋರ್ಟ್ ಲ್ಯಾಂಗ್ವೇಜ್ ಆಯಿತು. ಕೋರ್ಟ್ ಲ್ಯಾಂಗ್ವೇಜ್ ಅಂತಂದ್ರೆ ಏನು? ಕೋರ್ಟ್ ಲ್ಯಾಂಗ್ವೇಜ್ ಅಂದರೆ ರಾಜರುಗಳು ತಮ್ಮ ಕೋರ್ಟ್ನಲ್ಲಿ ಇದ್ದಂಥ ಇವರು ಏನಿದ್ರಲ್ಲ, ಲಿಟ್ರರಿ ಜೆಂಟ್ಸ್ ಇದ್ರಲ್ಲ, ಅವ್ರ ಜೊತೆ ವ್ಯವಹಾರಕ್ಕೋಸ್ಕರ ಬಂದಂಥ ಕೋರ್ಟ್ ಲ್ಯಾಂಗ್ವೇಜ್. తర్వాత ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಅಂದರೆ ಸಿಂಪಲ್, ಆ ರಾಜನ ಎಲ್ಲ ಆರ್ಡರ್ಸ್ಗಳು ಏನಾಗ್ತಿದೋ ಕನ್ನಡ ಬರಕ್ಕೆ ಸ್ಟಾರ್ಟ್ ಆಗೋದು. ಇದೇನು ಒಂದು ಫಸ್ಟು ಕನ್ನಡ ಬಂದಿದ್ದವಿಂದನೇ ಬಂದಿಲ್ಲ, ಇದು ಕೆಲವು ಶತಮಾನಗಳ ನಂತರ ನಿಮ್ಗೆ ಎಸ್ಪೆಷಲಿ ಕಾಕುತ್ಸವರ್ಮ ಅಂತ ಬರ್ತಾನೆ. ಕಾಕುತ್ಸವರ್ಮ ಎಲ್ಲಿ ಬರ್ತಾನೆ? ನೀನು ಕದಂಬರಲ್ಲಿ ಕಾಕುತ್ಸವರ್ಮ ಬರ್ತಾನೆ. ಅಲ್ಲಿಂದ ಕನ್ನಡ ಅನ್ನೋದೇನಾಯ್ತು? ಒಂದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಯ್ತಾ ಬಂತು. ನೆಕ್ಸ್ಟ್ ಬಂದಂತಹ ಕದಂಬರಾದ ಅಂತ ಬಂದರು ಗಂಗರಾದ್ಮೇಲೆ ಬಂದಂತ ಯಾರು? ಚಾಲುಕ್ಯರು ರಾಷ್ಟ್ರ ಕೊಟ್ಟರು. ಇದು ಬಂದಂತರೆಲ್ಲ ಏನ್ ಮಾಡಿದ್ರು? ಕನ್ನಡವನ್ನ ಏನ್ ಮಾಡಿದ್ರು? ಒಂದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಗಿ ಚೇಂಜ್ ಮಾಡಿದ್ರು. ಅದೇ ರೀತಿ ಏನಪ್ಪಾ ಅಂತಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ, ಕಲೆ ಮತ್ತು ಸಂಸ್ಕೃತಿಗೆ ಯಾವ ರೀತಿ ಅಂತ ಕೇಳಿದಾಗ ಬೆಸ್ಟ್ ಎಕ್ಸಾಂಪಲ್ ಕನ್ನಡ ಲ್ಯಾಂಗ್ವೇಜ್. ನೆಕ್ಸ್ಟ್ ಇದಾದ್ಮೇಲೆ ಇನ್ನೇನಪ್ಪ ಬರುತ್ತೆ ಕಲೆ ಮತ್ತು ಸಂಸ್ಕೃತಿಲಿ? ಇನ್ನೊಂದು ಆರ್ಕಿಟೆಕ್ಚರ್. ಇನ್ನೇನು ಬರುತ್ತೆ? ಆರ್ಕಿಟೆಕ್ಚರ್ ಬರುತ್ತೆ. ಇವೆಲ್ಲನೂ ಕೂಡ ನಾವು ಎಲ್ಲಿ ನೋಡ್ಬೋದು? ಈ KS ಹಿಸ್ಟ್ರಿ ಕ್ಲಾಸಲ್ಲಿ ನೋಡ್ಬೋದು. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಏನಪ್ಪ ಹಿಸ್ಟ್ರಿನ ಯಾವ ರೀತಿ ಸ್ಟಡಿ ಮಾಡ್ಬೇಕಪ್ಪ? KSಗೆ ಕರ್ನಾಟಕ ಹಿಸ್ಟ್ರಿನ ಯಾವ ರೀತಿ ಸ್ಟಡಿ ಮಾಡ್ಬೇಕಪ್ಪ ಅಂತ ನೋಡಿದ್ರೆ ಸಿಂಪಲ್. ನಾನು ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ಏನಂತ, ಇದು ಅಕಾಡೆಮಿಕ್ಸ್ಗಿಂತ ಡಿಫ್ರೆಂಟ್ ಇದೆ. ಯಾವುದು? ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು KS ಹಿಸ್ಟ್ರಿನ ಸ್ಟಡಿ ಮಾಡೋಂಥದ್ದು ಅಕಾಡೆಮಿಕ್ಸ್ಗಿಂತ ಡಿಫ್ರೆಂಟ್ ಇದೆ. ಯಾವ ರೀತಿ? ಹೌದು, ಏನು ಹಿಸ್ಟ್ರಿ ಅನ್ನೋದು ಒಂದು ವಾಸ್ಟ್ ಸಬ್ಜೆಕ್ಟ್, ಇದು ಮುಗಿಯದಂತಹ ಕತೆ. ಯಾವುದು? ಹಿಸ್ಟ್ರಿ ಅನ್ನೋದು ಮುಗಿಯಲ್ಲ, ಇದು ಆದಷ್ಟು ಮುಗಿಯದೇ ಇರತಕ್ಕಂಥ ಒಂದು ಕತೆ ಇದ್ದಂಗೆ ಇದು ಹಿಸ್ಟ್ರಿ, ಹೌದಲ್ವಾ? ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತಾರೆ. ಇದು ಒಂದು ಮುಗಿದೇ ಇರೋಂಥ ಕತೆ. ನಾವು ಯಾವ ರೀತಿ ಓದಬೇಕು ಎಕ್ಸಾಮ್ ಪರ್ಪಸ್ ಅಂತ ಆದಾಗ ಕೆಲವು ಸೆಕ್ಷನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೇಳ್ತವೆ. ಈ ಸೆಕ್ಷನ್ ನೀವು ಫೋಕಸ್ ಮಾಡಿ ಅಂತ. ಎಕ್ಸಾಂಪಲ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ತಗೊಳ್ಳಿ. ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಲಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಇದೆಯಲ್ಲ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ನಿಮಗೆ ಎಲ್ಲನೂ ಓದೋಕೆ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ನಿಮಗೆ ಏನು ಬರುತ್ತೆ ಅಂತ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂತಂದಾಗ ನಿಮಗೆ IVC, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ನಾಗರಿಕತೆ ಮತ್ತು ವೇದಗಳ ಕಾಲ ಬರುತ್ತೆ.
ವೇದಗಳ ಕಾಲ ಬರುತ್ತೆ. ಇಲ್ಲಿ ನೀವು ಫೋಕಸ್ ಮಾಡಬೇಕು. ಯಾಕೆ ಒಂದು IVC ಅನ್ನೋದು ಇಂಡಿಯಾ ಭಾರತಕ್ಕೆ ಏನ್ ಮಾಡ್ತು, ಒಂದು ಜಾಗತಿಕ ಮನ್ನಣೆಯನ್ನು ತಂದ್ಕೊಡ್ತು, ಅಂದ್ರೆ ಗ್ಲೋಬಲ್ ರೆಕಗ್ನಿಷನ್ ಅಂತ ತಂದ್ಕೊಡ್ತು. ಯಾವ ರೀತಿ ನಮಗೂ ಒಂದು ಸಿವಿಲೈಸೇಷನ್ ಇದೆ, ಅಲ್ಲಿಗಿಂತ ಮುಂಚೆ ನಮ್ಗೆ ಇಂಡಿಯನ್ ಏನಂತ ಕರಿತಿದ್ರು ಬ್ರಿಟಿಷರು, ಒಂದು ಅನಾಗರಿಕರು, ಇವರೆಲ್ಲ ಬಾರ್ಬೇರಿಯನ್ಸ್ ಅಂತ ಕರಿತಾ ಇದ್ರು. ಯಾವಾಗ IVC ಬಂತೋ ನಮ್ಮ ಹಿಸ್ಟ್ರಿ ಏನಾಯ್ತು, ಅಪ್ರಾಕ್ಸಿಮೇಟ್ಲಿ 2000 years ನಮ್ಮ ಹಿಸ್ಟ್ರಿ ಬ್ಯಾಕ್ ಹೋಯ್ತು. ನಮ್ಮ ಹಿಸ್ಟ್ರಿ ಸ್ಟಾರ್ಟ್ ಆಗ್ತಿದೆ ಎಲ್ಲಪ್ಪ ಅಂತ ಅಂದ್ರೆ 1924 ತನಕ 1924 ತನಕ ನಮ್ಮ ಹಿಸ್ಟ್ರಿ ಎಲ್ಲಿಂದ ಸ್ಟಾರ್ಟ್ ಆಗ್ತೈತಪ್ಪ ಅಂದ್ರೆ ವೇದಗಳ ಕಾಲದಿಂದ ಸ್ಟಾರ್ಟ್ ಆಗ್ತಾ ಇತ್ತು. ಏನ್ ಹೇಳಿ, ವೇದಗಳ ಕಾಲದಿಂದ ಸ್ಟಾರ್ಟ್ ಆಗ್ತಾ ಇತ್ತು. ಬಟ್ ಯಾವಾಗ 1924 ಅಲ್ಲಿ ನಿಮ್ಗೆ IVC ಬೆಳಕಿಗೆ ಬಂತು, ಅವಾಗಿಂದ ಇಂಡಿಯನ್ ಹಿಸ್ಟ್ರಿ ಎಲ್ಲೋಗ್ತಪ್ಪ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 2000 years ಬ್ಯಾಕ್ ಹೋಯ್ತು, ಅಂದ್ರೆ IVC ಸ್ಟೇಜ್ಗೆ ಹೋಯ್ತು. ಹಾಗಾದ್ರೆ ಇಂಡಿಯನ್ ಹಿಸ್ಟ್ರಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಇರೋದು ಕೇಳ್ಬೋದು ನೀವು, ಸರ್ ಹಾಗಾದ್ರೆ IVC ಸ್ಟಾರ್ಟ್ ಆದ್ರೆ ಇದಕ್ಕಿಂತ ಮುಂಚೆ ಓದ್ತೀವಲ್ಲ ಸ್ಟೋನ್ ಏಜ್ ಕಲ್ಚರ್, ಅದೇನಪ್ಪ ಅಂತ ಕೇಳಿದ್ರೆ ಇದು ಫ್ರೀ ಹಿಸ್ಟರಿ. ಯಾಕೆ ಫ್ರೀ ಹಿಸ್ಟರಿ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದೇ ರೀತಿಯ ಲಿಖಿತ ದಾಖಲೆಗಳು ಇಲ್ಲದೆ ಇರೋ ಕಾರಣದಿಂದ ನಾವೇನಂತ ಕರಿತೀವಿ, ಇದನ್ನ ಫ್ರೀ ಹಿಸ್ಟರಿ ಅಂತ ಕರಿತೀವಿ. ಫ್ರೀ ಹಿಸ್ಟರಿ ಅಂತ ಕರಿತೀವಿ. ಹಾಗಾದ್ರೆ KS ಅಲ್ಲಿ ನೀವು KS ಪ್ರಿಲಿಮ್ಸ್ ಓದಬೇಕಂದ್ರೆ ಏನಪ್ಪ ನೋಡ್ಬೇಕು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನು, IVC ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಲಾಸ್ಟ್ ಇಯರ್ ಕೇಳಿದ್ರು, ಲಾಸ್ಟ್ ಸಲ 2017 ಅಲ್ಲಿ ಒಂದು ಕ್ವಶನ್ ಕೇಳಿದ್ರು. ಏನಂತ ಕೇಳಿದ್ರು, IVCಗೆ ಎಲ್ಲಿಂದ ಗೋಲ್ಡ್ ಸಪ್ಲೈ ಆಗ್ತಾ ಇತ್ತು? ಸಿಂಪಲ್ ಕ್ವಶನ್. IVCಗೆ ಇಂಡಸ್ ವ್ಯಾಲಿ ಸಿಂಧೂ ನಾಗರಿಕತೆಗೆ ಎಲ್ಲಿಂದಪ್ಪ ಗೋಲ್ಡ್ ಆಗ್ತಾ ಇದ್ದು, ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು ಅಂತ ಕೇಳಿದಾಗ ಸಿಂಪಲ್ ಕ್ವಶನ್. ಎಲ್ಲಿಂದ? ಕೆಲವು ಹಿಸ್ಟೋರಿಯನ್ಸ್ ಏನ್ ಹೇಳ್ತಾರೆ, ಇಲ್ಲ ಕೆಲವರು ಏನ್ ಹೇಳ್ತಾರೆ ಆಫ್ಘಾನಿಸ್ತಾನ ಬರ್ತಿತ್ತು, ಇನ್ನೊಂದು ಅದಕ್ಕಿಂತ ಮುಂಚೆ ಮೆಸೊಪೊಟೋಮಿಯನ್ ನಾಗರಿಕತೆ ಅಲ್ಲಿಂದ ಬರ್ತಾ ಇತ್ತು ಅಂತ ಹೇಳ್ತಾರೆ. ಬಟ್ ಅದೇ ರೀತಿ ಕೆಲವರು ಏನ್ ಹೇಳ್ತಾರೆ, ಇಲ್ಲ IVCಗೆ ಗೋಲ್ಡ್ ಅನ್ನೋದು ಎಲ್ಲಿಂದ ಹೋಗ್ತಿತ್ತಪ್ಪ ಅಂದ್ರೆ ನಮ್ಮ ಕರ್ನಾಟಕದ KGF ಇಂದ ಹೋಗ್ತಿತ್ತು ಅಂತ ಕೆಲವರು ಹೇಳ್ತಾರೆ. ಈ ಕ್ವಶನ್ ಸಿಂಪಲ್ ಕ್ವಶನ್. ಅದೇ ರೀತಿ ನಮಗೆ SR ರಾವ್ ಅಂತ ಬರ್ತಾರೆ, ಕರ್ನಾಟಕದವರು ಫೇಮಸ್ SR ರಾವ್. ಯಾಕೆ? ಇವರು ಶಿಕಾರಿಪುರ ಇದೆಯಲ್ಲ, ಅಲ್ಲಿನ ರಂಗನಾಥ ರಾವ್ ಅಂದ್ಬಿಟ್ಟು ಒಬ್ಬ ಹಿಸ್ಟೋರಿಯನ್ಸ್. ಇವರೇನು ಮೋಸ್ಟ್ ಇಂಪಾರ್ಟೆಂಟ್ 2 ಸಿಟೀಸ್ IVC ಸಿಟೀಸ್, ಎಸ್ಪೆಷಲಿ ಒಂದು IVC ಸಿಟೀಸ್ ಯಾವ್ದಪ್ಪ, ಲೋಥಲ್ನ ಕಂಡಿಡಿದ್ರು. ಲೋಥಲ್ನ ಎಕ್ಸ್ಕವೇಟ್ ಮಾಡಿದ್ಯಾರು? SR ರಾವ್. ಅದೇ ರೀತಿ ನಿಮ್ಗೆ ದ್ವಾರಕಾ ಅಂತ ಕರಿತೀವಲ್ವಾ, ದ್ವಾರಕಾನ ಎಕ್ಸ್ಕವೇಟ್ ಮಾಡಿದ್ಯಾರು? ಯಾರು? SR ರಾವ್. ಅದಕ್ಕೆ ಹೇಳುವಂಥದ್ದು ಕರ್ನಾಟಕದ್ದು ಸ್ವಲ್ಪ IVC ಕಾಂಟ್ರಿಬ್ಯೂಷನ್ ಇದೆ. ಅದಕ್ಕೋಸ್ಕರ ನಾವೇನು ನೋಡಬೇಕು, ಕರ್ನಾಟಕ ಹಿಸ್ಟ್ರಿ ಜೊತೆ ನೀವು IVC ನೋಡಬೇಕು. ಹೌದು, ನಾವು IVC ಲಿಮಿಟೆಡ್ ಟು ಎಲ್ಲಿ ಇವತ್ತಿನ ಏನ್ ಹೇಳ್ತೀವಲ್ಲ ಪಾಕಿಸ್ತಾನ ಮತ್ತೆ ನಾರ್ತ್ ವೆಸ್ಟ್ ಇಂಡಿಯಾ ಅಂತ ಹೇಳ್ತೀವಲ್ವಾ, ಅಲ್ಲಿಗೆ ಮಾತ್ರ ಲಿಮಿಟೆಡ್ ಅಂತ ಹೇಳ್ತಾರೆ. ಬಟ್ ಏನು ಅದಕ್ಕೆ ಎಲ್ಲಿಂದ ಬಂತು ಗೋಲ್ಡ್ ಅಂತ ಕೇಳಿದಾಗ ಎಲ್ಲಿಂದ ಬಂತು? KGF, ಕರ್ನಾಟಕದ KGF ಇಂದನೂ ಬಂತು ಅಂತ ಕೆಲವು ಹಿಸ್ಟೋರಿಯನ್ಸ್ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೇನು IVCನೂ ಓದಬೇಕು. ಈವನ್ ಪ್ರೀ ಹಿಸ್ಟ್ರಿ ಅಂತ ಬಂದಾಗ ಲಿಂಗನಸೂರು, ಸಂಗನಕಲ್ಲು, ಇವೆಲ್ಲ ಏನು ಫ್ರೀ ಹಿಸ್ಟೋರಿಕ್ ಸೈಟ್ಸ್. ಇವೇನ್ ಕಾಂಟ್ರಿಬ್ಯೂಷನ್ ನಮ್ಮಲ್ಲೂ ಕೂಡ ಫ್ರೀ ಹಿಸ್ಟ್ರಿ ಅನ್ನೋದಿತ್ತು. ಫ್ರೀ ಹಿಸ್ಟ್ರಿ ಅಂದೇನು? ಪ್ರಾಗೈತಿಕ ಇತಿಹಾಸ ಅಂತ ಕರೀತಾರೆ, ಅದು ಕೂಡ ಇತ್ತು. ಯಾವ ರೀತಿ? ಅಲ್ಲಿರ್ತಕ್ಕಂಥ ಹ್ಯಾಂಡ್ ಆಕ್ಸ್, ಕೊಡಲಿಗಳು ಮತ್ತೆ ಕಲ್ಲುಗಳು, ಚೂಪು ಕಲ್ಲುಗಳು ಇವೆಲ್ಲ ಇದ್ವಲ್ಲ, ಇವಿಂದ ಏನಂತ ಹೇಳ್ಬೋದು ನಾವು, ನಮ್ಮಲ್ಲೂ ಕೂಡ ಏನಿತ್ತು ಫ್ರೀ ಹಿಸ್ಟ್ರಿ ರಿಲೇಟೆಡ್ ಇತ್ತು. ಅದನ್ನು ನಾವು ಕರ್ನಾಟಕ ಇತಿಹಾಸ ಟೈಮಲ್ಲಿ ನೋಡ್ಬೋದು. ಅದೇ ರೀತಿ ನೆಕ್ಸ್ಟ್ ಅಂತ ಬಂದಂತ ಫ್ರೀ ಹಿಸ್ಟ್ರಿ ಆದ್ಮೇಲೆ ನಿಮ್ಗೆ ಬಂತು IVC ಬಂತು. IVC ಆದ್ಮೇಲೆ ವೇದಗಳ ಕಾಲದಲ್ಲಿ ಏನ್ ನೋಡ್ತೀವಿ? ವೇದಗಳ ಕಾಲದಲ್ಲಿ ಏನಪ್ಪ ನೋಡ್ತೀವಿ ಅಂದ್ರೆ ಸಿಂಪಲ್, ಒಂದು ವೇದಗಳು, ಎಷ್ಟು 4 ವೇದಗಳು, ಉಪನಿಷತ್ತುಗಳು, ನೆಕ್ಸ್ಟ್ ಬ್ರಾಹ್ಮಣ ಕಸುಗಳು, ಅರಣ್ಯಕಾಸಗಳು, ನೆಕ್ಸ್ಟ್ ಉಪವೇದಗಳು ಇವ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ನಾವು KS ಎಕ್ಸಾಮ್ ದೃಷ್ಟಿ ನೋಡಿದಾಗ ನಾವು ವೇದಗಳ ಬಗ್ಗೆ ನೋಡ್ಬೇಕು, ಉಪನಿಷತ್ಗಳ ಬಗ್ಗೆ ನೋಡ್ಬೇಕು. ಅದಾದ ನಂತರ KS ಪ್ರಿಲಿಮ್ಸ್ ಆದ್ಮೇಲೆ ಇದು KS ಪ್ರಿಲಿಮ್ಸ್ಗೆ ಇದಾದ ನಂತರ ಏನ್ ಬರುತ್ತೆ? ಇದಾದ ನಂತರ ನಿಮ್ಗೆ ಏನ್ ಬರುತ್ತೆ? ಅಲ್ಲಿರ್ತಕ್ಕಂಥ ನದಿಗಳ ಹೆಸರುಗಳು, ರಿವರ್ಸ್ ನೇಮ್ಗಳು, ಅಲ್ಲಿರ್ತಕ್ಕಂಥ ಗಾಡ್ ನೇಮ್ಗಳು, ಕೋಟಿ ದೇವತೆಗಳು ಅಂತ ಕರಿತೀವಲ್ಲ, 33 ದೇವತೆಗಳು. ಋಗ್ವೇದ ಏನ್ ಹೇಳುತ್ತೆ? ಋಗ್ವೇದ ಟಾಕ್ ಅಬೌಟ್ ಯಾವುದು? ಪ್ರೇಯರ್ಸ್ ಬಗ್ಗೆ ಹೇಳುತ್ತೆ. ಯಾವ ಪ್ರೇಯರ್ಸ್? ನಾವು ಯಾವುದೇ ಒಂದು ಕೆಲಸ ಮಾಡಕ್ ಹೋಗ್ಬೇಕು ಅಂದ್ರೆ ಒಂದು ದೇವರುಗಳು ಆಶೀರ್ವಾದ ಬೇಕು. ಎಕ್ಸಾಂಪಲ್, ಯುದ್ಧಕ್ಕೆ ಹೋಗ್ತಾ ಇದೀವಿ, ಇಂದ್ರನ ಬಗ್ಗೆ ಬೇಕು. ಅತಿ ಹೆಚ್ಚು ಶ್ಲೋಕ ಇರೋದು ಯಾರ ಬಗ್ಗೆ? ಇಂದ್ರನ ಬಗ್ಗೆ. ಅಂದ್ರೆ ಅದರಿಂದ ಏನರ್ಥ ಆಗುತ್ತೆ? ಮೋಸ್ಟ್ ಪ್ರಾಬಬ್ಲಿ IVC ಎಸ್ಪೆಷಲಿ ಋಗ್ವೇದಿಕ್ ಪೀಪಲ್ಸ್ ಏನಪ್ಪ ಅಂದ್ರೆ ಯುದ್ಧನ ಇಷ್ಟಪಡ್ತಾ ಇದ್ರು. ಅದೇ ನಿಮ್ಗೆ ಇವ್ರು ಬರ್ತು IVC ಪೀಪಲ್ಸ್ ಅಂತ ತಗೊಳ್ಳಿ. IVC ಪೀಪಲ್ ಇದಾರಲ್ಲ, ಅವ್ರೇನು ಶಾಂತಿ ಪ್ರಿಯರು, ಪೀಸ್ ಮತ್ತೆ ಕನ್ಸ್ಟ್ರಕ್ಟಿವ್ ಡೆವಲಪ್ಮೆಂಟ್ ಬಗ್ಗೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದೇ ಆರ್ಯನ್ ಸಿವಿಲೈಸೇಷನ್ ಅಂತ ಕರಿತೀವಿ. ಆರ್ಯನ್ ಸಿವಿಲೈಸೇಷನ್ ಅಂದ್ರೆ ವೇದಿಕ್ ಸಿವಿಲೈಸೇಷನ್. ಇವರೇನು ಆಲ್ವೇಸ್ ಏನಂತೇನೆ ಯುದ್ಧ ಅಂತಿದ್ದರು. ಯಾಕೆ? ಇಂದ್ರನ ಹೊಗಳಿರೋದು ನೋಡಿದ್ರೆ ನಾವು ಅದನ್ನ ಯುದ್ಧನ ಪ್ರಿಫರ್ ಮಾಡ್ತಾ ಇದ್ರು ಅಂತ ನಾವು ನೋಡ್ಬೋದು. ಈ ರೀತಿ ನಾವು ಡಿಫ್ರೆನ್ಶಿಯೇಟ್ UPSC KPSC ಪ್ರಿಲಿಮ್ಸ್ ಅಲ್ಲಿ 2 times ಕ್ವಶನ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಮೇನ್ಸ್ ಅಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ವೇದಿಕ್ ಸಿವಿಲೈಸೇಷನ್ ಅಂಡ್ IVC.
ವೇದಿಕ್ ಮತ್ತೆ IVC ಗೊಂದು ಕ್ವಶನ್ಸ್, ಮತ್ತೆ ವೇದಿಕ್ ಸಿವಿಲೈಸೇಷನ್ ಮತ್ತೆ ಡಿವೈಡ್ ಆಗುತ್ತೆ. ಏನಂತ, ಒಂದು ಋಗ್ವೇದ, ಇನ್ನೊಂದು ಲೇಟರ್ ವೇದ ಅಂತ ಡಿವೈಡ್ ಆಗುತ್ತೆ. ಋಗ್ವೇದ ಮತ್ತೆ ಲೇಟರ್ ವೇದಿಕ್ ಟೈಮ್, ಅಥವಾ ಪೂರ್ವ ವೇದಗಳ ಕಾಲ, ಉತ್ತರ ವೇದಗಳ ಕಾಲ, ಪೂರ್ವ ವೇದಗಳ ಕಾಲ ಮತ್ತೆ ಉತ್ತರ ವೇದಗಳ ಕಾಲ ಅಂತ ಡಿವೈಡ್ ಆಗುತ್ತೆ. ಹಾಗಾದ್ರೆ ಅದಕ್ಕೇನು ಡಿಫ್ರೆನ್ಸ್ ಅಂತ ನೋಡ್ಬೇಕು. ಉತ್ತರ ವೇದದಲ್ಲಿ ಯಾವ ರೀತಿ ಇತ್ತು, ಪೂರ್ವ ವೇದದಲ್ಲಿ. ಈ ಹೇಳ್ತಾ ಇದೀನಲ್ಲ, ಈ ಮೂರು ಇದರಲ್ಲಿ ಈ ಮೂರು ಓಕೆನಾ, ಯಾವ IVC, ಲೇಟರ್ ವೇದಿಕ್, ಅರ್ಲಿ ವೇದಿಕ್ ಇದೆಯಲ್ಲ, ಲೇಟರ್ ವೇದಿಕ್ ಮತ್ತೆ ಅರ್ಲಿ ವೇದಿಕ್ ಅಲ್ಲಿ KPSC ಮೇನ್ಸ್ ಅಲ್ಲಿ 2 years ಕ್ವಶನ್ ಸಿಂಪಲ್. ಒಂದು ಲೇಟರ್ ವೇದಿಕ್ ಮತ್ತೆ ಅರ್ಲಿ ವೇದಿಕ್ ಡಿಫ್ರೆನ್ಸ್ ಏನು ಅಂತ, ಮತ್ತಿನ್ನೊಂದೇನಪ್ಪಾ ಅಂದ್ರೆ IVC ಮತ್ತೆ ಮೀನ್ಸ್ ಹಿಂದೂ ನಾಗರಿಕತೆಗೂ ಮತ್ತು ವೇದಗಳ ಕಾಲಕ್ಕೂ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ. ಒಂದು ನೀವು ನೋಡ್ಬೋದು ಯಾವ ರೀತಿ ಡಿವೈಡ್ ಮಾಡ್ಕೋಬಹುದು ಆನ್ಸರ್ನ. ಒಂದು ಏನು, ಸೋಷಿಯಲಿ ಯಾವ ರೀತಿ ಇತ್ತು ಸೊಸೈಟಿ, ಎಲ್ಲಿ ವೇದಗಳ ಕಾಲದಲ್ಲಿ ಯಾವ ರೀತಿ ಸೊಸೈಟಿ, ಸಿಂಧು ನಾಗರಿಕತೆ ಟೈಮಲ್ಲಿ ಯಾವ ರೀತಿ ಇತ್ತು ಸೊಸೈಟಿ, ಒಂದು ಪಾರ್ಟ್. ನೆಕ್ಸ್ಟ್ ಎಕನಾಮಿ, ಈ ತರ ಡಿವೈಡ್ ಮಾಡ್ಕೊಳ್ಳಿ. ಒಂದು ಸೋಷಿಯಲ್ ಆಸ್ಪೆಕ್ಟ್ ಅಲ್ಲಿ ಅಂದ್ರೆ ಸಾಮಾಜಿಕವಾಗಿ ಯಾವ ರೀತಿ ಇತ್ತು ಅಂತ, ಸಾಮಾಜಿಕವಾಗಿ ಯಾವ ರೀತಿ ಇತ್ತು ಅಂತ ಫಸ್ಟ್ ಸೆಕ್ಷನ್. ಸೆಕೆಂಡ್ ಸೆಕ್ಷನ್ ಎಕನಾಮಿಕ್, ರಾಜಕೀಯವಾಗಿ ಯಾವ ರೀತಿ ಇತ್ತು ಅಂತ. ಥರ್ಡ್ ಸೆಕ್ಷನ್ ಬಂತು ಅಂದ್ರೆ ನಿಮಗೆ ಸಾಮಾಜಿಕ ಆಯ್ತು, ರಾಜಕೀಯ ಆಯ್ತು, ಎಕನಾಮಿಕಲಿ ಯಾವ ರೀತಿ ಇತ್ತು ಅಂತ, ಮೀನ್ಸ್ ಆರ್ಥಿಕವಾಗಿ ಯಾವ ರೀತಿ ಸೊಸೈಟಿ ಇತ್ತು ಅಂತ. ನೆಕ್ಸ್ಟ್ ಬಂತು ಅಂದ್ರೆ ನಿಮಗೆ ಪೊಲಿಟಿಕಲಿ ಆಯ್ತು, ಇದಾಯ್ತು, ಮತ್ತೆ ಇನ್ನೊಂದು ಏನ್ ಬರ್ತೀರಾ, ರಿಲಿಜಿಯನ್ ಏನಿತ್ತು ಅಂತ. ನೆಕ್ಸ್ಟ್ ಇದಾದ್ಮೇಲೆ ಏನಾದ್ರು ಸ್ಪೆಷಲ್ ಫೀಚರ್ಸ್ ಇದ್ವಾ, ಇದಕ್ಕೂ ಡಿಫ್ರೆನ್ಸ್ ಆದ ಸ್ಪೆಷಲ್ ಫೀಚರ್ಸ್ ಇದು ಅಂತ. ಈ ರೀತಿ 4 ರಿಂದ 5 ಸೆಕ್ಷನ್ ಡಿವೈಡ್ ಮಾಡ್ಕೋಬಹುದು. ಅದಕ್ಕೆ ಹೇಳೋದಂಥದ್ದು ಹಿಸ್ಟ್ರಿ ಅನ್ನೋದು ನಾಟ್ ಓನ್ಲಿ ಎ ವಾರ್, ಓಕೆ, ಡೇಟು, ವಾರು ಅಥವಾ ಯಾವುದೋ ಒಬ್ಬ ರಾಜ ಮಾತ್ರ ಅಲ್ಲ. ಇದು ಏನಿದೆ ಸಾಮಾಜಿಕ, ಅಲ್ಲಿನ ವರ್ಗ ವ್ಯವಸ್ಥೆ ಯಾವ ರೀತಿ ಇತ್ತು, ವರ್ಣ ವ್ಯವಸ್ಥೆ ಯಾವ ರೀತಿ ಇತ್ತು, ಮೇನ್ ಕಂಡೀಷನ್ ಯಾವ ರೀತಿ ಇತ್ತು, ಶೂದ್ರ ಪೊಸಿಷನ್ ಏನಿತ್ತು, ಓಕೆ, ಯಾವ ರೀತಿ ಬ್ರಾಹ್ಮಣರು ಡಾಮಿನೇಟ್ ಮಾಡ್ತಾ ಇದ್ರು, ಯಾವ ರೀತಿ ಕ್ಷತ್ರಿಯರು ಡಾಮಿನೇಟ್ ಮಾಡ್ತಾ ಇದ್ರು, ಓಕೆ, ಯಾರ ಟ್ಯಾಕ್ಸ್ ಪೇಯರು, ಇದು ಹೇಳುವಂಥದ್ದು ಯಾವುದು, ಸಾಮಾಜಿಕ ಮತ್ತೆ ರಾಜಕೀಯದಲ್ಲಿ ಏನ್ ಹೇಳ್ತಾರೆ, ಯಾರು ರೂಲ್ ಮಾಡ್ತಾ ಇದ್ರು, ಇಲ್ಲ ಕ್ಷತ್ರಿಯನೇ ರೂಲ್ ಮಾಡ್ತಾ ಇದ್ನ, ಇಲ್ಲ ರೀಪ್ಲೇಸ್ ಮಾಡಿ ಬೇರೆ ಯಾರು ಬರ್ತಾ ಇದ್ರ, ಇದು. ನೆಕ್ಸ್ಟ್ ಆರ್ಥಿಕವಾಗಿ ಅಲ್ಲಿನ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಇತ್ತು, ಎಸ್ಪೆಷಲಿ ಡಾಮಿನೇಟೆಡ್ ಬೈ ಅಗ್ರಿಕಲ್ಚರ್. ಇವತ್ತಾದ್ರೆ ನಿಮ್ಗೆ ಡಾಮಿನೇಟೆಡ್, ಇವತ್ತು ಕರ್ನಾಟಕ ಆರ್ ಇಂಡಿಯನ್ ಎಕಾನಮಿ ತಗೋತು ಅಂದ್ರೆ ಡಾಮಿನೇಟೆಡ್ ಯಾವುದು, ಸರ್ವಿಸ್ ಸೆಕ್ಟರ್ ಡಾಮಿನೇಟೆಡ್. ಅವತ್ತಿನ ಕಾಲದಲ್ಲಿ ಯಾವುದು, ಅಗ್ರಿಕಲ್ಚರ್ ಡಾಮಿನೇಟೆಡ್ ಆಗಿತ್ತು. ನೆಕ್ಸ್ಟ್ ಇದೇ ರೀತಿ ಅಗ್ರಿಕಲ್ಚರ್ ಜೊತೆ ಯಾವ್ದಾದ್ರು ಇಂಡಸ್ಟ್ರಿಗಳು ಇದ್ವಾ, ಓಕೆ. ನೆಕ್ಸ್ಟ್ ಟ್ರೇಡ್ ಯಾವ ರೀತಿ ಇತ್ತು, ಟ್ರೇಡ್ ಅಂದ್ರೆ ಯಾವ ರೀತಿ, ಒಂದು ಡೊಮೆಸ್ಟಿಕ್ ಟ್ರೇಡ್ ಅಂತಾರೆ, ನಮ್ಮಲ್ಲೇ ಟ್ರೇಡ್ ಮಾಡುವಂಥದ್ದು, ಇನ್ನೊಂದು ಯಾವ್ದಾದ್ರು ಇಂಟರ್ನ್ಯಾಷನಲ್ ಟ್ರೇಡ್ ಇತ್ತಂತ. ಆಗ ನಿಮ್ಗೆ IVC ಮತ್ತೆ ವೇದಿಕ್ ಮಾಡಿದಾಗ ನೋಡಿ, IVC ನಿಮ್ಗೆ ಇಂಟರ್ನ್ಯಾಷನಲ್ ಟ್ರೇಡ್ ಇತ್ತು. ಇಂಟರ್ನ್ಯಾಷನಲ್ ಟ್ರೇಡ್ ಅಂದ್ರೆ ಏನು, ಅಂತಾರಾಜ್ಯ ವ್ಯಾಪಾರಗಳು ಇತ್ತು, ಹೌದಲ್ವಾ, ಅಂತಾರಾಷ್ಟ್ರೀಯ ವ್ಯಾಪಾರಗಳು ಇತ್ತು. ಯಾವ ರೀತಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ ಇದಾರಲ್ಲ, ಅವರು ಯಾರ ಜೊತೆ, ಎಸ್ಪೆಷಲಿ ನಿಮ್ಗೆ ಮೆಸೊಪೊಟೋಮಿಯನ್ ಜೊತೆ ನೀವೇನ್ ಮಾಡ್ತಾ ಇದ್ರು, ವ್ಯವಹಾರ ಮಾಡ್ತಾ ಇದ್ರು. ಈ ರೀತಿ ಡಿಫ್ರೆನ್ಸ್. ನೆಕ್ಸ್ಟ್ ಅದೇ ರೀತಿ ಒಂದು ರೀತಿ ಕ್ಲೋಸ್ಡ್ ಎಕನಾಮಿ, ಯಾರ್ದಪ್ಪ ಅಂದ್ರೆ ವೇದಿಕ್ ಪೀಪಲ್ದು ಕ್ಲೋಸ್ಡ್ ಎಕನಾಮಿ. ಅದೇ IVC ಪೀಪಲ್ ತಗೋತು ಅಂದ್ರೆ ಯಾವುದು, IVC ಪೀಪಲ್ ಏನಪ್ಪ ಅಂತಾರೆ, ಎಕನಾಮಿ ಇಸ್ ಡಾಮಿನೇಟೆಡ್ ಬೈ ಇಂಟರ್ನ್ಯಾಷನಲ್ ಟ್ರೇಡ್. ಎಸ್ಪೆಷಲಿ ಯಾವ್ಯಾವು, ಈ ಡಿಫ್ರೆಂಟ್ ಕ್ರಾಪ್ಸ್ಗಳನ್ನ ಏನ್ ಮಾಡ್ತಾ ಇದ್ರು, ಇಂಪೋರ್ಟ್ ಮತ್ತೆ ರಫ್ತು ಮಾಡ್ಕೊತಾ ಇದ್ರು. ಇದು ಈ ರೀತಿ ನೀವು. ನೆಕ್ಸ್ಟ್ ಇದಾದ ರಿಲಿಜಿಯನ್ ಬನ್ನಿ. ರಿಲಿಜಿಯನ್ ಅಲ್ಲಿ ನಮಗೆ IVCಲಿ ರಿಲಿಜನ್ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿ ಸ್ಕ್ರಿಪ್ಚರ್ ಸಿಕ್ಕಿಲ್ಲ ನಮಗೆ. ಒಂದು ರಿಲಿಜನ್ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಏನಪ್ಪ, ಸ್ಕ್ರಿಪ್ಚರ್ ಇರ್ಬೇಕು, ಪವಿತ್ರ ಗ್ರಂಥ ಅನ್ನೋದಿರ್ಬೇಕು, ಅದಲ್ವಾ. ಇಲ್ಲಿ ಯಾವುದೇ ರೀತಿ ಗ್ರಂಥ ಅನ್ನೋದು ಸಿಕ್ಕಿಲ್ಲ. ಜೊತೆಗೆ ನಾವು ವೇದಿಕ್ ಪೀಪಲ್ ಏನ್ ಮಾಡ್ತೀವಿ, ಒಂದು ಲಿಟ್ರೇಚರ್ ಇದೆ, ವೇದಿಕ್ ಲಿಟ್ರೇಚರ್ ಅಂತಿದೆ, ವೇದಿಕ್ ಕಾರ್ಪಸ್ ಅಂತ ಕರೀತಾರೆ, ಓಕೆ. ಅದೇನ್ ಹೇಳುತ್ತೆ, ಈ ದೇವತೆಗಳಿದ್ದು, ಓಕೆ, ಈ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರು. ನೇಚರ್ ಫೋರ್ಸಸ್ ಎಸ್ಪೆಷಲಿ ಏನ್ ಹೇಳ್ತಾರೆ, ರೈನು, ಅಗ್ನಿ, ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಲೇಟರ್ ವೇದಿಕ್ ಬಂತು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ತ್ರಿಮೂರ್ತಿ ಕಲ್ಚರ್ ಬಂತು, ಮತ್ತೆ ಸರಸ್ವತಿ, ಉಷಾ, ಓಕೆ, ಈ ತರ ದೇವರುಗಳನ್ನ ಪೂಜೆ ಮಾಡ್ತಿದ್ರು ಅಂತ. ಅದೇ ನಿಮಗೆ IVC ಬಂತು ಅಂದ್ರೆ ಯಾವುದೇ ರೀತಿಯ, ಓಕೆ, ಮೂರ್ತಿ ಪೂಜೆಗಳನ್ನ ನೋಡಲ್ಲ ನಾವು, ಯಾವುದೇ ರೀತಿಯ ಮೂರ್ತಿ ಪೂಜೆಗಳನ್ನ ನೋಡಲ್ಲ. ಕೆಲವು ಹಿಸ್ಟೋರಿಯನ್ಸ್ ಹೇಳ್ತಾರೆ ಸಿಕ್ಕಿರ್ತಕ್ಕಂಥ ಒಂದು ಪಶುಪತಿ ಸೀಲ್ ಅಂತ. ಸೀಲ್ಸ್ ಅಂದ್ರೆ ಏನೋ ಒಂದು ಸಿಂಪಲ್ ಮುದ್ರೆ ಅಂತ ಕರೀತಾರೆ ನೋಡಿ, ಸೀಲ್ ಅಂದ್ರೆ ಮುದ್ರೆ ಅಂತ, ಓಕೆ. ಒಂದು ರೆಕ್ಟಾಂಗುಲರ್ ಏನಿರುತ್ತೆ, ಸ್ಕ್ವೇರ್ ಶೇಪ್ ಅಲ್ಲಿ ಒಂದು ಮುದ್ರೆ ಇರ್ತದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಅದೇನ್ ಮಾಡ್ತಿತ್ತು, ಅದರ ಒಂದು ಪಶುಪತಿ ಇರ್ತಿದೆ, ಅದು ನಾವು ಕಟ್ಟಿರ್ತಕ್ಕಂಥ ನೇಮು, ಓಕೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನ್ ಕರಿತಿದ್ರು ಗೊತ್ತಿಲ್ಲ. ಪಶುಪತಿ ಅಂದ್ರೆ ಏನು, ಪಶುಪತಿ ಅಂದ್ರೆ ಶಿವನ ಮೂಲ ರೂಪ ಯಾವುದು, ಪಶುಪತಿ. ಅದಾದ್ಮೇಲೆ ರುದ್ರ, ಅದಾದ್ಮೇಲೆ ನಿಮ್ಗೆ ಈಶ್ವರ ಬರುವಂಥದ್ದು, ಈಶ್ವರ ಆ ಶಿವ ಅಂತ ಬರುವಂಥದ್ದು. ಈ ರೀತಿ ಇಲ್ಲಿ ಕೂಡ ಕೆಲವರು ಏನ್ ಹೇಳಿದ್ರು, ಹೌದು ಪಶುಪತಿ ಕಲ್ಟ್ ಅಂತಿತ್ತು, ಪಶುಪತಿ ಕಲ್ಲೇನು ಪೂಜೆ ಮಾಡ್ತಾ ಇದ್ರು ಅಂತ. ನೆಕ್ಸ್ಟ್ ಕೆಲವರು ಹೇಳ್ತಾರೆ, ಇಲ್ಲ ಪಶುಪತಿ ಪೂಜೆ ಮಾಡ್ತಾ ಇರಲಿಲ್ಲ, ಮದರ್ ಗಾಡೆಸ್ ಪೂಜೆ ಮಾಡ್ತಾ ಇದ್ರು. ಮದರ್ ಗಾಡೆಸಸ್ ಅಂದ್ರೆ ಯಾವ್ದೋ ಒಂದು ವುಮೆನ್ ಗಾಡ್ ನ ಪೂಜೆ ಮಾಡ್ತಾ ಇದ್ರು.
ಗಾಡೆಸಸ್ನ ಪೂಜೆ ಮಾಡ್ತಾ ಇದ್ರು. ಈ ರೀತಿ ಏನ್ ಮಾಡ್ಬೇಕು ನೀವು, ಅದಕ್ಕೆ ಹೇಳೋಂಥದ್ದು ಐ ವಿ ಸಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ವೇದಿಕ್ ಸಿವಿಲೈಸೇಷನ್ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮ್ ತಗೊಳ್ಳಿ, PSI ತಗೊಳ್ಳಿ, KS ತಗೊಳ್ಳಿ, UPSC ತಗೊಳ್ಳಿ, ಈ ಎರಡು ಚಾಪ್ಟರ್ ಇದೆಯಲ್ಲ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂಡ್ ವೇದಿಕ್ ಸಿವಿಲೈಸೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಒಂದು ಇಂಡಿಯನ್ ಹಿಸ್ಟ್ರಿ ಓದಬೇಕು ಅಂದ್ರೆ ಸಾಲಿಡ್ ಫೌಂಡೇಶನ್ ನ ಕಟ್ಕೊಡುವಂಥದ್ದು ಯಾವ್ದಪ್ಪ ಅಂದ್ರೆ ಈ ಎರಡು ಏನು ಸಿವಿಲೈಸೇಷನ್ಸ್ಗಳು. ಒಂದು ಸಿವಿಲೈಸೇಷನ್ ಅಂತಾರೆ, ಇನ್ನೊಂದು ಕಲ್ಚರ್ ಅಂತಾರೆ. ಡಿಫ್ರೆನ್ಸ್ ಹೇಳ್ತೀನಿ. ವಾಟ್ ಇಸ್ ಸಿವಿಲೈಸೇಷನ್, ವಾಟ್ ಇಸ್ ಕಲ್ಚರ್? ಕಲ್ಚರ್ ಅಂದ್ರೆ ವೇ ಆಫ್ ಲೈಫ್, ಸಂಸ್ಕೃತಿ ಅಂದ್ರೆ ನಾವೇನಿವತ್ತು ಜೀವಿಸ್ತಾ ಇದೀವಲ್ಲ ಒಂದು ವೇ ಆಫ್ ಲೈಫ್. ಅದೇ ಸಿವಿಲೈಸೇಷನ್ ಅಂದ್ರೆ ಈ ವೇ ಆಫ್ ಲೈಫ್ ಅಲ್ಲಿ ನಾವು ಯಾವಾಗ ನಾವು ಸೈಂಟಿಫಿಕಲಿ ಪ್ರೋಗ್ರೆಸ್ ಆಗ್ತೀವಲ್ಲ ಅದು ಸಿವಿಲೈಸೇಷನ್ ಅಂತ ಕರೀತಾರೆ. ನಾಗರಿಕತೆ. ಕೆಲವರು ಹೇಳ್ತಾರೆ ನೋಡಿ, ಕಲ್ಚರ್ ಇದೆ ಸಿವಿಲೈಸೇಷನ್ ಇಲ್ಲ. ಕಲ್ಚರ್ ಎಲ್ಲರಿಗೂ ಇದೆ, ಪ್ರತಿಯೊಬ್ಬರಿಗೂ ಕಲ್ಚರ್ ಇದೆ. ಬಾರ್ಬೇರಿಯನ್ ಕಲ್ಚರ್ ಅಂತಾರೆ, ಹೌದಲ್ವಾ? ಅದೇ ರೀತಿ ಟ್ರೈಬಲ್ ಕಲ್ಚರ್ ಅಂತ ಕರೀತಾರೆ. ಸಿವಿಲೈಸೇಷನ್ ಅಂದ್ರೆ ಯಾವಾಗ ಆಗುವಂಥದ್ದು? ಸಿವಿಲೈಸೇಷನ್ ಅಂದ್ರೆ ಯಾವಾಗ ನೀನು ಕೋಸಂಬಿ ಹೇಳ್ತಾರೆ, ಮಾರ್ಕ್ಸಿಸ್ಟ್ ಒಬ್ಬ ಹಿಸ್ಟೋರಿಯನ್ಸ್ ಹೇಳ್ತಾರೆ, ಏನ್ ಹೇಳ್ತಾರೆ, ಯಾವಾಗ ಒಂದು ಸೊಸೈಟಿ ಅನ್ನೋದು ಓಕೆ ಸೈಂಟಿಫಿಕಲಿ ಉತ್ತನ್ನಕ್ಕೆ ಏರುತ್ತೋ ಆ ಟೈಮ್ ನೋಡುವಂಥದ್ದು ನಾವು ಸಿವಿಲೈಸೇಷನ್ ಆ ನಾಗರಿಕತೆ ಅಂತ ಕರೀತಾರೆ. ಓಕೆ, ಇವೆರಡು. ಅದಕ್ಕೆ ಏನ್ ಹೇಳ್ತಾರೆ, IVC ಸಿವಿಲೈಸೇಷನ್. ಯಾಕೆ ಸಿವಿಲೈಸೇಷನ್ ಅಂತಾರೆ? ಅರ್ಬನ್ ಕಲ್ಚರ್ ಇತ್ತು. ಅರ್ಬನ್ ಅನ್ನೋದು ಸೈಂಟಿಫಿಕಲಿ ಒಂದು ರೀತಿ ಉನ್ನತಿ, ಅದಕ್ಕೋಸ್ಕರ IVC ಅನ್ನೋದು ಅರ್ಬನ್ ಕಲ್ಚರ್. ಅರ್ಬನ್ ಅಂತ ಒಂದು ಈ ಸಿಟೀಸ್ಗಳಿದ್ದು. ಅದೇ ರೀತಿ ನಿಮ್ಗೆ ಇದರಲ್ಲಿ ಏನು ವೇದಗಳ ಕಾಲದಲ್ಲಿ ಏನಿತ್ತು, ಪ್ಯಾಸ್ಟ್ರಲ್ ಎಕಾನಮಿ. ಪ್ಯಾಸ್ಟ್ರಲ್ ಅಂದ್ರೆ ಸ್ಟಿಲ್ ಏನಾಗ್ತಾ ಇದೆ, ಡಾಮಿನೇಟೆಡ್. ಇನ್ನು ಕೂಡ ಅಗ್ರಿಕಲ್ಚರ್ ಇಲ್ಲ. ಪ್ಯಾಸ್ಟ್ರಲ್ ಅಂತಂದ್ರೆ ಈ ಹಸು ಪಶುಸಂಗೋಪನೆ ಅಂತ ಕರಿತೀವಲ್ಲ ಆ ಎಕಾನಮಿ ಡಾಮಿನೇಟ್ ಮಾಡ್ತಾ ಇತ್ತು. ಅದಕ್ಕೆ ಏನ್ ಹೇಳ್ತಾರೆ, ಒಂದು ಸಿವಿಲೈಸೇಷನ್ ಅಂದ್ರೆ ಇನ್ನೊಂದು ಕಲ್ಚರ್ ಅಂತ ಕೂಡ ಕರೀತಾರೆ, ಅದಕ್ಕೋಸ್ಕರ ಹೇಳ್ತಾ ಇದೀನಲ್ಲ, IVC ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮತ್ತೆ ವೇದಿಕ್ ಸೊಸೈಟಿನ ನೀವು ಆದಷ್ಟು ಹೆಚ್ಚಾಗಿ ಓದ್ಕೋಬೇಕು. ಇವೆರಡು ಬಿಟ್ಟಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನ್ ಗೊತ್ತಾ, ಬುದ್ಧಿಸಂ ಮತ್ತೆ ಜೈನಿಸಂ. ಯಾಕೆ ಬಂತು? ಫಸ್ಟ್ ಆಫ್ ಆಲ್ ಇಷ್ಟು ಓದಬೇಕು ಅಂದ್ರೆ ನಿಮಗೆ ಏನ್ ಓದ್ತಾ ಇದೀನಿ ಅಂತ ಓದೋದಕ್ಕಿಂತ ಯಾಕೆ ಓದುತ್ತಾ ಇದೀನಿ ಅನ್ನೋದು ಇಂಪಾರ್ಟೆಂಟ್. ಏನ್ ಓದ್ತಾ ಇದೀನಿ ಅನ್ನೋದಕ್ಕಿಂತ ಯಾಕೆ ಓದ್ತಾ ಇದೀನಿ ಅದು ಇಂಪಾರ್ಟೆಂಟ್. ಯಾಕಪ್ಪ? ಎಕ್ಸಾಂಪಲ್ ನಿಮ್ಗೆ ನೋಡಿ, ಬುದ್ಧಿಸಂ ಜೈನಿಸಂ ಯಾಕೆ ಬಂತು? ಬುದ್ಧಿಸಂ ಜೈನಿಸಂ ಎಲ್ಲ ಓದ್ಕೋಗ್ತೀವಿ. ಬುದ್ಧ ಬಂದ, ಜೈನ ಬಂದ, ಮಹಾವೀರ ಬಂದ, ಸ್ಟಾರ್ಟ್ ಆಯ್ತು. ಅವ್ರ ಫಿಲಾಸಫಿ ಏನು ಅಂತ ಯಾಕೆ ಬಂತು ಅಂದ್ರೆ ಬಿಕಾಸ್ ಆಫ್ ಲೇಟರ್ ವೇದಿಕ್ ಪೀರಿಯಡ್. ಯಾಕೆ ಲೇಟರ್ ವೇದಿಕ್ ಪೀರಿಯಡ್ ಏನ್ ಪ್ರಾಬ್ಲಮ್ ಸೃಷ್ಟಿ ಮಾಡ್ತು? ಅದಕ್ಕೆ ಹೇಳ್ತಾರೆ ಫಸ್ಟ್ ಸೋಶಿಯೋ ರಿಲಿಜಿಯಸ್ ಮೂವ್ಮೆಂಟ್ ಅಂತ ಕರೀತಾರೆ. ಇಂಡಿಯಾದಲ್ಲಿ ಫಸ್ಟ್ ಸೋಶಿಯೋ ರಿಲಿಜಿಯಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ ಯಾವಾಗ? ಬುದ್ಧ ಮತ್ತೆ ಜೈನಿಸಂ ಅಲ್ಲ, ಆ ಟೈಮಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ಲಿ 62 ಸೆಕ್ಟ್ ಇದ್ದು. ಏನ್ ಮಾಡ್ತೀವಿ ಆ ಸೆಕ್ಟ್ಗಳು ಟು ಆಪೋಸ್ ದಿ ಏನು ಬ್ರಾಹ್ಮಿಣಿಸಮ್. ಅವಾಗಿನ ಕಾಲದ ಬ್ರಾಹ್ಮಿಣಿಸಮ್ ಅಂತ ಕರಿತಿಲ್ಲ, ವೇದಿಕ್ ರಿಲಿಜಿಯನ್. ಅವತ್ತಿನ ಕಾಲದಲ್ಲಿ 62 ಡಿಫರೆಂಟ್ ಸೆಕ್ಟ್ಗಳು ಏನ್ ಮಾಡ್ತಾ ಇದ್ದು, ಇದನ್ನ ಆಪೋಸ್ ಮಾಡ್ತಾ ಇದ್ದು. ಇವನ್ನ ಏನಂತ ಕರೀತಾರೆ? ಶ್ರಮಣ ಟ್ರೆಡಿಷನ್ ಅಂತ ಕರೀತಾರೆ. UPSC ಕ್ವಶನ್ ಏನು, ಹೂ ಆರ್ ದಿ ಶ್ರಮಣಾಸ್ ಅಂತ. ಶ್ರಮಣಾಸ್ ಅಂದ್ರೆ ಯಾರು ಅಂತ ಕೇಳ್ತಾರೆ. ಯಾರು ಶ್ರಮಣಾಸ್ ಅಂದ್ರೆ ಯಾರು ವೇದಿಕ್ ರಿಲಿಜಿಯನ್ ಇತ್ತಲ್ಲ, ವೇದಿಕ್ ರಿಲಿಜಿಯನ್ ಆಪೋಸ್ ಮಾಡ್ತಿದ್ರಲ್ಲ ಅವ್ರನ್ನ ಕರೀತಾರೆ ಶ್ರಮಣ ಟ್ರೆಡಿಷನ್ ಅಂತ ಕರೀತಾರೆ. ಶ್ರಮಣ ಅಂದ್ರೆ ಬುದ್ಧಿಸಮ್, ಜೈನಿಸಮ್, ಅಜೀವಿಕಾಸು ಇವೆಲ್ಲ ಬರ್ತಾರೆ ಶ್ರಮಣ ಟ್ರೆಡಿಷನ್. ಯಾಕೆ ಬಂದ್ರು? ಬಿಕಾಸ್ ಆಫ್ ಲೇಟರ್ ವೇದಿಕ್ ಪೀರಿಯಡ್ ಏನಾಯ್ತು? ರಿಗ್ವೇದಿಕ್ ಪೀರಿಯಡ್ ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಇಗಾಲಿಟೇರಿಯನ್ ಸೊಸೈಟಿ ಅಂತ ಕರೀತಾರೆ. ಎಲ್ಲರೂ ಸಮಾನರು. ಎಲ್ಲರೂ ಸಮಾನರು ಅಂತ ಸೊಸೈಟಿ ಇತ್ತು. ಯಾವ ಟೈಮಲ್ಲಿ? ಅರ್ಲಿ ವೇದಿಕ್ ಟೈಮಲ್ಲಿ. ಅದೇ ನಿಮ್ಗೆ ಲೇಟರ್ ವೇದಿಕ್ ಟೈಮಲ್ಲಿ ಬರೋಷ್ಟಕ್ಕೆ ಏನಾಯ್ತಪ್ಪ ಅಂದ್ರೆ ಅಲ್ಲಿ ಏನಾಯ್ತು, ಬ್ರಾಹ್ಮಣ್ ಡಾಮಿನೇಟ್ ಮಾಡೋದು. ರಿಲಿಜಿಯನ್ ಏನಾಗೋಯ್ತು, ಕರಪ್ಟ್ ಆಯ್ತು. ಯಾವ ರೀತಿ ಕರಪ್ಟ್ ಆಯ್ತು? ಎಕ್ಸಾಂಪಲ್, ರಿಲಿಜಿಯನ್ ನ ಇಂಟರ್ಪ್ರಿಟ್ ಮಾಡಕ್ಕೆ, ಇಂಟರ್ಪ್ರಿಟ್ ಅಂದ್ರೆ ಬರೆಯುವಂಥದ್ದು ಮತ್ತೆ ಬರೆದಿರ್ತಕ್ಕಂಥದ್ದು ಇದು ಈ ರೀತಿ ಅಂತ ಹೇಳುವಂಥದ್ದು ಏನಾಯ್ತು, ಅಥಾರಿಟಿ ಯಾರಿಗೆ ಬಂತಂದ್ರೆ ಬ್ರಾಹ್ಮಣಸ್ ಬಂತು. ಈ ಬ್ರಾಹ್ಮಣಸ್ ಬಂದಿಗೆ ಏನ್ ಮಾಡಿದ್ರು, ಅವ್ರಿಗೆ ಬೇಕಾದಂಗೆ ಅವ್ರು ಬರ್ಕೊಂಡ್ರು. ಅದಕ್ಕೇನಾಯ್ತು, ಅರ್ಲಿ ವೇದಿಕ್ ಇದ್ದಿದ್ದಂಥದ್ದು ಲೇಟರ್ ವೇದಿಕಲ್ಲಿ ಸಮ್ ಚೇಂಜಸ್ ಆಯ್ತು. ಚೇಂಜಸ್ ಯಾವ ರೀತಿ? ಶೂದ್ರ ಅನ್ಟಚಬಿಲಿಟಿ, ವುಮೆನ್ ಕಂಡೀಷನ್. ಎಕ್ಸ್ಪೆಷಲಿ ಹೇಳ್ತೀನಲ್ಲ, ನಿಮ್ಗೆ ನೋಡ್ತೀರಿ ಸೀತೆ ಸ್ವಯಂವರ ಕೇಳ್ತೀರಿ. ಸೀತೆ ಸ್ವಯಂವರ ಯಾವ ಟೈಮ್? ಅರ್ಲಿ ವೇದಿಕ್ ಟೈಮಲ್ಲಿ. ಅದೇ ಲೇಟರ್ ವೇದಿಕ್ ಟೈಮಲ್ಲಿ ಏನಾಯ್ತು, ಈ ಸ್ವಯಂವರ ಅನ್ನೋ ಕಾನ್ಸೆಪ್ಟೇ ಹೊರಟಾಯ್ತು. ಯಾಕೆ? ಎಲ್ಲ ಏನಾಯ್ತು, ವುಮೆನ್ ಕಂಡೀಷನ್ ಏನಾಯ್ತು, ಡಿಟೇರಿಯೇಟ್ ಆಗೋಯ್ತು. ಈಗೇನಾಯ್ತು, ಲೇಟರ್ ವೇದಿಕ್ ಟೈಮಲ್ಲಿ ವುಮೆನ್ ಪ್ರಾಬ್ಲಮ್. ನೆಕ್ಸ್ಟ್ ಶೂದ್ರಾಸ್ ಬಂದ್ರು. ಶೂದ್ರಾಸ್ ಏನಾಯ್ತು, ಅರ್ಲಿ ವೇದಿಕ್ ಟೈಮಲ್ಲಿ ಓನ್ಲಿ 3 ವರ್ಣಾಸ್ ಇದ್ದವು. ಅರ್ಲಿ ವೇದಿಕ್ ಟೈಮಲ್ಲಿ ಓನ್ಲಿ 3 ವರ್ಣ. ಯಾರು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇದ್ರು. ಓಕೆನಾ? ಲೇಟರ್ ವೇದಿಕ್ ಟೈಮ್ ಏನಾಯ್ತು, ಶೂದ್ರ ಬಂದ್ಮೇಲೆ ಅಲ್ಲೇನಾಯ್ತು, ಇಂಟರ್ ವರ್ಣ ಮ್ಯಾರೇಜಸ್ ನ ಅಲೋ ಮಾಡಲಿಲ್ಲ. ಶೂದ್ರ ಏನ್ ಮಾಡಿದ್ರು, ನೀವು ಕೆಳ ತುದಿಯಲ್ಲಿ ಇರ್ತಕ್ಕಂಥವ್ರು, ಹೈರಾರ್ಕಿಲಿ ಕೆಳಗಡೆ ಇರ್ತಕ್ಕಂಥವ್ನು ಅಂದ್ಬಿಟ್ಟು ಡಿಸ್ಕ್ರಿಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಇದಾದ್ಮೇಲೆ ಏನಾಯ್ತು, ಜೊತೆಗೆ ಏನಾಯ್ತು, ಒಂದು ಅಲಯನ್ಸ್ ಬೆಳೀತು. ಬಿಲ್ಡ್ ಆಯ್ತು. ಏನ್ ಅಲಯನ್ಸು? ಬ್ರಾಹ್ಮಣ ಮತ್ತೆ ಕ್ಷತ್ರಿಯ ಅಲಯನ್ಸ್. ಯಾಕೆ ಬಿಲ್ಡ್ ಆಯ್ತು? ಒಂದು ಬ್ರಾಹ್ಮಣ ಅವ್ರೇನ್ ಮಾಡಿದ್ರು, ಇದು ಮಾಡಿದ್ರು. ಬ್ರಾಹ್ಮಣನ ಕೆಲಸ ಏನು, ನೆಕ್ಸ್ಟ್ ಕ್ಷತ್ರಿಯನ ಕೆಲಸ ಏನು, ಈ ತರ ಡಿವಿಷನ್ ಮಾಡಿದ್ರು. ಮಾಡಿದ್ಮೇಲೆ ಏನಾಯ್ತು, ಬ್ರಾಹ್ಮಣ ಅದನ್ನ ಏನ್ ಮಾಡಬೇಕು,
ಲಿಟ್ರೇಚರ್ ಬರೀಬೇಕು. ಕ್ಷತ್ರಿಯ ಏನ್ ನೋಡಬೇಕು, ಈ ವರ್ಣಾಶ್ರಮ ಧರ್ಮ ಅಂತ ಇದೆಯಾ ನೋಡಿ, ವರ್ಣಗಳು ಯಾವ್ಯಾವ ವರ್ಣಗಳು ಯಾರ್ಯಾರ ಮ್ಯಾರೇಜ್ ಆಗಬೇಕು, ಇದನ್ನ ಏನು ಸ್ಕ್ರಿಪ್ಚರ್ ಬರ್ದಿದೆಯಲ್ಲ ಇದನ್ನ ಕಾಪಾಡಬೇಕು. ವರ್ಣಾಶ್ರಮ ಧರ್ಮನ ಮೇಂಟೈನ್ ಮಾಡಕ್ಕೆ ಯಾರು ಬೇಕು, ಶೂದ್ರ, ಯಾರು ಕ್ಷತ್ರಿಯ ಬೇಕು, ಇದನ್ನ ಕೆಲಸ ಕ್ಷತ್ರಿಯ. ಇವರಿಬ್ರು ನಡುವೆ ಈಗ ನಾನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಓಕೆ ನಾನೇನ್ ಮಾಡ್ತೀನಿ, ನಿನಗೆ ಜಾಸ್ತಿ ಪವರ್ ಕೊಡ್ತೀನಿ. ಯಾರು ಕೊಡ್ತಾ ಇರೋದು, ಬ್ರಾಹ್ಮಣ ಪವರ್ ಕೊಡ್ತಾ ಇರೋಂಥದ್ದು. ಬ್ರಾಹ್ಮಣ ನೀನೇನ್ ಕೊಡು, ನೀನೇನ್ ಮಾಡು, ಧಾನ್ಯಗಳು, ದಾನ ಮಾಡು. ರಿಚುವಲ್ಸ್ ಅಂಡ್ ಸ್ಯಾಕ್ರಿಫೈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಹೇಳ್ತಿಲ್ಲ, ಹೋಮ ಮತ್ತು ಹವನಗಳಿದಾವಲ್ವಾ, ಇವೇ ಇಂದು ರಿಲಿಜನ್ನ ಆ ರೀತಿ ಅವತ್ತಿನ ಕಾಲಕ್ಕೆ ವೇದಿಕ್ ರಿಲಿಜನ್ನ ಕರಪ್ಟ್ ಮಾಡಿದ ಯಾವಪ್ಪ ಅಂತಂದ್ರೆ ಈ ರಿಚುವಲ್ಸ್ ಅಂಡ್ ಸ್ಯಾಕ್ರಿಫೈಸ್. ಸುಮ್ಮನೆ ಬೆಳಗ್ಗೆದ್ರೆ ಹೋಮಗಳು, ಯಜ್ಞ ಹೆಗಾದಿಗಳು. ಓಕೆ, ಇದರಿಂದ ಏನಾಯ್ತು, ಕೆಳಗಡೆ ಇರ್ತಕ್ಕಂಥ 2 ಸೆಕ್ಷನ್ ಯಾವುದು, ಶುದ್ಧ ವೈಶ್ಯ ಮತ್ತೆ ಶೂದ್ರ, ಏನಾಯ್ತು, ಇವರು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಯಾಕಪ್ಪ ಅಂದ್ರೆ ಇವರು ಸೊಸೈಟಿಲಿ ಇವ್ರೇನ್ ಮಾಡ್ತಾ ಇದ್ದರು, ಮೆಜಾರಿಟಿ ಆಫ್ ಟ್ಯಾಕ್ಸ್ ಪೇಯರ್ ಯಾರು, ಶೂದ್ರ ಮತ್ತೆ ವೈಶ್ಯ. ಟ್ಯಾಕ್ಸ್ ಪೇಯರ್ ಯಾರು, ಶೂದ್ರ ಮತ್ತೆ ವೈಶ್ಯ. ಅಗ್ರಿಕಲ್ಚರ್ ಟ್ಯಾಕ್ಸ್ ಶೂದ್ರ. ಓಕೆ, ವೈಶ್ಯ ಎಂದು ಇದೇನು ಆಕ್ಯುಪೇಷನ್ ಏನು, ಟ್ರೇಡ್. ವೈಶ್ಯಂದು ಆಕ್ಯುಪೇಷನ್ ಏನು, ಟ್ರೇಡ್. ಓಕೆ, ಇವರಿಬ್ರು ಮೆಜಾರಿಟಿ ಆಫ್ ದ ಟ್ಯಾಕ್ಸ್ ಪೇಯರ್. ಬಟ್ ಹೈಯೆಸ್ಟ್ ಮೆಜಾರಿಟಿ ಟ್ಯಾಕ್ಸ್ ಪೇಯರ್ ನಾವು. ಬಟ್ ನಮ್ಗೆ ಯಾವುದೇ ರೀತಿ ಸವಲತ್ತುಗಳು ಸಿಗ್ತಾ ಇಲ್ಲ. ಇವತ್ತು ಕೂಡ ಅದೇ ಆಗ್ತಾ ಇರುವಂಥದ್ದು. ಟ್ಯಾಕ್ಸ್ ಪೇಯರ್ ಇವತ್ತು ಏನಾಗ್ತಾ ಇದೆ, ಒಂದು ಕಾನ್ಶಿಯಸ್ ಬೆಳೀತಾ ಇದೆ. ಟ್ಯಾಕ್ಸ್ ಪೇಯರ್ ಕ್ವಶನ್ ಮಾಡ್ತಾ ಇದ್ದಾರೆ, ನಾವು ಟ್ಯಾಕ್ಸ್ ಕಟ್ತಾ ಇದೀವಿ, ನೀವು ರೋಡ್ ಸರಿಯಾಗಿ ಕೊಡ್ತಾ ಇಲ್ಲ. ಇದೇ ತರ ಅವತ್ತಿನ ಕಾಲದಲ್ಲೂ ಕೂಡ ಆಗಿತ್ತು. ಈ ತರ ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ, ನಮಗೆ ಒಂದು ಸೋಷಿಯಲ್ ಸ್ಟೇಟಸ್ ಇಲ್ಲ. ನೀವೇನ್ ಮಾಡ್ತೀರಾ, ಬ್ರಾಹ್ಮಣ ಮತ್ತೆ ಕ್ಷತ್ರಿಯ ಟ್ಯಾಕ್ಸ್ ಕಟ್ಟಲ್ಲ, ನಮ್ಮ ಟ್ಯಾಕ್ಸ್ ತಗೋತಾ ಇದ್ದೀರಾ, ಬಟ್ ನಮ್ಗೆ ಅದೇ ಯಾವುದೇ ರೀತಿ ಸರ್ವಿಸ್ ಕೊಡ್ತಾ ಇಲ್ಲ, ಜೊತೆಗೆ ನಮ್ಗೊಂದು ಸ್ಟೇಟಸ್ ಕೊಡ್ತಾ ಇಲ್ಲ ಅಂತಂದಾಗ ಓಕೆ ಇವರಿಬ್ರು ಏನ್ ಮಾಡಿದ್ರು, ಎಗೇನೆಸ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರ ವಿರುದ್ಧ, ಎಸ್ಪೆಷಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ವಿರುದ್ಧ ಎಗೇನೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಲೆವೆಲ್ಗೆ. ಇನ್ನೊಂದು ಲೆವೆಲ್ಗೆ ಏನಾಯ್ತು, ಇದೇ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಇದ್ರಲ್ಲ, ಬ್ರಾಹ್ಮಣ ಮತ್ತು ಕ್ಷತ್ರಿಯ ನಡುವೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಬ್ರಾಹ್ಮಣ ಮತ್ತೆ ಕ್ಷತ್ರಿಯ ನಡುವೆ ಅವ್ರವ್ರೆ ಫಸ್ಟ್ ಏನ್ ಮಾಡಿದ್ರು, ಮೂರನೇ ಎನಿಮಿನ ಎಲಿಮಿನೇಟ್ ಮಾಡಿದ್ರು. ಯಾರು, ಬ್ರಾಹ್ಮಣ ಮತ್ತೆ ಕ್ಷತ್ರಿಯ. ನೆಕ್ಸ್ಟ್ ಏನ್ ಮಾಡಿದ್ರು, ಅವ್ರವರಲ್ಲೇ ಸ್ಟಾರ್ಟ್ ಆಯ್ತು. ಏನಂತ, ಓಕೆ ನಾನು ಕಷ್ಟಪಟ್ಟು ಯುದ್ಧ ಮಾಡಿ ನೀನು ಬರ್ತೀನಿ, ನೀನೇನ್ ಮಾಡ್ತೀಯಾ, ಬಂದಂತ ಈಗ ಒಂದು ಯಾಗ ಮಾಡಬೇಕು, ಒಂದು ರಾಜಸೂಯ ಯಾಗ, ಒಂದು ಅಶ್ವಮೇಧ ಯಾಗ ಮಾಡಬೇಕು ಅಂದ್ರೆ ಒಂದು 500 ಕೌಸ್ಗಳು, ಓಕೆ, ಮತ್ತೆ 1000 ಬೆಳ್ಳಿ ನಾಣ್ಯಗಳು, ಚಿನ್ನದ ನಾಣ್ಯಗಳು ಕೊಡಬೇಕಿತ್ತು. ನಾನು ಅಶ್ವಮೇಧ ಯಾಗ ಮಾಡ್ತೀನಿ, ಓಕೆ, ನಾನು ಕಷ್ಟಪಡ್ತಾ ಇದ್ದೀನಿ, ನಾನು ಸುಮ್ಮನೆ ತಂದು ಹಾಕ್ಬೇಕಲ್ಲ ಅಂದಾಗ ಅವರಿಬ್ಬರು ನಡುವೆ ಸ್ಟಾರ್ಟ್ ಆಯ್ತು. ಯಾರ ನಡುವೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತಲ್ಲ, ಬ್ರಾಹ್ಮಣ ಮತ್ತೆ ಕ್ಷತ್ರಿಯ, ಇವ್ರ ನಡುವೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಇವ್ರ ನಡುವೆ ಸ್ಟಾರ್ಟ್ ಆದಾಗ ಏನಾಯ್ತು, ಆಗ ಕ್ಷತ್ರಿಯರು ಏನ್ ಮಾಡಿದ್ರು, ಇವರಿಬ್ರು ಆಲ್ರೆಡಿ ಇದ್ರಲ್ಲ, ಯಾರು ವೈಶ್ಯ ಮತ್ತೆ ಶೂದ್ರ ಜೊತೆಗೆ ಸೇರ್ಕೊಂಡು ಬ್ರಾಹ್ಮಣರ ಅಪೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದೇ ಏನಪ್ಪಾ ಅಂದ್ರೆ ಬುದ್ಧಿಸಂ ಮತ್ತೆ ಜೈನಿಸಂ. ಸಿಂಪಲ್ ಆಗಿ ಹೇಳ್ಬೇಕು, ಬುದ್ಧಿಸಂ ಜೈನಿಸಂ. ಯಾವ ರೀತಿ ಹೇಳ್ತೀರಾ ಸರ್, ಬುದ್ಧಿಸಂ ಜೈನಿಸಂ ಇವರು ಅಲಯನ್ಸ್ ಅಂತ ಕೇಳಿದಾಗ ಮೆಜಾರಿಟಿ ಆಫ್ ಎಕ್ಸಾಂಪಲ್ ಬುದ್ಧ ತಗೊಳ್ಳಿ, ಬುದ್ಧ ಯಾರು, ಕ್ಷತ್ರಿಯ. ಜೈನಿಸ್ ತಗೊಳ್ಳಿ, ಫಸ್ಟ್ ಶೋಭದೇವನಿಂದ ಪಾರ್ಶ್ವನಾಥ ಮತ್ತೆ ಮಹಾವೀರ ತಗೊಂಡ್ರೆ ಇವರೆಲ್ಲ ಯಾರಪ್ಪ ಅಂದ್ರೆ ಕ್ಷತ್ರಿಯರು. ಈಗೇನಾಯ್ತು, ಈ ಕ್ಷತ್ರಿಯ ವೈಶ್ಯ ಶೂದ್ರ ಎಗನೆಸ್ಟ್ ಬ್ರಾಹ್ಮಣ ಆಯ್ತು. ಇದೇನೆ ಎರಡನೇ ಸೆಕ್ಷನ್, ಯಾವ್ದಪ್ಪ, ಬುದ್ಧಿಸಂ ಮತ್ತೆ ಜೈನಿಸಂ. ಇದನ್ನ ಕ್ಲಾಸಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇಲ್ಲಿ ಮೇಲೆ ಹೇಳಿದ್ದೀನಿ ಅಷ್ಟೇನೆ, ಯಾಕೆ ಏನು ಓಕೆ ಎಲ್ಲಾನು ಕೂಡ ಕ್ಲಾಸ್ ನೋಡೋಣ. ಇದಕ್ಕೆ ಹೇಳ್ತಾ ಇರೋಂಥದ್ದು ಈ ಮೂರು ಸೆಕ್ಷನ್ ನೀವು ಥರೋಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತು ಅಂದ್ರೆ ನಿಮ್ಗೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ವೆರಿ ವೆರಿ ಈಸಿ. ಯಾಕೆ ನೆಕ್ಸ್ಟ್ ಬರುವಂತೆಲ್ಲ ಫ್ಯಾಕ್ಟ್ಸ್ಗಳೇ, ಇವು ಕಾನ್ಸೆಪ್ಟ್ಗಳು, ಇವೆಲ್ಲ ಕಾನ್ಸೆಪ್ಟ್ ಇದ್ದಂಗೆ. ನೆಕ್ಸ್ಟ್ ಬರುವಂತವೆಲ್ಲ ಫ್ಯಾಕ್ಟ್ಸ್, ರಾಜ ಬಂದ, ಯಾವ್ಯಾವ ವಾರ್ ನಡೆಸ್ತೋ, ನೆಕ್ಸ್ಟ್ ಏನ್ ಕಾಂಟ್ರಿಬ್ಯೂಷನ್, ಇಷ್ಟೇ ಇರ್ತಕ್ಕಂಥದ್ದು. ಅದಕ್ಕೆ ಹೇಳುವಂಥದ್ದು ಈ ಮೂರಲ್ಲೇ ನಿಮಗೆ ನೋಡಿ ಬೇಕಾದ್ರೆ ಮೆಜಾರಿಟಿ ಆಫ್ ದ KPSC ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಕ್ವಶನ್ ಆಗಲಿ ಈ ಮೂರಲ್ಲೇ ಬಂದಿರತಕ್ಕಂಥದ್ದು. ಎಸ್ಪೆಷಲಿ ಮೇನ್ಸ್ ಕ್ವಶನ್ಸ್ಗಳು ಯಾಕೆ 6th century BC ಒಂದು ಡಾರ್ಕ್ ಏಜ್ ಅಂತ ಕರೀತಾರೆ. ಯಾಕೆ ಅಂತ ಕೇಳ್ತಾರೆ. ಡಾರ್ಕ್ ಏಜ್ ಅಂದ್ರೆ ಕತ್ತಲೆ ಯುಗ ಅಂತ ಕರೀತಾರೆ. ಕತ್ತಲೆ ಯುಗನ ಅದನ್ನ ಕ್ವಶನ್ ಮಾಡ್ಬೋದು ನಾವು. ಯಾಕೆಂದ್ರೆ ಹಿಂದೂ ರಿಲಿಜನ್ ಆಪೋಸ್ ಮಾಡಿ ಮೇಜರ್ಲಿ ಎರಡು ರಿಲಿಜನ್ ಬಂದ, ಬುದ್ಧಿಸಂ ಮತ್ತೆ ಜೈನಿಸಂ. ಶಾರ್ಟ್ ಟರ್ಮ್ ಅಲ್ಲಿ ಓಕೆ ಎಕ್ಸ್ಪ್ಯಾಂಡ್ ಆದ 2 ರಿಲಿಜನ್ಗಳು. ಯಾವ ರೀತಿ ಎಕ್ಸ್ಪಾನ್ಷನ್, ಅವ್ರ ಕಾಂಟ್ರಿಬ್ಯೂಷನ್ ಏನು, ಕ್ವಶನ್ ಏನ್ ಗೊತ್ತಾ, ಬುದ್ಧಿಸಂ ಕಾಂಟ್ರಿಬ್ಯೂಷನ್ ಏನು ಅಂತ. UPSC ಕ್ವಶನ್, ಸಿಂಪಲ್ ಕ್ವಶನ್, ಬುದ್ಧಿಸಂ ಕಾಂಟ್ರಿಬ್ಯೂಷನ್ ಇನ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ನಾವು ಇವತ್ತೇನು ಟೆಂಪಲ್ ಮತ್ತೆಲ್ಲ ಹೇಳ್ತಾ ಇದೀವಲ್ಲ, ಹಿಂದೂ ಟೆಂಪಲ್ಸ್ಗಳು ಅಂತ, ಈ ಕಾನ್ಸೆಪ್ಟ್ ಎಲ್ಲಿಂದ ಬಂದಿದ್ದು? ವೇದಗಳೆಲ್ಲ ಟೆಂಪಲ್ಸ್ ಇದ್ವಾ? ಇಲ್ಲ. ಐವಿಸಿಲೆಲ್ಲ ಟೆಂಪಲ್ಸ್ ಇತ್ತಾ? ಇಲ್ಲ. ಫಸ್ಟ್ ಟೈಮು ನಿಮಗೆ ಟೆಂಪಲ್ಸ್ ಆರ್ಕಿಟೆಕ್ಚರ್ ಬರೋದಲ್ಲಿ ಬುದ್ಧಿಸ್ಟ್ ಏನ್ ಮಾಡಿದ್ರು, ಮೂರು ಕಟ್ಟಿದ್ರು. ಒಂದು ಸ್ತೂಪ ಚೈತ್ಯ ವಿಹಾರ ಅಂತ. ನೆಕ್ಸ್ಟ್ ಇವೇ ಸ್ತೂಪ ಚೈತ್ಯ ವಿಹಾರ ಏನಾದ್ರು ನೆಕ್ಸ್ಟ್ ಹಿಂದೂ ಟೆಂಪಲ್ ಆರ್ಕಿಟೆಕ್ಚರ್ಗೆ ಬೇಸ್ ಆಯ್ತು. ಅದಕ್ಕೆ ಹೇಳಿದ್ರಲ್ಲ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್. ಓಕೆ, ಏನು ಆಗಮಶಾಸ್ತ್ರ ಏನ್ ಹೇಳ್ತಲ್ಲ, ಇದು ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು, ಬುದ್ಧಿಸ್ಟ್ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಬುದ್ಧಿಸ್ಟ್ ನಿಮಗೆ ಸ್ತೂಪ ಬಂದಾಗ ಗೊತ್ತಾಗುತ್ತೆ. ಸ್ತೂಪ ಮತ್ತೆ ಚೈತ್ಯ ನೋಡಿದ್ರೆ ಸೇಮ್ ಟೆಂಪಲ್ ಕಾಣುವಂಥದ್ದು. ಸ್ತೂಪ ಮತ್ತೆ ಚೈತ್ಯ ಅಂದ್ರೆ ಏನು, ಪ್ರೇಯರ್ ಆಲ್ಸೋ.
ಮೆಜಾರಿಟಿ ಅಥವಾ ಚೈತ್ಯ ಇದೆಯಲ್ಲ, ಈ ಚೈತ್ಯನ ಏನಂತ ಕನ್ವರ್ಟ್ ಮಾಡಿದ್ರು, ನೆಕ್ಸ್ಟ್ ಬಂದಂತ ಹಿಂದೂ ಕಿಂಗ್ಸ್ಗಳು ಏನ್ ಮಾಡಿದ್ರು, ಅವನ್ನ ಟೆಂಪಲ್ಸ್ ಆಗಿ ಕನ್ವರ್ಟ್ ಮಾಡಿದ್ರು. ಈ ಹಿಂದೂ ಟೆಂಪಲ್ಸ್ಗಳು ಏನ್ ಮಾಡಿದ್ರು, ನೆಕ್ಸ್ಟ್ ಬಂದಂತ ಮುಸ್ಲಿಮ್ಸ್ ಏನ್ ಮಾಡಿದ್ರು, ತಮ್ಮ ದರ್ಗಾಗಳಾಗಿ ನೆಕ್ಸ್ಟ್ ಅವರ ವಾಸ್ತು ಆರ್ಕಿಟೆಕ್ಚರ್ ಏನು ಮೆಟೀರಿಯಲ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರು. ಇದೊಂದು ರೀತಿ ಎವಲ್ಯೂಷನ್ ಸ್ಟೇಜ್. ಒಬ್ಬ ಸ್ಟ್ರಾಂಗ್ ಆಗಿ ಯಾರಿರ್ತಾನೋ ಅವನ್ ಏನ್ ಮಾಡ್ತಾನೆ, ಅವ್ನ್ ರಿಲಿಜನ್ ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಹಾಗೇನ್ ಮಾಡ್ತಾನೆ, ಇದ್ದಂತ ಓಲ್ಡ್ ನ ಕ್ರಾಶ್ ಮಾಡಿ ಅವನದೊಂದು ಎಸ್ಟಾಬ್ಲಿಷ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇದೇ ಹಿಸ್ಟ್ರಿಯಾಗಿ ಬಂದಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇದೀನಲ್ಲ, ಈ 3 ಇಂಪಾರ್ಟೆಂಟ್ ಯಾವ್ಯಾವು, ಬುದ್ಧಿಸಂ, ಜೈನಿಸಂ, IVC, ವೇದಿಕ್ ರಿಲಿಜನ್. ಇವು 4, ಈ 3ನ ನೀವು ಸ್ಟಡಿ ಮಾಡ್ತು ಅಂದ್ರೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಸಖತ್ ಈಸಿ. ಯಾಕೆಂದ್ರೆ ಅದ್ರ ಮೇಲೆ ಬರುವಂಥದ್ದು ನೆಕ್ಸ್ಟ್ ಅಲ್ಲ, ಅದ್ರ ಮೇಲೆ ಎರಡು ಓದ್ಬೇಕಾಗುತ್ತೆ ಅಷ್ಟೇ. ಇನ್ನು 2 ಓದ್ಬೇಕು. ಏನ್ ಓದ್ಬೇಕು, ಒಂದು ಮೌರ್ಯಸ್ ಓದ್ಬೇಕು, ಇನ್ನೊಂದು ಗುಪ್ತಾ ಓದ್ಬೇಕಷ್ಟೇ. ಗುಪ್ತಾ ಮತ್ತೆ ಮೌರ್ಯ ಇವೆರಡರಿಂದ ಮ್ಯಾಕ್ಸಿಮಮ್ ಕ್ವಶನ್ ಬರ್ಬೋದು. ಈ 3ರಿಂದ ಮ್ಯಾಕ್ಸಿಮಮ್ 2-3 ಕ್ವಶನ್ಸ್ ಬಂದೇ ಬರ್ತವೆ. ಎಸ್ಪೆಷಲಿ ನಿಮಗೆ ಪ್ರಿಲಿಮ್ಸ್ ಆದ್ರೆ 2-3 ಕ್ವಶನ್ಸ್. ಅದೇ ಮೇನ್ಸ್ ಆಯ್ತು ಅಂದ್ರೆ ನಿಮ್ಗೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಬರೋದು ಇಲ್ಲಿಂದಾನೆ ಕ್ವಶನ್ಸ್ ಬರ್ಕೊಟ್ಬಿಡ್ತೀನಿ. ಇದೊಂದು ಬರ್ಬೋದು, ಇಲ್ಲ ಅಂದ್ರೆ ಬಂತು ಅಂದ್ರೆ ಮೌರ್ಯನ್ ಆರ್ಕಿಟೆಕ್ಚರ್ ಬರ್ಬೋದು. ಮೌರ್ಯನ್ ಆರ್ಕಿಟೆಕ್ಚರ್ ಆಲ್ಸೋ ಬುದ್ಧಿಸ್ಟ್ ಆರ್ಕಿಟೆಕ್ಚರ್. ನೆಕ್ಸ್ಟ್ ಇಲ್ಲ ಅಂತಂದ್ರೆ ಗುಪ್ತಾ ಆರ್ಕಿಟೆಕ್ಚರ್ ಬರ್ಬೋದು. ಗುಪ್ತಾ ಆರ್ಕಿಟೆಕ್ಚರ್ ಯಾಕೆ, ದೇ ಆರ್ ದಿ ಫಸ್ಟ್ ಟು ಬಿಲ್ಡ್ ದಿ ಟೆಂಪಲ್ ಇನ್ ಇಂಡಿಯಾ. ಗುಪ್ತಾಸ್ ವರ್ ದಿ ಫಸ್ಟ್ ಟು ಬಿಲ್ಡ್ ಟೆಂಪಲ್ಸ್ ಇನ್ ಇಂಡಿಯಾ. ಟೆಂಪಲ್ಸ್ ಯಾರಪ್ಪ ಬಿಲ್ಡ್ ಮಾಡಿ ಇಂಡಿಯಾದಲ್ಲಿ ಫಸ್ಟ್, ಬುದ್ಧಿಸ್ಟ್. ಸಾರಿ, ಯಾರು, ಗುಪ್ತಾಸ್. ಓಕೆ, ಇನ್ನೊಂದು ಕ್ವಶನ್ ಬರೋದು ಗುಪ್ತಲ್ಲಿ ಏನ್ ಕೇಳ್ತಾರೆ, ಗುಪ್ತಾ ಏಜ್ ಇಸ್ ಕಾಲ್ಡ್ ಆಸ್ ಎ ಗೋಲ್ಡನ್ ಏಜ್, ಕ್ರಿಟಿಕಲಿ ಅನಲೈಸ್. ಓಕೆ ಅಂತ ಕೇಳ್ತಾರೆ. ಅಂದ್ರೆ ಗುಪ್ತಾ ಏಜ್ ನ ನಾವೇಂತ ಕರಿತೀವಿ, ಸುವರ್ಣ ಯುಗ ಅಂತ ಕರಿತೀವಿ. ಯಾಕೆ ಸುವರ್ಣ ಯುಗ, ಸುವರ್ಣ ಅಂದ್ರೆ ಏನು, ಗೋಲ್ಡನ್ ಏಜ್ ಅಂತ ಕರಿತೀವಿ. ಯಾಕೆ ಗೋಲ್ಡನ್ ಏಜ್ ಅಂತ ಕರೆದಾಗ ಸಿಂಪಲ್ ಆಗಿ ಏನು, ಸಿಂಪ್ಲಿ ಏನ್ ಹೇಳ್ತಾನೆ, ಮಿಂಟ್ ಮಾಡ್ತಿದ್ರು ಗೋಲ್ಡ್ ಅಂತ ಅಲ್ಲ. ಏನು ಗೋಲ್ಡನ್ ಏಜ್ ಅಂದ್ರೆ ಅದಕ್ಕೆ ಸಮ್ ಕ್ರೈಟೀರಿಯಾ ಇದಾವೆ. ಏನ್ ಕ್ರೈಟೀರಿಯಾ ಅಂತಂದ್ರೆ, ಓಕೆ, ಗೋಲ್ಡನ್ ಏಜ್ ಅಂದ್ರೆ ಒಂದು ಉನ್ನತಿ, ಅತ್ಯುನ್ನತವಾದ ಗೋಲ್ಡ್ ಅಂದ್ರೆ ಇವತ್ತು ಪ್ಯೂರಿಟಿ ಏನ್ ಮಾಡ್ತೀವಿ, ಗೋಲ್ಡ್ ಟಾಪ್ ಅದಲ್ವಾ. ಅದೇ ರೀತಿ ಗೋಲ್ಡನ್ ಏಜ್ ಅಂತಂದ್ರೆ, ಇಷ್ಟಿಲ್ ಗೋಲ್ಡನ್ ಏಜ್ ಅಂತಂದ್ರೆ ಎಲ್ಲಾ ರಂಗದಲ್ಲೂ, ಎಲ್ಲಾ ಸೆಕ್ಷನ್ಸ್ ನಲ್ಲೂ ಕೂಡ ಏನು ಉನ್ನತಿಯನ್ನು ಪಡೆದಿತ್ತು. ಯಾವ ರೀತಿ ಅಂತ ಕೇಳ್ಬೋದು. ಯಾವ ರೀತಿ, ಒಂದು ತಗೊಳ್ಳಿ, ಫಸ್ಟ್ ಟೈಮ್ ಟೆಂಪಲ್ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪ ಏನಂತ ಕರೀತಾರೆ, ದೇವಸ್ಥಾನಗಳ ನಿರ್ಮಾಣ ಸ್ಟಾರ್ಟ್ ಆಗಿದೆ. ಎಲ್ಲಿಂದ, ಗುಪ್ತರ ಕಾಲದಿಂದ. ಗುಪ್ತರ ಕಾಲ ಸ್ಟಾರ್ಟ್ ಮಾಡಿದ್ರು, ಅಲ್ಲಿಂದ ಏನಾಯ್ತು, ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಬನ್ನಿ, ಗುಪ್ತಾ ಇದು ನಗರ, ಇವ್ರ ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಆರ್ಟ್ ಬನ್ನಿ. ಆರ್ಟ್ ಅಂದ್ರೆ ಏನು, ಕಲೆ. ಏನ್ ಕಲೆ ಬಂತು, ಅಲ್ಲಿ ನಿಮ್ಗೆ ಪೇಂಟಿಂಗ್ ಬರುತ್ತೆ. ಪೇಂಟಿಂಗ್ ಮುಂಚೆನೇ ಇತ್ತು, ಬಟ್ ಗುಪ್ತರ ಕಾಲದಲ್ಲಿ ಬಾಕ್ ಕೇವ್ ಪೇಂಟಿಂಗ್ಸು, ನೆಕ್ಸ್ಟ್ ಸುಲ್ತಾನ್ ಗಂಜ್ ಬುದ್ಧ ಅಂತ ಬರುತ್ತೆ, ಬುದ್ಧನ ಪ್ರತಿಮೆಗಳು ಇವೆಲ್ಲ ಬರ್ತವೆ. ನೆಕ್ಸ್ಟ್ ಇದಾದ ನಂತರ ಇನ್ನೊಂದೇನು ಬರುತ್ತೆ, ಲಿಟ್ರೇಚರ್. ವೆರಿ 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 ಇಂಪಾರ್ಟೆಂಟ್. ಏನು, ಸಾಹಿತ್ಯ ಅನ್ನೋದು ಗುಪ್ತರ ಕಾಲದ ಸಾಹಿತ್ಯ ಇದೆಯಲ್ಲ, ಪೀಕ್ ಅದು. ತಿರುಗಿ ಮತ್ತೆ ಆ ಸಾಹಿತ್ಯನ ಅವ್ರು ರೀಚ್ ಆಗಕ್ಕಾಗಲೇ ಇಲ್ಲ. ಗುಪ್ತರ ಕಾಲದ ಸಾಹಿತ್ಯನ ಇನ್ನ ನೆಕ್ಸ್ಟ್ ಬಂದಂತ 2000 years ರೀಚ್ ಮಾಡಕ್ ಆಗಿಲ್ಲ, ಸಾಧ್ಯ ಇಲ್ಲ. ಯಾಕೆ, ಬಿಕಾಸ್ ಆಫ್ ಕಾಳಿದಾಸ. ಇಂಡಿಯನ್ ಶೇಕ್ಸ್ಪಿಯರ್ ಅಂತ ಕರೀತಾರೆ, ಬಟ್ ಇದು ಡಿಸ್ಪ್ಯೂಟ್. ಯಾಕೆ, ಶೇಕ್ಸ್ಪಿಯರ್ ಬರೋದು ಯಾವಾಗ, 1800 ಸಮಥಿಂಗ್ ಅಲ್ಲಿ. ಕಾಳಿದಾಸ ಯಾವಾಗ ಬರೋದು, 300 BC, 300 AD ಬರ್ತಕ್ಕಂಥದ್ದು. ಅಂದ್ರೆ ಅಲ್ಗೂ ಇಲ್ಗುವೆ ಅಪ್ರಾಕ್ಸಿಮೇಟ್ಲಿ ಎಷ್ಟು, 1500 years. ಶೇಕ್ಸ್ಪಿಯರ್ಗೂ ಮತ್ತೆ ಕಾಳಿದಾಸ್ಗೂ ಡಿಫ್ರೆನ್ಸ್ ಎಷ್ಟು, ಅಪ್ರಾಕ್ಸಿಮೇಟ್ಲಿ 1500 years. ನಾವು ಇಷ್ಟಲೇ ಅಂತ ಕರಿತೀವಿ, ಬಿಕಾಸ್ ಆಫ್ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಏನ್ ಮಾಡ್ತೀವಿ ನಾವು, ಅವನ್ನ ಏನಂತ ಕರಿತೀವಿ, ಶೇಕ್ಸ್ಪಿಯರ್, ಇಂಡಿಯನ್ ಶೇಕ್ಸ್ಪಿಯರ್ ಅಂತ ಕರಿತೀವಿ. ಯಾರನ್ನ, ಕಾಳಿದಾಸನ. ಬಟ್ ಯಾರೋ ಕಾಳಿದಾಸ, ಶೇಕ್ಸ್ಪಿಯರ್ನ ಏನಂತ ಕರಿಬೇಕು ನಾವು, ಕಾಳಿದಾಸ, ವೆಸ್ಟರ್ನ್ ಕಾಳಿದಾಸ ಅಂತ ಕರಿಬೇಕು. ವೆಸ್ಟರ್ನ್ ಯಾಕೆಂದ್ರೆ ಆ ಉನ್ನತಿಯಲ್ಲಿತ್ತು ಕಾಳಿದಾಸನ ಏನು ಲಿಟ್ರೇಚರ್ ಇದೆಯಲ್ಲ, ಸಾಹಿತ್ಯ ಆ ಸ್ಟೇಜಸ್ ಅಲ್ಲಿ ಇತ್ತು. ಬರೀತಾನೆ ಋತು ಸಂಹಾರ, ಮಾಳವಿಕಾಗ್ನಿಮಿತ್ರ, ಪ್ಲೇಸ್ಗಳು ಬರೀತಾನೆ, ಡ್ರಾಮಾಗಳು ಬರೀತಾನೆ, ಕಾವ್ಯಗಳು ಬರೀತಾನೆ. ಕಾವ್ಯ ಬೇರೆ, ಡ್ರಾಮಾ ಬೇರೆ. ಓಕೆ, ನೆಕ್ಸ್ಟ್ ಕ್ಲಾಸ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿಫ್ರೆಂಟ್ ಕಾವ್ಯಗಳು ಬರೀತಾನೆ, ಡಿಫ್ರೆಂಟ್ ಡ್ರಾಮಾಗಳು, ನಾಟಕಗಳು ಬರೀತಾನೆ. ಇಷ್ಟೇ ಅಲ್ಲ, ಸಾಹಿತ್ಯದಲ್ಲಿ ಇನ್ನೇನು ಬರುತ್ತೆ, ಆ ಟೈಮಲ್ಲಿ ಬಂದಂತ ಆಸ್ಟ್ರೋನಮಿ ಸ್ಪೇಸ್ ಬಗ್ಗೆ ಎಲ್ಲ ಹೇಳ್ತಾರೆ. ಏನು, ಗೆಲಿಲಿಯೋ 1300-400 ಮೇಲೆ ಬರುವಂಥದ್ದು ಗೆಲಿಲಿಯೋ. ಓಕೆ, ನಮ್ಮಲ್ಲಿ ಬರ್ತಾ ವರಾಹಮಿಹಿರ ಯಾವಾಗ ಬರುವಂಥದ್ದು, ಆರ್ಯಭಟ ಯಾವಾಗ ಬರುವಂಥದ್ದು, ಅದಕ್ಕೆ ಹೇಳ್ತಾರಲ್ಲ. ಈ ಟೈಪ್ ಇಲ್ಲಿ ಕ್ವಶನ್ ಕೇಳ್ತಾರೆ ಈ KPSC ಎಲ್ಲಿ ಕ್ವಶನ್ಸು, ಈ ಗೋಲ್ಡನ್ ಏಜ್ ಅಂತ ಕೇಳ್ತಾರೆ. ಎಸ್, ಗೋಲ್ಡನ್ ಏಜ್ ಸಮ್ ಎಕ್ಸ್ಟೆಂಟ್ ಇಸ್ ಎ ಗೋಲ್ಡನ್ ಏಜ್. ಓಕೆ, ಇದು ಬಿಟ್ಟರೆ ಕೆಲವರು ಏನ್ ಮಾಡ್ತಾರೆ, ಇಲ್ಲ ಇದು ಗೋಲ್ಡನ್ ಏಜ್ ಅಂತ ಕ್ರಿಟಿಕ್ ಮಾಡ್ತಾರೆ. ಯಾವ ರೀತಿ ಗೋಲ್ಡನ್ ಏಜ್ ಎಲ್ಲ ತಗೊಂಡ್ಬರ್ತಾರೆ, ವುಮೆನ್ ಕಂಡೀಷನ್ ತಗೊಂಡ್ಬರ್ತಾರೆ. ಯಾಕಪ್ಪ ಅಂದ್ರೆ ನಿಮಗೆ ಒಂದು ಟೈಮ್ ಬುದ್ಧಿಸ್ಟ್ ಟೈಮ್ ಬರೋಷ್ಟಕ್ಕೆ ಈ ಗುಪ್ತ ಟೈಮ್ ಬರೋಷ್ಟಕ್ಕೆ ಬುದ್ಧಿಸಮ್ ಅನ್ನೋದು ಪೀಕ್ ಇತ್ತು. ಓಕೆ, ಆ ಟೈಮಲ್ಲಿ ಏನಾಯ್ತು, ಆ ಟೈಮಲ್ಲಿ ಬುದ್ಧಿಸಮ್ ಪೀಕಲ್ಲಿ ಇತ್ತಲ್ವಾ. ನೆಕ್ಸ್ಟು ಇದಕ್ಕೆ ಆಪೋಸಿಟ್ ಆಗಿ ಹಿಂದೂ ಧರ್ಮನ ಕಟ್ಟಬೇಕು ಅಂತ ಬಂದರೆ ಯಾರು, ಗುಪ್ತರು. ಅದಕ್ಕೆ ಗುಪ್ತಾ ಏನು ಪ್ರಮೋಟೆಡ್ ದಿ ವೈಷ್ಣವಿಸಮ್, ಮೀನ್ಸ್ ಹಿಂದೂಯಿಸಮ್ನ ಪ್ರಮೋಟ್ ಮಾಡಿದ್ರು. ಹಿಂದೂಯಿಸಮ್ನ ಪ್ರಮೋಟ್ ಮಾಡಿದ್ರೆ ಏನೋ ಅರ್ಥ ಏನು, ಸಿಂಪಲ್ ಆಗಿ ಗೋ ಬ್ಯಾಕ್ ಟು ವೇದಾಸ್ ಆರೋ ನೆಕ್ಸ್ಟ್ ಲೇಟರ್ ವೇದಿಕ್ ಟೈಮ್ಗೆ. ಅಂದ್ರೆ ಆ ಟೈಮ್ಗೆ ಗುಪ್ತಾ ಟೈಮ್ಗೆ ಏನಾಯ್ತು, ಮತ್ತೆ ವುಮೆನ್ ಕಂಡೀಷನ್ ಡಿಟೇರೇಟ್ ಆಗ್ತಾ ಬಂತು. ವುಮೆನ್ ಕಂಡೀಷನ್, ಶೂದ್ರ ಕಂಡೀಷನ್, ಅನ್ಟಚಬಿಲಿಟಿ, ದಲಿತ ದಲಿತ ಅಂತ ಇವತ್ತು ಕರಿತೀವಿ. ಅವತ್ತೇನಿತ್ತು ದಲಿತ ಅಂತ, ಬರ್ತಾ ದಲಿತ ಆಯ್ತು.
ಅಸ್ಪೃಶ್ಯತೆ, ಅಸ್ಪೃಶ್ಯ ಅವತ್ತಿನ ಕಾಲದಲ್ಲೇ ವರ್ಡ್ಗಳು ಬರೆದಿರ್ತಕ್ಕಂಥವು. ಅನ್ಟಚಬಿಲಿಟಿ ಅಂತ ಹೇಳ್ತೀವಿ ಇವತ್ತು. ಇವೆಲ್ಲ ಎಲ್ಲಿಂದ? ಗುಪ್ತರ ಪ್ರೊಟೆಕ್ಷನ್, ಗುಪ್ತರ ಏನು ಕಾಂಟ್ರಿಬ್ಯೂಷನ್ ಅದು. ಅದಕ್ಕೆ ಏನಂತ ಕರೀತಾರೆ, ಕೆಲವರು ಹಿಸ್ಟೋರಿಯನ್ಸ್ ಹೇಳ್ತಾರೆ ಇಲ್ಲ ಗುಪ್ತರ್ ಇದೆಯಲ್ಲ ನೀವೇನು ಕರಿತೀಯಲ್ಲ ಗೋಲ್ಡನ್ ಏಜ್ ಅಂತ, ಅದನ್ನ ಕರೆಯೋಕೆ ಸಮ್ ಏನಾಗಿದೆ ಪ್ರಾಬ್ಲಮ್ಸ್ ಇದಾವೆ. ಯಾಕೆ? ವುಮೆನ್, ಶೂದ್ರ, ಅನ್ಟಚಬಿಲಿಟಿ, ಜೊತೆಗೆ ಇನ್ನೊಂದು ಬರುತ್ತೆ ವೆರಿ ವೆರಿ ಇಂಪಾರ್ಟೆಂಟು, ಫ್ಯೂಡಲಿಸಮ್. ಇಂಡಿಯನ್ ಫ್ಯೂಡಲಿಸಮ್. ಏನು ಇಂಡಿಯನ್ ಫ್ಯೂಡಲಿಸಮ್ ಅಂದ್ರೆ? ಇಂಡಿಯನ್ ಫ್ಯೂಡಲಿಸಮ್ ಅಂದ್ರೆ ಏನಪ್ಪಾ ಅಂದ್ರೆ ಸಾಮಂತಶಾಹಿ ಅಂತ ಕರಿತೀರಿ, ಕ್ಲಾಸಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬರುತ್ತೆ ಹೌ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ವೆಸ್ಟರ್ನ್ ಫ್ಯೂಡಲಿಸಮ್ ಅಂತ, ಯಾವ ರೀತಿ ಇದು ವೆಸ್ಟರ್ನ್ ಫ್ಯೂಡಲಿಸಮ್ಗೆ ಡಿಫ್ರೆಂಟ್ ಅಂತ ಬರುತ್ತೆ ನೆಕ್ಸ್ಟ್ ಆ ಟೈಮ್ ಬಂದಾಗ. ಅಂದ್ರೆ ಎಕ್ಸಾಂಪಲ್, ಫ್ಯೂಡಲಿಸಮ್ ಅಂದ್ರೆ ಏನು ಅಂದ್ರೆ ಸಿಂಪಲ್ ಆಗಿ ರಾಜ ಇರ್ತಾನೆ, ರಾಜಿನ ಕೆಳಗಡೆ ಇರ್ತಾರೆ ಸಮಂತ ಅವನೇನ್ ಮಾಡ್ತಾನೆ, ಅವನಿಗೆ ಸ್ವಲ್ಪ ಲ್ಯಾಂಡ್ ಕೊಟ್ಬಿಡ್ತಾರೆ, ಲ್ಯಾಂಡ್ ಗ್ರಾಂಟ್ ಸಿಸ್ಟಮ್ ಅಂತ ಕರೀತಾರೆ. ಲ್ಯಾಂಡ್ ನ ಕೊಟ್ಬಿಡುವಂಥದ್ದು, ನೀ ಎಲ್ಲ ನೋಡ್ಕೋ, ನನಗೆ ಬೇಕಾದಾಗ ಏನ್ ಮಾಡು, ತಗೊಂಡ್ ಕೊಡು, ಕಪ್ಪ ಕಾಣಿಗೆ ತಂದ್ಕೊಡು, ಇಲ್ಲ ಅಂದ್ರೆ ನನಗೆ ಬೇಕಾದಾಗ ಮಿಲಿಟರಿ ತಂದ್ಕೊಡು, ಮಿಲಿಟರಿ ಸೇನೆಯನ್ನು ಪ್ರೊವೈಡ್ ಮಾಡು. ಹಂಗಾರೆ ಈಗ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಯಾವಾಗ ಕಿಂಗ್ ವೀಕ್ ಆಗ್ತಾನೋ ಈ ಸಮಂತ ಏನಾಗ್ತಾನೆ, ಸ್ಟ್ರಾಂಗ್ ಆಗ್ತಾನೆ. ಆಗೇನ್ ಮಾಡ್ತಾನೆ, ಇಲ್ಲ ಕಿಂಗ್ ನ ನೆಗ್ಲೆಕ್ಟ್ ಮಾಡ್ಬಿಟ್ಟು ಇದು ನನ್ನ ಸಾಮ್ರಾಜ್ಯ ಅಂತ ಕಟ್ಕೊತಾನೆ. ಇದು ಫ್ಯೂಡಲಿಸಮ್. ನೆಕ್ಸ್ಟ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸಾಮಂತ ಶಾಹಿ ಇದು ಸ್ಟಾರ್ಟ್ ಆಯ್ತು. ಅದಕ್ಕೆ ಹೇಳ್ತಾರೆ ಗುಪ್ತ ಏಜ್ ಇಸ್ ನಾಟ್ ಗೋಲ್ಡನ್ ಏಜ್ ಅಂತ ಕೆಲವರು ಹೇಳ್ತಾರೆ. ನೀವೇನ್ ಮಾಡಬೇಕು, ಕನ್ಕ್ಲೂಷನ್ ಅಲ್ಲಿ ಆಡ್ ಮಾಡಬೇಕು, ಹೌದು ಸಮ್ ಎಕ್ಸ್ಟೆಂಟ್ ಏನು ಆರ್ಟ್, ಆರ್ಕಿಟೆಕ್ಚರ್, ಸಾಹಿತ್ಯ ಅಂತ ಬಂದಾಗ ಇಸ್ ಎ ಗೋಲ್ಡನ್ ಏಜ್, ಸಮ್ ಏನು ಇವ್ರ ಟೈಮಲ್ಲಿ ಬಂತು ಅಂದ್ರೆ ಸಮ್ ಡಾರ್ಕ್ ಏಜ್ ಅಂತ ಕೂಡ ಕನ್ಕ್ಲೂಷನ್ ಮಾಡ್ಬೋದು ನೀವು. ನೆಕ್ಸ್ಟ್ ಈ ಎರಡನ್ನೆಲ್ಲ ಇಷ್ಟು ಓದಿದ್ರೆ ನಿಮಗೆ ಮುಗಿತು, ಏಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಮುಗಿತು. ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಟಾಪಿಕ್ ಬರ್ತದೆ ಏಷಿಯಂಟ್ ಹಿಸ್ಟ್ರಿ, ಸಂಗಮ್ ಏಜ್. ಇಲ್ಲಿ ಲಾಸ್ಟ್ 2-3 ಇಯರ್ಸ್ ಅಲ್ಲಿ ಒಂದು ಕ್ವಶನ್ ಬಂದಿದೆ ಸಂಗಮ್ ಏಜ್ ರಿಲೇಟೆಡ್. ಏನ್ ಸಂಗಮ್ ಏಜ್ ಅಂತ? ಓಕೆ, ನಾರ್ತ್ ಇಂಡಿಯಾ ಡಾಮಿನೇಟೆಡ್ ಏನು ಏಷಿಯನ್ ಇಂಡಿಯನ್ ಹಿಸ್ಟ್ರಿ, ಇವನ್ ಮೆಡಿವಲ್ ಕೂಡ ನಾರ್ತ್ ಡಾಮಿನೇಟೆಡ್, ಸೌತ್ ಏನು ಮಾಡರ್ನ್ ಕೂಡ ನಾರ್ತ್ ಡಾಮಿನೇಟೆಡ್. ಯಾಕೆ? ಮೆಜಾರಿಟಿ ಆಫ್ ಹಿಸ್ಟೋರಿಯನ್ಸ್ ಏನ್ ಮಾಡಿದ್ರು, ನಾರ್ತ್ ಇಂಡಿಯನ್ ಹಿಸ್ಟ್ರಿನ ಗ್ಲೋರಿಫೈ ಮಾಡಿದ್ರು, ಸೌತ್ ಇಂಡಿಯನ್ ಹಿಸ್ಟ್ರಿ ನೆಗ್ಲೆಕ್ಟ್ ಮಾಡೋದು. ಇವತ್ತು ಕೂಡ UPSC ಕ್ವಶನ್ ಮ್ಯಾಕ್ಸಿಮಮ್ ಕೇಳಿದ್ರೆ ಸೌತ್ ಇಂಡಿಯನ್ ಅಲ್ಲಿ ಇದ್ರೆ ಒಂದು ಪಲ್ಲವ, ಇಲ್ಲ ಚೋಳ, ಇಲ್ಲ ವಿಜಯನಗರ, ಬಿಟ್ರೆ ಏನು ಕ್ವಶನ್ಸ್ ಇಲ್ಲ. ಓಕೆ, ಮಾಡರ್ನ್ ಹಿಸ್ಟ್ರಿ ಅಂತೂ ವೇಸ್ಟ್, ಮಾಡರ್ನ್ ಹಿಸ್ಟ್ರಿ ಕ್ವಶನೇ ಬರೋದಿಲ್ಲ. ಓಕೆ, ಅದು ನೋಡೋಣ. ನೆಕ್ಸ್ಟ್ ನಿಮಗೆ ಸಂಗಮ್ ಏಜ್ ಬರುತ್ತೆ. ಏನು ಸಂಗಮ್ ಏಜ್ ಅಂತ ಅಂದಾಗ ಇಲ್ಲಿ ತಮಿಳುನಾಡಲ್ಲಿ, ಓಕೆ, ಅಲ್ಲಿ ವೇದಗಳ ಟೈಮ್ ಮುಗಿತಾ ಟೈಮಲ್ಲಿ ಇಲ್ಲಿ ಸಂಗಮ್ ಏಜ್ ಅಂತ ಸ್ಟಾರ್ಟ್ ಆಗಿತ್ತು. ಸಂಗಮ್ ಅಂದ್ರೆ ಏನು? ಒಂದು ಅಸೆಂಬ್ಲಿ ಅಂತ. ಅಂದ್ರೆ ಈ ಕವಿಗಳೆಲ್ಲ ಸೇರಿ ಒಂದು ಕಡೆ ಸೇರಿ ಒಂದು ಅಸೆಂಬಲ್, ಇದನ್ನ ಹೇಳ್ತಾರೆ ಸಂಗಮ. ಓಕೆ, ಕರಿತಾರಲ್ಲ ಸಂಗಮ, ಕೂಡಲ ಸಂಗಮ ಅಂತ ಕರಿತೀವಲ್ಲ, ಎಲ್ಲರೂ ಕೂಡ ಮೀಟ್ ಆಗುವಂತ ಪಾಯಿಂಟ್ ಈ ತರ ಒಂದು ಬಂತು. ಇಲ್ಲಿ ತಮಿಳು ಕಲ್ಚರ್, ಇಲ್ಲಿ ಏನಪ್ಪ ಓದ್ಬೇಕು ನೀವು, ಸಂಗಮ್ ಲಿಟ್ರೇಚರ್ನ ಓದ್ಬೇಕು. ಸಂಗಮ್ ಲಿಟ್ರೇಚರ್ ಏನ್ ಹೇಳುತ್ತೆ, ಈ ಡೀಪ್ ಸೌತ್ ಅಂತ ಕರೀತಾರೆ. ಡೀಪ್ ಸೌತ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ತಿರುಪತಿ ಇದೆಯಲ್ಲ, ತಿರುಪತಿ ಒಂದು ಲೈನ್ ಹೇಳುತ್ತು ಅಂದ್ರೆ ಇಂಡಿಯಾ ಮ್ಯಾಪ್ ಅಲ್ಲಿ ಕೆಳಗಡೆ ಬರ್ತಕ್ಕಂಥ ಡೀಪ್ ಸೌತ್. ಇಲ್ಲಿರ್ತಕ್ಕಂಥ ಪೊಲಿಟಿಕಲ್, ಸೋಷಿಯಲ್, ಎಕನಾಮಿಕ್ ಹೇಳುವಂಥದ್ದೇ ಸಂಗಮ್ ಏಜ್. ಓಕೆ, ಪೊಲಿಟಿಕಲ್ ಏನ್ ಹೇಳ್ತೀರಾ, ಚೋಳ, ಚೇರ, ಪಾಂಡ್ಯ ಅಂತ ಇದ್ರು ಅಂತ ಹೇಳ್ತಾರೆ. ಎಷ್ಟು ಬಂತು ನಿಮ್ಗೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಮುಗಿತೀರಿ, ಇಲ್ಲಿಗೆ ಸಾಕು ನಿಮ್ಗೆ. ಗುಪ್ತ ಆಯ್ತು. ನೆಕ್ಸ್ಟ್ ಇನ್ನೊಬ್ಬ ಹರ್ಷವರ್ಧನ ಬರ್ತಾನೆ. ಹರ್ಷವರ್ಧನ ಕೇಳಿದ್ರೆ ಮ್ಯಾಕ್ಸಿಮಮ್ ನಳಂದ ಯೂನಿವರ್ಸಿಟಿ ಬಗ್ಗೆ ಒಂದು ಕ್ವಶನ್ ಕೇಳ್ಬೋದು. ಇನ್ನು ಹರ್ಷವರ್ಧನ ಕಾಂಟ್ರಿಬ್ಯೂಷನ್ ಕೇಳ್ತು ಅಂದ್ರೆ ಅದು ಏನಪ್ಪಾ ಅಂತಂದ್ರೆ ಬುದ್ಧಿಸ್ಟ್ಗೆ ಕಾಂಟ್ರಿಬ್ಯೂಷನ್ ಒಂದು ಏನ್ ಹೇಳ್ತಾರೆ, ಒಂದು ಕನೌಜು ಅಸೆಂಬ್ಲಿ ಅಂತ ಕೇಳ್ತಾರೆ, ಮತ್ತೆ ಇನ್ನೊಂದು ಪ್ರಯಾಗ್ ಅಸೆಂಬ್ಲಿ ಅಂತ ಕೇಳ್ತಾರೆ. ಅಷ್ಟು ಬಿಟ್ರೆ ಇನ್ನು ಹರ್ಷವರ್ಧನ ಕತೆ ಮುಗೀತು. ಇಲ್ಲಿಗೆ ನಿಮಗೆ ಹರ್ಷವರ್ಧನ ಮುಗಿತಾ ಇದ್ದಾರೆ ಅಂದ್ರೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಮುಗೀತು. ಡೆತ್ ಆಫ್ ಹರ್ಷವರ್ಧನ ಇಸ್ ಕಾಲ್ಡ್ ಆಸ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಎಂಡ್ ಆಫ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ. ಇಲ್ಲಿಗೆ ಏನ್ಷಿಯಂಟ್ ಇಂಡಿಯಾ ಮುಗೀತು. ಇಷ್ಟರಲ್ಲಿ ನೀವು ಯಾವ ರೀತಿ KPSC ಓದಬೇಕು ಅಂದ್ರೆ ನಾನು ಹೇಳಿದ್ನಲ್ಲ, ಇಷ್ಟು ಮೇನ್ಸ್. ಓಕೆ, ಪ್ರಿಲಿಮ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಇವ್ರನ್ನೇ ಸಮ್ ಸ್ಪೆಸಿಫಿಕ್ ಆಗಿ ಓದ್ಬೇಕಷ್ಟೇ. ಇಲ್ಲಿ ತಕ್ಕ ಹೇಳಿದ್ದೇನೋ ಫುಲ್ ಮೇನ್ಸ್ ರಿಲೇಟೆಡ್. ಓಕೆ, ನೀವು ಈಗ ಪ್ರಿಲಿಮ್ಸ್ ಅಲ್ಲಿ ಏನು ಓದ್ಬೇಕಪ್ಪ, ಇವು ಓದಿರೋದನ್ನೇ ಸಮ್ ಸ್ಪೆಸಿಫಿಕ್ ಆಗಿ ಫ್ಯಾಕ್ಟ್ಸ್ ಓದಬೇಕು. ಏನ್ ಫ್ಯಾಕ್ಟ್ಸ್ ಸರ್ ಅಂತ ಕೇಳೋದು, IBC ತಗೊಳ್ಳಿ. IBC ಹೇಳಿದ್ರೆ ನೀವು ಸೊಸೈಟಿ, ಪೊಲಿಟಿ, ಎಕನಾಮಿ, ಟ್ರೇಡು, ರಿಲಿಜನ್ ಅಂತ ಓದಿದ್ರಿ. ಅದೇ ನಿಮಗೆ ಪ್ರಿಲಿಮ್ಸ್ ಅಂತ ಬಂದಾಗ ಏನು ಓದ್ಬೇಕು ನೀವು, ಸಿಂಪಲ್ ಯಾವ್ದು ಎಲ್ಲಿ ಸಿಕ್ತು. ಎಕ್ಸಾಂಪಲ್ ಮೊನ್ನೆ ನ್ಯೂಸ್ ಅಲ್ಲಿ ಆಗಿತ್ತು, ಮೆಹೆಂಜೋದಾರ ಇರ್ತಕ್ಕಂಥ ಡ್ಯಾನ್ಸಿಂಗರ್ ನ್ಯೂಸ್ ಅಲ್ಲಿ ಇತ್ತು. ಇದು ಎಲ್ಲಿ ಸಿಕ್ಕಿದೆ, ಸಿಂಪಲ್ ಎಲ್ಲಿ ಸಿಕ್ಕಿದೆ, ಮೆಹೆಂಜೋದಾರ ಇದೆ. ಇನ್ನೊಂದು ಏನು ಫ್ಯಾಕ್ಟ್ಸ್ ಏನು ಓದ್ತೀರಾ, ಓಕೆ ಮೆಹೆಂಜೋದಾರ ಸಿಕ್ಕಿದೆ, ಇದನ್ನ ಯಾವ್ದ್ರಿಂದ ಮಾಡಿದ್ದಾರೆ, ಬ್ರೋನ್ಸ್ ಇಂದ ಮಾಡಿದ್ದಾರೆ. ಹಂಗಂದ್ರೆ ಇದು ಏನು ಬ್ರೋನ್ಸ್ ಏಜು, ಇದು ಬ್ರೋನ್ಸ್ ಏಜ್ ಅಂತ ಓದ್ತೀರಾ. ಯಾವ್ದನ್ನ IBCನ ಬ್ರೋನ್ಸ್ ಏಜ್ ಅಂತ ಓದ್ತೀರಾ. ಇದು ಒಂದು ಫ್ಯಾಕ್ಟ್ಸ್, ಇದು ಸ್ಟೋಲ್. ಅದೇ ರೀತಿ ಇಲ್ಲಿ IBC ಏನಾಗಿದೆ, ಗ್ರೇಟ್ ಬಾತ್ ಇದೆ. ಗ್ರೇಟ್ ಬಾತ್ ಅನ್ನೋ ಒಂದು ಸ್ನಾನಕೊಳ, ದೊಡ್ಡದಾದಂಥ ಒಂದು ಸ್ನಾನಕೊಳ ಇದೆ. ಓಕೆ, ಇದು ಎಲ್ಲಿದೆ, ಸಿಂಪಲ್ ಕ್ವಶನ್ಸ್. ಏನು ಇದು ಎಲ್ಲಿ ಸಿಕ್ತು. ನೆಕ್ಸ್ಟ್ ಇನ್ನೊಂದು, IBCಲಿ ಕಾಟನ್ ಬೆಳೀತಿರ್ಲಿಲ್ವಾ, ಕಾಟನ್ನ ಬೆಳೀತಿರ್ಲಿಲ್ವಾ, ಬೆಳೆದಿರೋದಕ್ಕೆ ಏನು ಸಾಕ್ಷಿ, ಎಲ್ಲಿ ಸಿಕ್ಕಿದೆ ಕಾಟನ್ನು, ಸಿಂಪಲ್. ನೆಕ್ಸ್ಟ್ IBCಲಿ ರೈಸ್ ಬೆಳೀತಿರ್ಲಿಲ್ವಾ, ರೈಸ್ನ ಬೆಳೀತಿರ್ಲಿಲ್ವಾ, ಬೆಳೀತಿದ್ರು. ಹಾಗಾದ್ರೆ ಏನ್ ಸಾಕ್ಷಿ, ಅದಕ್ಕೆ ಏನು ಸಾಕ್ಷಿ. ಓಕೆ, ನೆಕ್ಸ್ಟ್ IBCಲಿ
ಏನು ಶುಗರ್ ಕೇನ್ ಬೆಳೀತಿದ್ರ, ಇಲ್ಲ ಏನು ಕವ್ ಇತ್ತ, ಇಲ್ಲ ಟೈಗರ್ ಏನು ಲಯನ್ ಇತ್ತ, ಇದೆಯಾ ಯಾವ್ದಾದ್ರು ಕೂಡ ಟೆರಾಕೊಟ್ಟ, ಸೀಲ್ಸ್ ಮತ್ತೆ ಇಮೇಜಸ್ ಏನಾದ್ರು ಮೆನ್ಷನ್ ಮಾಡಿದ್ಯಾ, ಇಲ್ಲ ಬೋನ್ ಸಿಕ್ಕಿದೆ ಅಂತ ನೋಡಿದಾಗ ಇಲ್ಲ ಸಿಕ್ಕಿಲ್ಲ. ಕೌಸ್ ರಿಲೇಟೆಡ್ ಯಾವುದು ಸಿಕ್ಕಿಲ್ಲ. ಶುಗರ್ ಕೇನ್ ಕೂಡ ಅಂತದ್ದು ಸಿಕ್ಕಿಲ್ಲ ನಮಗೆ. ನೆಕ್ಸ್ಟ್ ಹಾರ್ಸ್ ಅಂತ ಬರುತ್ತೆ, ಈಸ್ ಎ ಕಾಂಟ್ರವರ್ಷಿಯಲ್ ಅನಿಮಲ್. ಇದು ಹಾರ್ಸ್ ಅನ್ನೋದು ಕಾಂಟ್ರವರ್ಷಿಯಲ್ ಅನಿಮಲ್. ಯಾಕೆ ಅಂದ್ರೆ ಸುತ್ತ ಜೆಂಡರ್ ಅಲ್ಲಿ ಸುರ್ಕೊಟ್ಟಡದಲ್ಲಿ ರೀಸೆಂಟ್ ಆಗಿ ಹಾರ್ಸ್ ಮೂಳೆ ಸಿಕ್ಕಿದೆ, ಒಂದೇ ಪ್ಲೇಸ್ ಸಿಕ್ಕಿರುವಂತದ್ದು. ಜೊತೆಗೆ IVC ಯೂಸ್ ಮಾಡ್ತಿದ್ದಂತ ಯಾವುದೇ ರೀತಿ ಇಮೇಜ್ ಅಲ್ಲೂ ಕೂಡ ನಿಮಗೆ ಆರ್ಸ್ ಇಲ್ಲ. ಬೇರೆ ಬೇರೆ ಪ್ರಾಣಿಗಳದೆಲ್ಲ ಒಂದೊಂದು ಇಮೇಜ್ ಇದೆ, ಆರ್ಸ್ ಯಾವುದೇ ರೀತಿ ಇಮೇಜ್ ಇಲ್ಲ. ಅದೇ ರೀತಿ ಕವ್ ಇಮೇಜ್ ಕೂಡ ಇಲ್ಲ ಯಾವ್ದು, ಅದೇ ರೀತಿ ಟೈಗರ್ ಇಮೇಜ್ ಲಯನ್ ಇಮೇಜ್ ಕೂಡ ಇಲ್ಲ. ಅದಕ್ಕೆ ಏನ್ ಹೇಳ್ತೀವಿ, ಓಕೆ ಈ ಮೂರು IVC ಗೊತ್ತಿಲ್ಲ ಅಂತ ನಾವೇನ್ ಮಾಡ್ತೀವಿ, ಈ ಮೂರಿಂದ ನಾವು ಡಿರೈವ್ ಮಾಡ್ಕೊತೀವಿ. ಈ ತರ ಸಿಂಪಲ್ ಫ್ಯಾಕ್ಟ್ಸ್ ನ ಓದಬೇಕು. ನೆಕ್ಸ್ಟ್ ವೇದಕ್ಕೆ ಬಂತು ಅಂದ್ರೆ ನಿಮಗೆ ಫ್ಯಾಕ್ಟ್ಸ್ ಏನಪ್ಪ ಸಿಗ್ತವೆ ಅಂತಂದ್ರೆ ವೇದಗಳು. ನೆಕ್ಸ್ಟ್ ನದಿಗಳ ನೇಮ್ಗಳು. ಮೊನ್ನೆ ರೀಸೆಂಟ್ ಆಗಿ KE ಎಕ್ಸಾಮ್ ಅಲ್ಲೆಲ್ಲ ಎಲ್ಲ ಫುಲ್ ನದಿಗಳ ನೇಮ್ಗಳೇ ಕೇಳ್ತಾ ಇದ್ದಾನೆ. ಸರಸ್ವತಿಗೆ ಏನಂತಿದ್ರು, ನದಿ ತಾಮ ಅಂತ ಕರಿತಿದ್ರ. ನೆಕ್ಸ್ಟ್ ಇವರು ಸಟ್ಲೇಜು ರಾವಿ ಇವಕ್ಕೆಲ್ಲ ಏನಂತ ಕರಿತಾ ಇದ್ರು, ಡಿಫ್ರೆಂಟ್ ನೇಮು. ಓಕೆ ಇವ್ ಕೇಳ್ತಾರೆ. ನೆಕ್ಸ್ಟ್ ಇದು ಬಿಟ್ರೆ ವೇದಗಳು ಎಷ್ಟು, 4 ವೇದ. ಈ 4 ವೇದಗಳು ಫಸ್ಟ್ ಯಾವುದು, ಲಾಸ್ಟ್ ಯಾವುದು, ಜೊತೆಗೆ ಈ ವೇದಗಳು ಏನೇನು ಬಗ್ಗೆ ಹೇಳುತ್ತವೆ ಇಷ್ಟು ಬಿಡಿ. ನೆಕ್ಸ್ಟ್ ಉಪನಿಷತ್ತು. ಉಪನಿಷತ್ ಅಂದ್ರೇನು ಏನಿಲ್ಲ, ಸಿಂಪಲ್. ಒಬ್ಬ ಗುರು ಏನ್ ಮಾಡ್ತಾನೆ, ಟೀಚ್ ಮಾಡ್ತಾನೆ ಯಾರಿಗೆ, ಶಿಷ್ಯಂಗೆ. ಓಕೆ ಇದಕ್ಕೆ ಏನಂತಾರೆ ಉಪನಿಷತ್ತು. ಗುರು ಯಾವ ರೀತಿ ಇರುತ್ತೆ, ಇದು ಪ್ರಶ್ನೆಗಳ ಮುಖಾಂತರ ಇರುತ್ತದೆ. ಇದನ್ನ ಒಂದು ಟೈಮು ಯಾರೋ ವೆಸ್ಟರ್ನ್ ಕ್ರಿಟಿಸೈಸ್ ಮಾಡ್ತಾರೆ, ನಿಮ್ಮಲ್ಲಿ ರ್ಯಾಷನಾಲಿಟಿ ಏನಿಲ್ಲ, ಕ್ವಶನ್ ಮಾಡೋ ಅನುಭವನ ಇಲ್ಲ ಅಂತ ಕ್ವಶನ್ ಮಾಡ್ತಾರೆ ಯಾರನ್ನ, ಇಂಡಿಯನ್ಸ್ನ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನ್ ಗೊತ್ತಾ, ಇಲ್ಲ ನಮ್ಮ ಹತ್ರ ಇತ್ತು ಅನ್ನೋಗೆ. ನೀವು ಇವತ್ತು ವೆಸ್ಟರ್ನ್ಗೆ ನಿಮ್ಗೆ ರ್ಯಾಷನಾಲಿಟಿ ಬಂದಿದ್ದು ಯಾವಾಗ 15th ಸೆಂಚುರಿ ಅಂತ ಆಚೆಗೆ, ಯಾವಾಗ ರೆನೆಸೆನ್ಸ್ ಆಯ್ತಲ್ಲ, ವೆಸ್ಟರ್ನ್ ಪುನರ್ಜೀವನ ಅಂತ ಕರಿತೀವಲ್ಲ, ಅದಾದ್ಮೇಲೆ ನಿಮ್ಗೆ ರ್ಯಾಷನಾಲಿಟಿ ಅನ್ನೋ ಮೈಂಡ್ ಸೆಟ್ ಬಂದಿದ್ದು. ಬಟ್ ಇಂಡಿಯನ್ಸ್ಗೆ ಎಲ್ಲಿತ್ತು, ಉಪನಿಷತ್ತಲ್ಲೇ ಇತ್ತು. ಉಪನಿಷತ್ ಅಂದ್ರೇನು, ಶಿಷ್ಯ ಕ್ವಶನ್ ಮಾಡ್ತಾನೆ ಗುರು ವಾಟ್ ಈಸ್ ಡೆತ್, ಏನು ಸಾವು ಅಂದ್ರೆ ಏನು ಅಂತ ಕ್ವಶನ್ ಮಾಡ್ತಾನೆ. ಯಾರೋ ಶಿಷ್ಯ ಯಾರಿಗೆ, ಗುರು ಆಗ ಆನ್ಸರ್ ಮಾಡ್ತಾನೆ. ಇದೇನಂತಾರೆ ಉಪನಿಷತ್ತು. ನಚಿಕೇತ ಮತ್ತೆ ಯಮ ಅಂತ ಬರ್ತಾರೆ. ನಚಿಕೇತ ಡೈಲಾಗ್ ಬಿಟ್ವೀನ್ ನಚಿಕೇತ ಅಂಡ್ ಯಮ ಬರ್ತಾನೆ. ಯಾರನ್ನ ನಚಿಕೇತನ ಕರ್ಕೊಂಡು ಹೋಗಕ್ಕೆ ಅಂದ್ರೆ ಅವ್ನು ಡೆತ್ ಆಗಿದೆ ಅಂತ. ಡೆತ್ ಆಗಿ ಬಂದಾಗ ಯಾರೋ ನಚಿಕೇತ ಕ್ವಶನ್ ಮಾಡ್ತಾನೆ, ಯಾಕೆ ಡೆತ್ತು, ನನಗೆ ಯಾಕೆ ಡೆತ್ ಅಂದ್ರೆ ಏನು, ಯಾರನ್ನ ಯಮನ್ ಕ್ವಶನ್ ಮಾಡ್ತಾನೆ. ಇದೇನು ಉಪನಿಷತ್ತು ಇರ್ತಕ್ಕಂಥದ್ದು. ಓಕೆ ಈ ತರ ಡಿಫ್ರೆಂಟ್ ಉಪನಿಷತ್ತುಗಳು ಇದಾವೆ. ಈ ರೀಸೆಂಟಾಗಿ ವೇದಗಳು ಬಿಟ್ಟಾಯ್ತು, ನೆಕ್ಸ್ಟ್ ಆಲ್ರೆಡಿ ಉಪನಿಷತ್ತು ಬಂದಿದ್ದಾರೆ. ಉಪನಿಷತ್ತುಗಳನ್ನ ನೀವು ನೋಡಬೇಕು. ಜೊತೆಗೆ ಫಸ್ಟ್ ಕೃಷ್ಣ ಯಾವ ಉಪನಿಷತ್ತಲ್ಲಿ ಬಂದ, ಪಾರ್ವತಿ ಯಾವ ಉಪನಿಷತ್ತು ಬಂದ, ಶಿವ ಯಾವ ಉಪನಿಷತ್ತು ಬಂದ, ಈ ರೀತಿ ಡಿಫ್ರೆಂಟ್ ಫ್ಯಾಕ್ಟ್ಸ್ಗಳನ್ನ ಓದಬೇಕು. ಇಲ್ಲಿಗೆ ನಿಮಗೆ ವೇದಗಳ ಕಾಲ ಮುಗೀತು. ನೆಕ್ಸ್ಟ್ ಇದಾದ ನಂತರ ಮತ್ತೆ ಲೇಟರ್ ವೇದಿಕ್ ಟೈಮಲ್ಲಿ ಇನ್ನೂ ಬರ್ತವೆ. ಲೇಟರ್ ವೇದಿಕ್ ಟೈಮಲ್ಲಿ ಏನು ಬರ್ತವೆ, ಮತ್ತೆ ಸೊಸೈಟಿ ಯಾವ ರೀತಿ ಚೇಂಜಸ್ ಆಯ್ತು, ಇವೆಲ್ಲ ನೀವು ಮೇನ್ಸ್ ರಿಲೇಟೆಡ್ ಆದಾಗ ಅದಕ್ಕೆ ಹೋದ. ನೆಕ್ಸ್ಟ್ ಇದಾದ್ಮೇಲೆ ನಿಮಗೆ ಯಾವುದು ಬುದ್ಧಿಸಮ್ ಅಂದ್ರೆ ಏನು. ಓಕೆ ಬುದ್ಧನ ಜನನ, ಅವನ ಪಂಚ ಕಲ್ಯಾಣಗಳು, ಬುದ್ಧ ಎಲ್ಲುಟ್ಟದ, ಫಸ್ಟ್ ಯಾವಾಗ ಆಚೆ ಹೋದ, ನೆಕ್ಸ್ಟ್ ಅದಾದ್ಮೇಲೆ ಅವನ ಆರ್ಸ್ ನೇಮು, ಅವನ ತಂದೆ ನೇಮು, ಇವೆಲ್ಲ ಕ್ವಶನ್ಸ್ಗಳು. ಇವು ಬೇಸಿಕ್. ಬುದ್ಧಿಸಮ್ ಅಂತಾನೆ ಮೂರು ಪಾರ್ಟ್ ಅಷ್ಟೇ. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ ಅಂದ್ರೆ ಬುದ್ಧನ ಜನನಗಳು, ಅವನೇಂದು ಇಂಡಿವಿಜುವಲ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಇರತಕ್ಕಂಥದ್ದು. ನೆಕ್ಸ್ಟ್ ಧರ್ಮ, ಬುದ್ಧನ ಬೋಧನೆ ಧರ್ಮ. ನೆಕ್ಸ್ಟ್ ಬುದ್ಧನ ಸಂಘ ಅಂದ್ರೆ ಏನು, ಮೊನಸ್ಟ್ರೀಸ್ ಅಂತ ಕರಿತೀವಲ್ಲ, ಇವತ್ತಿನ ಚರ್ಚ್ ಅಂತೆಲ್ಲ ಕರಿತಾರಲ್ಲ, ಅವತ್ತೇ ಚರ್ಚ್ ಬರೋದು ನಿಮ್ಗೆ ಯಾವಾಗ 1100 AD ಇಂದ ಬರೋಂಥ ಚರ್ಚ್. ಅದಕ್ಕಿಂತ ಮುಂಚೆ ಇದ್ದಾವಂತ ಯಾವು ಓಲ್ಡೆಸ್ಟ್ ಚರ್ಚ್ಗಳು ಯಾವು, ಈ ಬುದ್ಧಿಸ್ಟ್ ಸಂಘಾಸ್ಗಳು. ಇವತ್ತು ನಾವೈತೆ ಮಠಗಳು ಅಂತ ಕರಿತೀವಲ್ಲ, ಈ ಮಠಗಳಿಗೆಲ್ಲ ಯಾರು ಇನ್ಸ್ಪಿರೇಷನ್, ಬುದ್ಧಿಸ್ಟ್ ಸಂಘ ಇನ್ಸ್ಪಿರೇಷನ್. ಓಕೆ ಹಾಗಾದ್ರೆ ಸಂಘ ಯಾರಿರ್ಬೇಕು, ಏನು ಅವರು. ಓಕೆ ಇಲ್ಲಿ ಇದನ್ನ ನೋಡುವಂಥದ್ದು ಇಷ್ಟು ನಿಮಗೆ. ನೆಕ್ಸ್ಟ್ ಇದಾದ ನಂತರ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಏನ್ ಬರುತ್ತೆ, ಸ್ತೂಪ ವಿಹಾರ ಚೈತ್ಯ. ಇವೇಂದ್ರೆ ಏನು, ಮ್ಯಾಟ್ ದ ಫಾಲೋಯಿಂಗ್. ಸ್ತೂಪ ಅಂದ್ರೆ ಏನು, ಡೆತ್ ಸಿಂಬಲ್, ಚೈತ್ಯ ಅಂದ್ರೆ ಪ್ರೇಯರ್ ಅಲ್ಲ, ಮತ್ತೆ ರೆಸ್ಟಿಂಗ್ ಹೌಸ್ ಅಂದ್ರೆ ಯಾರು, ವಿಹಾರ ರೆಸ್ಟಿಂಗ್ ಹೌಸ್. ಈ ತರ ಕ್ವಶನ್ಸ್ ಬರುತ್ತೆ. ಇದನ್ನ ನೀವು ಚೆನ್ನಾಗಿ ರೆಡಿ ಮಾಡಬೇಕು. ಮತ್ತೆ ಇನ್ನೊಂದು ಬರುತ್ತೆ, ಇನ್ನೊಂದು ಬುದ್ಧನ ಆಸ್ತಿಗಳ ಮೇಲೆ ಕಟ್ಟಿದಾಗ ಆ ಸ್ತೂಪಗಳೇ ಬೇರೆ. ಓಕೆ ನೆಕ್ಸ್ಟ್ ಸನ್ಯಾಸಿಗಳ ಮೇಲೆ ಕಟ್ಟಿದಂತ ಸ್ತೂಪಗಳ ಹೆಸರೇ ಬೇರೆ. ನೆಕ್ಸ್ಟ್ ಯಾವ್ದಾರ ಒಂದು ಉದ್ದೇಶ ಈಡೇರಿತು ಅಂತ ಬಂದಾಗಲೇ ಕಟ್ಟಿದಂತ ಸ್ತೂಪಗಳ ನೇಮೇ ಬೇರೆ. ಈ ತರ ನೇಮ್ಗಳಿದೆ. ನೆಕ್ಸ್ಟ್ ಈ ಸ್ತೂಪಗಳು ಎಲ್ಲೆಲ್ಲಿದ್ದಾವೆ, ಮೊನ್ನೆ KPSC KA ಕ್ವಶನ್ಸ್ ಅಲ್ಲಿ ಏನು ಸಿಂಪಲ್ ಕ್ವಶನ್ಸ್, ಇಲ್ಲಿ ಯಾವ್ದ್ರಲ್ಲಿ ಸ್ತೂಪ ಇಲ್ಲ ಅಂತ, ಯಾವ್ದ್ರಲ್ಲಿ ಸ್ತೂಪ ಇದೆ ಅಂತ. ಎಕ್ಸೆಪ್ಟ್ ಕಾರ್ಲೆ ಬಿಟ್ರೆ ಎಲ್ಲೂ ಕೂಡ ಎಲ್ಲ ಯಾವ್ದು ಬೃಹತ್ ಕೇಳಿದ್ದ, ನೆಕ್ಸ್ಟ್ ಸಾಂಚಿ ಕೇಳಿದ, ಇವೆಲ್ಲ ಕೇಳಿದ್ದ. ಯಾವ್ದು ಕಾರ್ಲೆ ಏನಿದೆ, ಚೈತ್ಯ ಫೇಮಸ್. ಈ ತರ ಸಿಂಪಲ್ ಕ್ವಶನ್ಸ್ ನ ಬರ್ತವೆ. ಇದನ್ನ ನಾನು ಕನ್ಸರ್ವೇಟಿವ್ ಆಗಿ ಒಂದೇ ಕಡೆ ಹೇಳ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ಇದಾದ್ಮೇಲೆ ಜೈನಿಸಮ್ ಸೇಮ್. ಜೈನ ಕಾಂಟ್ರಿಬ್ಯೂಷನ್ ಏನು,
ಮೇನ್ಸಲ್ಲಿ ಬಂತು ಅಂದರೆ ಜೈನ್ ಕಾಂಟ್ರಿಬ್ಯೂಷನ್ ಅಂತ ಕೇಳಿದ್ರೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ದಿ ಎಮರ್ಜೆನ್ಸ್ ಆಫ್ ಲೋಕಲ್ ಲ್ಯಾಂಗ್ವೇಜಸ್, ಎಸ್ಪೆಷಲಿ ಕನ್ನಡ ಹೇಳ್ತಿರಲ್ಲ, ಕನ್ನಡ ಇವತ್ತು ಕಾಂಟ್ರಿಬ್ಯೂಷನ್, ಕನ್ನಡ ಇವತ್ತು ಲೆವೆಲ್ ಬೆಳೆ ಕಾರಣ ಯಾರಪ್ಪ ಅಂತಂದ್ರೆ ಜೈನ ಕವಿಗಳು. ಯಾರ್ಯಾರು ಅನ್ನ ಜನ್ನ ಬರ್ತಾರಲ್ಲ ಇವರೆಲ್ಲ ಜೈನ ಕವಿಗಳು ಏನು ಮಾಡೋದು, ಕನ್ನಡ ಒಂದು ಸಮೃದ್ಧ ಭಾಷೆಯಾಗಿ ಟ್ರೈ ಮಾಡೋದು. ಯಾವ ರೀತಿ ಫಸ್ಟ್ ಅರ್ಲಿ ಸಾಹಿತ್ಯ, ಕನ್ನಡದಲ್ಲಿ ಅರ್ಲಿ ಸಾಹಿತ್ಯನೇ ಜೈನ ಸಾಹಿತ್ಯ. ಯಾಕೆ ಆ ಟೈಮಲ್ಲಿ 40% ಆಫ್ ದಿ ಕರ್ನಾಟಕ ಏನು ಜೈನರೇ ಇದ್ರು. ಆ ಟೈಮಲ್ಲಿ ಕರ್ನಾಟಕ ಒಂದು ಜೈನಿಸಮ್ಗೆ ಒಂದು ಹೆಸರುವಾಸಿ ಜೈನಿಸಮ್ಗೆ. ಇವತ್ತು ಕೂಡ ಜೈನಿಸಮ್ ನೋಡುವಂಥದ್ದು ಇಂಡಿಯಾದಲ್ಲಿ 2 ಪ್ಲೇಸಲ್ಲಿ, ಒಂದು ಗುಜರಾತ್, ಇನ್ನೊಂದು ಕರ್ನಾಟಕಕ್ಕೆ ಯಾಕೆ ಬಂತು? ಬಿಕಾಸ್ ಆಫ್ ಚಂದ್ರಗುಪ್ತ ಮೌರ್ಯ. ಇದೆಲ್ಲ ಸ್ಟೋರಿ ರೂಪದಲ್ಲಿ ಹೇಳ್ಕೊಂಡು ಹೋಗುವಂಥದ್ದು. ಯಾಕೆ ಬಂತು, ಯಾಕೆ ಇಲ್ಲೇ ಜೈನಿಸಮ್ ಬುದ್ಧಿ ಗುಜರಾತಲ್ಲಿ ಯಾಕೆ ಬಂತು, ಗುಜರಾತಲ್ಲಿ ಯಾಕೆ ಸೆಕೆಂಡ್ ಜೈನ ಸಮ್ಮೇಳನ ನಡೀತು, ಓಕೆ, ಇವೆಲ್ಲನೂ ಕೂಡ ನಾವು ನೋಡ್ಕೊಂಡು ಹೋಗ್ಬೋದು. ಇಷ್ಟು ನಿಮಗೆ ಜೈನಿಸಮ್ ಆಯಿತು. ನೆಕ್ಸ್ಟ್ ಗುಪ್ತಾ ಬಂತಂದ್ರೆ ಏನು, ಪೊಲಿಟಿಕಲ್ ಹಿಸ್ಟ್ರಿ ಕಡಿಮೆ. ಪೊಲಿಟಿಕಲ್ ಹಿಸ್ಟ್ರಿ ಏನು ಬರುತ್ತೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಏನು ಮಾಡ್ತಾರೆ ಗೊತ್ತಿಲ್ಲ, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಬರುತ್ತೆ. ಇದಕ್ಕಿಂತ ಮುಂಚೆ ಇನ್ನೊಂದೇನಪ್ಪ ಅಂತಂದ್ರೆ ಮೌರ್ಯರು ಬಂತವರಲ್ಲ, ಮೌರ್ಯರು ಏನಪ್ಪ ಇಂಪಾರ್ಟೆಂಟ್ ಅಂದರೆ ಮೌರ್ಯರು ಒಂದೇ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಶೋಕ ದಿ ಗ್ರೇಟ್. ಏನು ಅಶೋಕನ ಏನು ನೋಡ್ಬೋದು ನೀವು, ಅಶೋಕನ ಏನಪ್ಪ ನೋಡ್ಬೋದು ಅಂತ ಕೇಳಿದ್ರೆ, ಅಶೋಕನಲ್ಲಿ ಏನಪ್ಪ ನೋಡ್ಬೋದು ಅಂದರೆ ಅವನ ಇನ್ಸ್ಕ್ರಿಪ್ಷನ್ ನೋಡ್ಬೋದು. ಅವನ 14 ಮೇಜರ್ ಇನ್ಸ್ಕ್ರಿಪ್ಷನ್, 7 ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್ಗಳು, ಓಕೆ, ಅವನು ಯೂಸ್ ಮಾಡೋಂಥ ಲ್ಯಾಂಗ್ವೇಜ್ಗಳು, ಇನ್ಸ್ಕ್ರಿಪ್ಷನ್ ಬರೆಯೋಕ್ಕೆ ಲ್ಯಾಂಗ್ವೇಜ್. ಯಾಕಪ್ಪ ಅಂದರೆ ಫಸ್ಟ್ ಟೈಮ್ ನಮಗೆ ಇನ್ಸ್ಕ್ರಿಪ್ಷನ್ಸ್ಗಳು ಶಾಸನಗಳು ಸಿಗೋಂತ ಎಲ್ಲಿಂದ, ಅಶೋಕನಿಂದನೇ ಬರುವಂಥದ್ದು. ಅಶೋಕ 84,000 ಸ್ತೂಪಗಳನ್ನು ಸ್ಟಾರ್ಟ್ ಮಾಡ್ತಾನೆ, 84,000 ಸ್ತೂಪಾಸ್. ಬಟ್ ಅವ್ಯಾವು ಇಲ್ಲ. ಬಟ್ ಅದು ಕೆಲವು ಏನು ಹೇಳ್ತಾರೆ, ಎಕ್ಸಾಗ್ರೇಟ್ ಮಾಡ್ತಾರೆ. ಬುದ್ಧಿಸ್ಟ್ ಲಿಟ್ರೇಚರು ಎಕ್ಸಾಗ್ರೇಟ್ ಮಾಡಿ ಹೇಳುತ್ತೆ. ಬಟ್ ನಮ್ಗೆ ಸಿಕ್ಕಿರೋ ಅಂಥವು ಬೆರಳಿ ಎಣ್ಣಿಕೆ ಅಂತವು ಅಷ್ಟೇನೆ. ಓಕೆ, ಇದ್ರ ಬಗ್ಗೆ ಅಧ್ಯಯನ ಮಾಡ್ಬೋದು. ನೆಕ್ಸ್ಟ್ ಜೈನಿಸಮ್ ಬಂತು ಅಂದರೆ ಹೇಳಿದ್ನಲ್ಲ, ಕಾಂಟ್ರಿಬ್ಯೂಷನ್ ಜೈನ ತೀರ್ಥಂಕರ ಎಷ್ಟು ಜನ, 24 ಜನ. ಅವ್ರ ಸಿಂಬಲ್ ಯಾವುದು, ಅವ್ರ ಯಾವ ಪ್ಲೇಸ್ ಸಿಂಬಲ್ಲು, ಅವ್ರ ಟ್ರೀಗಳು ಯಾವ್ಯಾವು, ನೆಕ್ಸ್ಟ್ ಯಾರು ಎಲ್ಲಿಂದ ಬಂದರು, ಇಷ್ಟು ಸಾಕು ನಿಮಗೆ. ಜೈನಿಸಮಲ್ಲಿ ಇಷ್ಟು ಮುಗೀತು. ಜೈನ ಮತ್ತು ಫಿಲಾಸಫಿ 5 ಇದಾವೆ. ಆರ್ಯ ಸತ್ಯಗಳಿದೆ, ಆರ್ಯ ಸತ್ಯ ಅಲ್ಲ, ಪಂಚಾಣು ರಥಾಸ್ ಇದಾವೆ 5. ಏನಿರ್ತವೆ, ಸತ್ಯ, ಹಿಂಸೆ, ಇವೆಲ್ಲ ಬರ್ತಾವಲ್ಲ, ಇವು 5 ಸತ್ಯಗಳು. ಇಷ್ಟು ಮುಗಿದ್ಕೊಂಡ್ರೆ ಜೈನಿಸಮ್ ಮುಗೀತು. ಬೇಕಾದ್ರೆ ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿ, ಮೆಜಾರಿಟಿ ಆಫ್ 90% ಆಫ್ ದ ಕ್ವಶನ್ ಪೇಪರು ಈ ಸೆಕ್ಷನ್ಸೇ ಇರುತ್ತೆ. 95 ಅನ್ಕೊಳ್ಳಿ, 95% ಆಫ್ ದ ಸೆಕ್ಷನ್ ಈ ಸೆಕ್ಷನ್ ಇರುತ್ತೆ. ಇನ್ನ 2 to 3 ಕ್ವಶನ್ಸ್ ಎಕ್ಸೆಪ್ಷನ್ ಬರ್ತವೆ. ಆ 2 ಎಕ್ಸೆಪ್ಷನ್ಸ್ ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂದರೆ ನಿಮಗೆ 3-4 ಸೋರ್ಸ್ನ ಓದಬೇಕು. ಅದು ಓದಿದ್ರು ಕೂಡ ನೀವು ರಿಪೀಟೆಡ್ ಮಾಡಿರಬೇಕು. ಅದು ಸಾಧ್ಯ ಇಲ್ಲ, ಬಿಟ್ಬಿಡಿ ಅಂತವನು. ಡೋಂಟ್ ವರಿ, ಈ ಸೆಕ್ಷನ್ಸ್ಗಳು ಏನಿದಾವಲ್ಲ, ಕೇಳೋಂಥ ಸೆಕ್ಷನ್ಸ್ಗಳನ್ನೇ ಓದಿ. ನಿಮ್ಗೆ ಔಟ್ ಆಫ್ ಔಟ್ ಬೇಕಾಗಿಲ್ಲ. ಓಕೆ, 10th ಅಲ್ಲಾದರೆ PUC ಅಲ್ಲಾದರೆ ನಾನು 100 ಗಂಟೆ ತೆಗಿಬೇಕು, 125 ಬೇಕು, ಇದು ಬೇಕಿಲ್ಲ. ಕಾಂಪಿಟೇಟಿವ್ ವಿಷಯದಲ್ಲಿ ಏನು ಮಾಡೋಕೆ, ನೀವು ಎಲ್ಲರಿಗಿಂತ ರಿಲೇಟಿವಿಟಿ ಅಂದರೆ ನಾನು ಬೇರೆಯವ್ರಿಗಿಂತ ಉತ್ತಮವಾಗಿರಬೇಕು. 100 ಗಂಟೆ ತೆಗೆಯೋ ಅವಶ್ಯಕತೆ ಇಲ್ಲ. ಓಕೆ, ಪಾಸಿಂಗ್ ಮಾರ್ಕ್ಸ್ ಎಷ್ಟು, 50%. ಯಾವುದೇ ಎಕ್ಸಾಮ್ ತಗೊಳ್ಳಿ, 200 ಮಾರ್ಕ್ಸ್ ಇದೆ ಅಂತಂದರೆ ಕಟ್ ಆಫ್ ಎಷ್ಟು ಬೀಳುತ್ತೆ, 200ಗೆ 100 ಮೇಲೆ ಇರುತ್ತೆ. ಈವನ್ ನೀವು ಈ ಸಲ 76, 73 ಅಂತ ಇದ್ದಾರೆ. 73 ಅಂದರೆ ರಿಲೇಟಿವಿಟಿ ಅಪ್ಲೈ ಆಗುತ್ತೆ. ಇಲ್ಲಿ ಎಲ್ಲನೂ ಓದೋ ಅವಶ್ಯಕತೆ ಇಲ್ಲ. ನನಗೆ 100 ಫುಲ್ ಹೇಳ್ತಿಲ್ಲ, ಪರ್ಫೆಕ್ಷನ್ ಇಸ್ ಎ ಮಿತ್ ಅಂತ ಕರೀತಾರೆ. ಇಲ್ಲಿ ನಿಮಗೆ ಪರ್ಫೆಕ್ಟ್ ಆಗೋ ಅವಶ್ಯಕತೆ ಇಲ್ಲ. ಪರ್ಫೆಕ್ಷನ್ ಇಸ್ ಎ ಮಿತ್, ಅವಶ್ಯಕತೆ ಇಲ್ಲ ಅದು. ಓಕೆ, ಈಗ ಇದಾಯಿತು, ಏನ್ಷಿಯಂಟ್ ಇಂಡಿಯನ್ ಆಯಿತು. ಏನ್ಷಿಯಂಟ್ ಇಂಡಿಯನ್ ಆದಮೇಲೆ ನೆಕ್ಸ್ಟ್ ಮೆಡಿವಲ್ ಇಂಡಿಯಾಗೆ ಹೋಗೋದಕ್ಕಿಂತ ಮುಂಚೆ ಏನ್ಷಿಯಂಟ್ ಇಂಡಿಯಾದಲ್ಲಿ ಲಾಸ್ಟು KS ಕ್ವಶನ್ಸಲ್ಲಿ ಏನೇನು ಕ್ವಶನ್ಸ್ ಬರೀದೆ ಅಂತ ನೋಡೋಣ. Okay, next. ನೋಡಿ ಸಿಲೆಬಸ್ ನೋಡಿ, ಸೆಕ್ಷನ್ 1 ಹೇಳೋದಲ್ಲ, ಸೇಮ್ ಹೇಳಿರತಕ್ಕಂಥದ್ದೇ ನೋಡಿ, ಅವನೇ ಕೊಟ್ಬಿಟ್ಟಿದ್ದಾನೆ. ಸಿಂಡಸ್ ಸಿವಿಲೈಸೇಷನ್, ಡಿಸ್ಟಿಂಕ್ಷನ್ ಬಿಟ್ವೀನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ವೇದಿಕ್ ಸಿವಿಲೈಸೇಷನ್. ನೆಕ್ಸ್ಟ್ ಎವಲ್ಯೂಷನ್ ಆಫ್ ವರ್ಣ ಜಾತಿ ಸಿಸ್ಟಮ್, ಅಂದರೆ ಎವಲ್ಯೂಷನ್ ಯಾವ ರೀತಿ. ಇವತ್ತಿನ ಪ್ರಾಬ್ಲಮ್ ಏನಿದೆ, ಕಾಸ್ಟ್ ಸಿಸ್ಟಮ್, ಇಂಡಿಯನ್ ಕಾಸ್ಟ್ ಸಿಸ್ಟಮ್. ಓಕೆ, ಇವತ್ತು ಆಂಟಿ ರಿಸರ್ವೇಷನ್ ಮೂವ್ಮೆಂಟು, ಆಂಟಿ ಕಾಸ್ಟ್ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಆಗ್ತಾ ಇದಾವೆ, ಹೌದಲ್ವಾ? ಅದಕ್ಕೆ ರೀಸನ್ ಏನು ನಾನು ಹೇಳ್ತೀನಲ್ಲ, 50% ಆಫ್ ದಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, 50% ಆಫ್ ದಿ ಇಂಡಿಯನ್ ಸೊಲ್ಯೂಷನ್ ಪ್ರಾಬ್ಲಮ್ ಓಕೆ ಸಾಲ್ವ್ ಆಗಬೇಕು ಅಂದರೆ ನಿಮಗೆ ಹಿಸ್ಟ್ರಿ ಗೊತ್ತಿರಬೇಕು. ಎಕ್ಸ್ಪೆಷಲಿ ನೋಡಿ, ಜಾತಿ ವರ್ಣ ಸಿಸ್ಟಮ್ ಯಾವ ರೀತಿ ಎಮರ್ಜ್ ಆಯಿತು, ರಿಲಿಜಿಯಸ್ ಕಂಡೀಷನ್ ಏನು ಹೇಳಿದ್ನಲ್ಲ, ಬುದ್ಧಿಸಮ್ ಮತ್ತು ಜೈನಿಸಮ್. ನೆಕ್ಸ್ಟ್ ಲಿಟ್ರೇಚರ್ ಬನ್ನಿ, ಸಂಸ್ಕೃತ್ ಇಸ್ ಎ ಅರಿಸ್ಟೋಕ್ರೆಟಿಕ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಏನು ಅರಿಸ್ಟೋಕ್ರೆಟಿಕ್ ಅಂದರೆ ಅಪ್ಪರ್ ಕ್ಲಾಸ್ ಲ್ಯಾಂಗ್ವೇಜ್ ಅಂತ.
ಅದಕ್ಕೆ ಬುದ್ಧಿಸಮ್ ಜೈನಿಸಮ್ ಏನ್ ಮಾಡಿದ್ರು, ಸಂಸ್ಕೃತನ ಬಿಟ್ರು, ಬುದ್ಧಿಸಮ್ ಮತ್ತೆ ಜೈನಿಸಮ್ ಯಾವ್ದನ್ನ ತಗೊಂಡಿದ್ದು, ಏನು ಲೋಕಲ್ ಲ್ಯಾಂಗ್ವೇಜ್. ಅದಕ್ಕೆ ಲೋಕಲ್ ಲ್ಯಾಂಗ್ವೇಜ್ ಡೆವಲಪ್ ಆಗಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಬುದ್ಧಿಸಮ್ ಮತ್ತೆ ಎಸ್ಪೆಷಲಿ ಜೈನಿಸಮ್. ಇವತ್ತು ಮರಾಠಿ, ಸುರಸೇನಿ ಮತ್ತೆ ಕನ್ನಡ ಅಂದ್ರೆ ಕನ್ನಡ, ಕನ್ನಡಸಿ ಅಂದ್ರೆ ಕನ್ನಡ, ಇವೆಲ್ಲ ಡೆವಲಪ್ ಆಗಿದೆ ಯಾರಿಂದ, ಜೈನರಿಂದ. ಮತ್ತೆ ಅರ್ಧಮಗದಿ, ಪಾಳಿ ಬಂದು ಬುದ್ಧಿಸ್ಟು, ಪ್ರಾಕೃತ್ ಬಂದು ಜೈನಿಸಮ್. ಡಿಫ್ರೆನ್ಸ್ ಹೇಳ್ತೀನಿ, ಪಾಳಿ, ಪ್ರಾಕೃತ್, ಸಂಸ್ಕೃತ್ ಡಿಫ್ರೆನ್ಸ್ನ ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್ ಎಪಿಕ್ಸು, ಪುರಾಣಾಸು. ಎಪಿಕ್ಸ್ ಅಂತ ಬರ್ತವೆ. ಯಾವುವು ಎಪಿಕ್ಸ್ ಅಂದ್ರೆ ಮಹಾಭಾರತ ಮತ್ತೆ ರಾಮಾಯಣ. ಪುರಾಣಾಸು 18 ಮಹಾಪುರಾಣಗಳು ಬರ್ತವೆ. ಓಕೆ, ಮತ್ಸ್ಯ ಪುರಾಣ, ವಿಷ್ಣು ಪುರಾಣ, ಗರುಡ ಪುರಾಣ ಅಂತ ಬರ್ತಾವಲ್ಲ, ಆ ಪುರಾಣಗಳು. ನೆಕ್ಸ್ಟ್ ಅವು ಯಾವ ರೀತಿ ಇಂಪ್ಯಾಕ್ಟ್ ಆನ್ ಕಲ್ಚರ್ ಆಫ್ ದ ಇಂಡಿಯನ್ ಪೀಪಲ್, ಯಾವ ರೀತಿ ಇಂಪ್ಯಾಕ್ಟ್ ಮಾಡೋದು, ಅವೇನ್ ಮಾಡ್ದೋ. ಎಕ್ಸಾಂಪಲ್ ಪುರಾಣಗಳು ಏನ್ ಮಾಡ್ದೋ, ಹಿಂದೂ ರಿಲಿಜಿಯನ್ನ ಮುಂಚೆ, ಹಿಂದೂ ರಿಲಿಜಿಯನ್ ಅಂದ್ರೆ 3 ಟೈಮ್ಸ್ ಬರ್ತದೆ. ಒಂದು ಸನಾತನ ಧರ್ಮ, ಇನ್ನು ಉಪನಿಷದಿಕ್ ಧರ್ಮ, ಇನ್ನು ಪುರಾಣಿಕ್ ಹಿಂದೂಯಿಸಮ್ ಅಂತ ಬರುತ್ತೆ. ಓಕೆ, ಅದನ್ನ ಡಿಫ್ರೆನ್ಸ್ ನೋಡೋಣ ಕ್ಲಾಸಲ್ಲಿ ಬಂದಾಗ ಹೇಳ್ತೀನಿ. ನೆಕ್ಸ್ಟ್ ಪ್ರೋಸ್ ವರ್ಕ್ ಅಂದ್ರೆ ಪೊಲಿಟಿ, ಎಥಿಕ್ಸ್, ನೀತಿ, ಕಾಮಂಡಕ, ನೀತಿ ಸಾರ, ಕೌಟಿಲ್ಯನ ಅರ್ಥಶಾಸ್ತ್ರ, ದಿ ಗ್ರೇಟೆಸ್ಟ್ ಬುಕ್ಸ್ಗಳು. ಏನ್ ಹೇಳಿ, ಕೌಟಿಲ್ಯನ ಅರ್ಥಶಾಸ್ತ್ರ ಯಾವಾಗ ಕೌಟಿಲ್ಯ ಬಂದಿರ್ತಕ್ಕಂಥದ್ದು 8 BC ಅಂದ್ರೆ ನಿಮಗೆ 200 BC ಅನ್ಕೊಳ್ಳಿ. 200 BC ಬಂದಿರತಕ್ಕಂಥದ್ದು. ಮೆಕ್ಕವಲ್ಲಿ ಯಾವಾಗ ಬರೋಂಥದ್ದು, 16th century, 17th century ಬರ್ತಾರೆ ಮೆಕ್ಕವಲ್ಲಿ. ಓಕೆ, ಕೌಟಿಲ್ಯ ಅಂತ ಕರಿತೀವಿ ನಾವು, ಇಂಡಿಯನ್ ಮೆಕ್ಕವಲ್ಲಿ ಅಂತ ಕರಿತೀವಿ, ಇಂಡಿಯನ್ ಮೆಕ್ಕವಲ್ಲಿ ಅಂತ. ಬಟ್ ಮೆಕ್ಕವಲ್ಲಿ ಬರೋದು ಕೌಟಿಲ್ಯನ್ಗಿಂತ ಅಪ್ರಾಕ್ಸಿಮೇಟ್ 200 years ಮುಂದೆ, 2000 years ಮುಂದೆ ಬರ್ತಾನೆ. ಓಕೆನಾ, ಅದು ನೋಡೋಣ ನೋಡಿ, ಕೌಟಿಲ್ಯನ ಅರ್ಥಶಾಸ್ತ್ರ. ನೆಕ್ಸ್ಟ್ ಪಂಚತಂತ್ರ ಕಥೆಗಳು, ಇಂಪಾರ್ಟೆಂಟ್ ವರ್ಕ್ಸ್. ಮತ್ತೆ ಮೊಘಲ್ ಕಾಂಟ್ರಿಬ್ಯೂಷನ್ ಟು ಲಿಟರೇಚರ್, ವೆರಿ ಇಂಪಾರ್ಟೆಂಟ್. ಮೊಘಲ್ ಕಾಂಟ್ರಿಬ್ಯೂಷನ್ ಲಿಟರೇಚರ್ ಅಪ್ಪ ಅಂದ್ರೆ ಪರ್ಷಿಯನ್ ಇನ್ಫ್ಲೂಯೆನ್ಸ್ ಯಾವ ರೀತಿ ಆಯ್ತು. ಓಕೆ, ನಾವೇನ್ ಹೇಳ್ತೀವಲ್ಲ, ಇಂಡೋ ಇಸ್ಲಾಮಿಕ್ ಕಲ್ಚರ್ ಅಂತ ಕರಿತೀವಿ. ಇಂಡೋ ಇಸ್ಲಾಮಿಕ್ ಕಲ್ಚರ್ ಅಂದ್ರೆ ಏನು, ಕಲ್ಚರ್ ಏನು ಬರುತ್ತೆ, ಆರ್ಟು ಬರುತ್ತೆ, ಆರ್ಕಿಟೆಕ್ಚರ್ ಬರುತ್ತೆ, ನಮ್ಮ ವೇ ಆಫ್ ಲೈಫ್ ಬರುತ್ತೆ, ಎಲ್ಲ ಬರುತ್ತೆ, ಅದಲ್ವಾ. ಅದನ್ನು ನಾವು ನೋಡೋಣ ಆ ಟೈಮ್ಗೆ. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಹೇಳಿದ್ನಲ್ಲ, ಮ್ಯಾಥಮೆಟಿಕ್ಸ್, ಆಸ್ಟ್ರೋನಮಿ, ಫಿಸಿಕ್ಸ್, ಎಲ್ಲಿ ಎಸ್ಪೆಷಲಿ ಗುಪ್ತಾ ಏಜ್ ಇದಾಯ್ತಲ್ಲ, ಈ ಪಾರ್ಟ್ ಎಲ್ಲ ಫುಲ್ ಗುಪ್ತಾ ಏಜ್. ಶಿಪ್ ಬಿಲ್ಡಿಂಗು, ಮೈನಿಂಗು, ರಸರತ್ನಾಕರ, ನಾಗಾರ್ಜುನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ, ರಸರತ್ನಾಕರ. ಆ ಟೈಮಲ್ಲೇ ಮೆಟಲರ್ಜಿ ಫೇಮಸ್. ಮೆಟಲರ್ಜಿ ಇನ್ನೊಂದು ಇಂಪಾರ್ಟೆಂಟ್ ಬೆಸ್ಟ್ ಎಕ್ಸಾಂಪಲ್ ಏನ್ ಗೊತ್ತಾ, ಬ್ರೋನ್ಸು. ಆ ಟೈಮಲ್ಲಿ ಎಲ್ಲೂ ಕೂಡ ಬ್ರೋನ್ಸ್ ಕಲ್ಚರ್ ಬರೋದಿಲ್ಲ, ಓನ್ಲಿ ಇಂಡಿಯಾದಲ್ಲಿ ಮಾತ್ರ ಬ್ರೋನ್ಸ್ ಕಲ್ಚರ್ ಬರೋದು. ಸ್ಟಿಲ್ ಎಲ್ಲಾ ಈ ವರ್ಡು ಕೂಡ ಕಾಪರ್ ಏಜ್ ಅಲ್ಲಿ ಇತ್ತು ಅಂದ್ರೆ ಇಂಡಿಯಾ ಸಮ್ ಪಾರ್ಟ್ಸ್, ಎಸ್ಪೆಷಲಿ IVC ಪಾರ್ಟ್ ಏನಿರ್ತದೆ, IVC ಪಾರ್ಟ್ ಬ್ರೋಂಜ್ ಏಜ್ ಇರ್ತದೆ. ಬ್ರೋಂಜ್ ಏಜ್ ಅಂದ್ರೆ ಕಂಚು ಅಂತ ಕರಿತೀವಲ್ಲ, ಆ ಕಂಚಿನ ಯುಗದಲ್ಲಿ. ಕಂಚು ಅಂದ್ರೆ ಏನು, ಕಾಂಬ್ರಮ್ಮ ಮತ್ತೆ ಟಿನ್ನ ಮಿಕ್ಸ್ ಮಾಡುವಂಥದ್ದು, ಅಲಯದು, ಅದಲ್ವಾ. ಆ ರೀತಿ ಒಂದು ಡೆವಲಪ್ಮೆಂಟ್ ನೋಡ್ಬೋದು ಮೆಟಲರ್ಜಿ ಮತ್ತೆ ಮೈನಿಂಗ್ ಅಲ್ಲಿ. ಇಂಜಿನಿಯರಿಂಗ್ ಮತ್ತೆ ಆರ್ಕಿಟೆಕ್ಚರ್ ಅಂದ್ರೆ ಟೆಂಪಲ್ ಆರ್ಕಿಟೆಕ್ಚರ್. ಆರ್ಟ್ಸ್ ಬನ್ನಿ, ಮಯೂರ ಮತ್ತೆ ಗುಪ್ತಾರ್ಟ್ಸ್. ಮಯೂರ ಮತ್ತು ಗುಪ್ತಾರ್ಟ್ಸ್ ಅಂದರೆ ಮಯೂರನ್ಗಿಂತ ಮಯೂರ ಟೈಮಲ್ಲಿ ನಿಮ್ಗೆ ಆದ್ಮೇಲೆ ಮೌರ್ಯರ ಆದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಆರ್ಟ್ ಬರುತ್ತೆ, ಬುದ್ಧಿಸ್ಟ್ ಆರ್ಟ್ ಅಂತ. ಬುದ್ಧಿಸ್ಟ್ ಆರ್ಟ್ ಏನ್ ಬರುತ್ತೆ, ಅಮರಾವತಿ, ಮಥುರಾ ಮತ್ತೆ ಗಾಂಧಾರ ಆರ್ಟ್ ಅಂತ ಬರುತ್ತೆ, ಅದನ್ನ. ನೆಕ್ಸ್ಟ್ ಗುಪ್ತಾ ಪೀರಿಯಡ್ ಆರ್ಟ್ ಏನ್ ಬರುತ್ತೆ, ಆರ್ಟ್ ಅಂದ್ರೆ ಸಿಂಪಲ್ ಆಗಿ ಮೂರ್ತಿ ಶಿಲ್ಪಗಳನ್ನ ನೋಡ್ಬೋದು ನಾವು. ಖುಜುರಾಹೋ ಟೆಂಪಲ್, ಜೈನ್ ಟೆಂಪಲ್ಸ್ ಅಟ್ ಮೌ, ಇವೆಲ್ಲನೂ ಕೂಡ ನಾವು ನೋಡ್ಬೋದು. ನೆಕ್ಸ್ಟ್ ಇದು ಸೆಕ್ಷನ್ 2. ನೆಕ್ಸ್ಟ್ ಔಟ್ಸೈಡ್ ಇಂಡಿಯಾ ಯಾವ ರೀತಿ ಇವತ್ತು ಅಂಗರ್ ಕೋಟ್ ವ್ಯಾಟ್ ಅಂತ ಒಂದು ಇದು ಮತ್ತೆ ಪದಂಬನ್ ಟೆಂಪಲ್ ಅಂತ ಮೊನ್ನೆ ಇಂಡೋನೇಷ್ಯಾಗೆ ಮೀಟ್ ಹೋದಾಗ ಅವ್ರ ಪ್ರೈಮ್ ಮಿನಿಸ್ಟರ್ ಹೋದಾಗ ಹಿಂದೂ ಟೆಂಪಲ್ಸ್ಗಳು ಮೀಟ್ ಮಾಡ್ಬಿಟ್ಟು ಬಂದ್ರು. ಹಿಂದೂ ಟೆಂಪಲ್ಸ್ಗಳಿಗೆ ಒಂದು ವಿಸಿಟ್ ಕೊಟ್ಟು ಬಂದ್ರು, ಹೌದಲ್ವಾ. ಆ ಟೆಂಪಲ್ಸ್ಗಳು ಯಾವ ರೀತಿ ಇಂಡಿಯನ್ ಕಲ್ಚರ್ ಕಾಂಟ್ರಿಬ್ಯೂಷನ್, ಇಂಡಿಯನ್ ಕಲ್ಚರ್ ಯಾವ ರೀತಿ, ಬುದ್ಧಿಸಮ್ ಹುಟ್ಟಿದಲ್ಲಿ ಇಂಡಿಯಾದಲ್ಲಿ ಯಾವ ರೀತಿ ಸ್ಪ್ರೆಡ್ ಆಯ್ತು, ಏಷ್ಯಾ, ನಾರ್ತ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾ ಮತ್ತೆ ಚೈನಾ, ಜಪಾನ್, ಇವೆಲ್ಲ ಬುದ್ಧಿಸಮ್ ಸ್ಪ್ರೆಡ್ ಆಯ್ತು. ನೆಕ್ಸ್ಟ್ ಔಟ್ಸೈಡ್ ಇಂಡಿಯಾ, ಔಟ್ಸೈಡ್ ವರ್ಲ್ಡ್ ಅಂದ್ರೆ ಅದೇ ರೀತಿ ಗಾಂಧಾರ ಆರ್ಕಿಟೆಕ್ಚರ್ ಯಾವ ರೀತಿ ಬಂತು, ಸೆಂಟ್ರಲ್ ಏಷ್ಯಾಗೆ ಯಾವ ರೀತಿ ಹೋಯ್ತು, ಚೈನಾ, ಜಪಾನ್, ಸೌತ್ ಈಸ್ಟ್ ಏಷ್ಯಾ, ಈ ತರ ರಿಲಿಜನ್ ಜೊತೆಗೆ. ಎಕ್ಸಾಂಪಲ್ ಈ ಚೋಳ ಮತ್ತೆ ಪಲಾವಾಸ್ ಬನ್ನಿ. ಚೋಳ ಮತ್ತೆ ಪಲಾವಾಸು ಈ ಎಸ್ಪೆಷಲಿ ಇಂಡೋನೇಷ್ಯಾ, ತಮಿಳುನಾಡು, ಶ್ರೀಲಂಕಾ, ಇಲ್ಲಿ ಅವ್ರ ಕಲ್ಚರ್ ನೋಡ್ಬೋದು, ತಮಿಳು ಕಲ್ಚರ್ನ ನಾವು ನೋಡ್ಬೋದು. ರಿಲಿಜಿಯಸ್ ಇನ್ ಇಂಡಿಯಾ, ಹಿಂದೂ ಧರ್ಮ. ಓಕೆ, ನೆಕ್ಸ್ಟ್ ಜೈನಿಸಮು, ಬುದ್ಧಿಸಮು, ಇದಾದ ನಂತರ ಇಸ್ಲಾಮು, ಸಿಕ್ಕು. ವರ್ಡ್ ನ್ಯೂ ರಿಲಿಜನ್ ಯಾವ್ದಪ್ಪ ಅಂದ್ರೆ ಸಿಖ್ ಧರ್ಮ. ಇದ್ರ ಬಗ್ಗೆನೂ ಕೂಡ ನಾವು ಸಿಕ್ಕಿಸಮು, ಇಸ್ಲಾಮು, ಕ್ರಿಶ್ಚಿಯಾನಿಟಿ. ಫಸ್ಟ್ ಕ್ರಿಶ್ಚಿಯಾನಿಟಿ ಯಾವಾಗ ಬಂತು, ಅವರಿಂದ ಇಂಡಿಯಾ ಏನು ಒಂದು ಸೋಷಿಯಲ್ ಸರ್ವಿಸ್ ಅಂತ ಒಂದು ಕಾನ್ಸೆಪ್ಟ್ ನ ತಗೊಂಡ್ರು. ಜೊತೆಗೆ ಗೋಥಿಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಬಂತು, ಇವೆಲ್ಲನೂ ಕೂಡ ನಾವು ನೋಡ್ಬೋದು. ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಇವನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇವತ್ತು ಏಷ್ಯನ್ ಇಂಡಿಯಾ ಇಷ್ಟು ಮಾಡೋಣ. ಒಂದು ಹೇಳ್ತೀನಲ್ಲ, ಹಿಸ್ಟ್ರಿಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಒಂದು ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು. ಏನು ಫೌಂಡೇಶನ್ ಅಂದ್ರೆ ಏನು, ಫೌಂಡೇಶನ್ ಅಂದ್ರೆ ಸಿಂಪಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಏನು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಲ್ಲ ತಿಳ್ಕೋಬೇಕು ಅನ್ನೋ ಒಂದು ಇದಿರಬೇಕು.
ಫೌಂಡೇಶನ್ ಅಂದರೆ ತಿಳ್ಕೊಬೇಕು, ನನಗೆ ಒಂದು ಕ್ಯೂರಿಯಾಸಿಟಿ ಬರಬೇಕು. ಅದು ಯಾವ ರೀತಿ ಸ್ಟ್ರಾಂಗ್ ಆದರೆ, ಫೌಂಡೇಶನ್ ಸ್ಟ್ರಾಂಗ್ ಆಯ್ತು ಅಂದರೆ ನಿಮಗೆ ತಿಳ್ಕೊಳ್ಳೋ ರೀತಿ ಒಂದು ಮನೋಭಾವ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು ಎಸ್ಪೆಷಲಿ ಟೈಮ್ ಲೈನ್, ಕಾಲರೇಖೆಗಳು ಇಂಪಾರ್ಟೆಂಟು. ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಅಂದರೆ ಅವು ಒಂದು ರೀತಿ ಗೈಡ್, ಟ್ರಾವೆಲರ್ ಗೈಡ್ ಅಂತ ನೋಡಿ. ಒಬ್ಬ ಟ್ರಾವೆಲರ್ಗೆ ಒಬ್ಬ ಗೈಡ್ ಯಾವ ರೀತಿ ಇಂಪಾರ್ಟೆಂಟು. ಅದ್ರ ಎಕ್ಸಾಂಪಲ್ ಮೌಂಟೇನ್ ಹೋಗಬೇಕು ಅಂದರೆ, ಎಕ್ಸಾಂಪಲ್ ಈಗ ಹೊಯ್ಸಳ ಆರ್ಕಿಟೆಕ್ಚರ್ ಹೋಗ್ತೀರಿ, ನಾವೇನು ಸ್ವಲ್ಪ ಓದ್ಕೊಂಡಿದ್ದೀವಿ, ಹೋಗಿ ತಿಳ್ಕೊಂಬರ್ತೀವಿ, ಓಕೆನಾ. ನಮಗೇನು ಗೈಡ್ ಅಷ್ಟು ಅವಶ್ಯಕತೆ ಇಲ್ಲ, ಬೇಕು ಬಟ್ ಅಷ್ಟು ಅವಶ್ಯಕತೆ ಇಲ್ಲ. ಅದೇ ನಮಗಿಂತ ಗೊತ್ತಿಲ್ಲದೆ ಇರತಕ್ಕಂಥ ಇವತ್ತು UPSC ಫೀಲ್ಡ್ ಅಲ್ಲಿ KPSC ಫೀಲ್ಡ್ ಗೊತ್ತಿಲ್ಲದೆ ಇರೋದಾದ್ರೆ ಓಕೆ ಏನು ಯಾಕಿದು ಇಂಪಾರ್ಟೆಂಟು ಅವ್ರಿಗೆ ಅನಿಸ್ಬೋದು. ಓಕೆ ಇದೊಂದು ಸೇಮ್ ಸ್ಟ್ರಕ್ಚರ್ ಅಲ್ಲ, ಮನೆ ಥರ ಕಟ್ಟಿದ್ದಾರೆ ದೇವಸ್ಥಾನ, ಮುಗೀತು. ಬಟ್ ಅದ್ರಿರ್ತಕ್ಕಂಥ ಶ್ರಮ ಯಾರಿಗ ಅರ್ಥ ಆಗುವಂಥದ್ದು ನಾವು ಓದಿರ್ತಕ್ಕಂಥವ್ರಿಗೆ. ಇದು ಯಾವ ರೀತಿ ಗೈಡ್ ಸಿಕ್ತು. ಅದೇ ರೀತಿ ಓಕೆ ಏನು ಹೇಳ್ತಾರೆ, PYQ ಅನ್ನೋದು ಒಂದು ರೀತಿ ಗೈಡು. ಯಾರಿಗೆ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರೀವಿಯಸ್ ನಾವು ಸ್ಟಡಿ ಮಾಡ್ತಾ ಇರ್ತೀವಲ್ಲ ಅವ್ರಿಗೆ ಗೈಡ್ ಇದ್ದಂಗೆ. ಎಲ್ಲಿ ಯಾವ ಸೆಕ್ಷನ್ ಇರುತ್ತೆ, ಯಾವ ಸೆಕ್ಷನ್ ತೆಗಿತಾ ಇದ್ದಾರೆ KPSC ಎಕ್ಸಾಮಿನರ್ಸ್ಗಳು, UPSC ಯಾರು ತೆಗಿತಾ ಇದ್ದಾರೆ, ಇದು ಹೇಳುವಂಥದ್ದು ಯಾವುದು ಈ ಪ್ರೀವಿಯಸ್. ಅದಕ್ಕೋಸ್ಕರ ಏನು ಹೇಳ್ತಿಲ್ಲ, ಮೋಸ್ಟ್ ಫೋಕಸ್ ಏನು ಪ್ರೀವಿಯಸ್ ಇಯರ್ ಕ್ವಶನ್ ರಿಪೀಟ್ ಆಗುತ್ತೆ ಅಂತಲ್ಲ, ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ ಅಂತ ಅಲ್ಲ. ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಹೇಳುತ್ತೆ ಈ ಥೀಮ್ ಮೇಲೆ ಬರ್ಬೋದು ಕ್ವಶನ್ಸ್. ಎಕ್ಸಾಂಪಲ್ ಒಂದು ಲಾಸ್ಟ್ 2-3 years ಇಂದ ಸಂಗಮ್ ಏಜ್ ಮೇಲೆ ಬರ್ತಾ ಇದೆ ಕ್ವಶನ್ ಅಂದರೆ ಈ ಇಯರ್ ಕೂಡ ನಾವು ಸಂಗಮ್ ಏಜ್ ಚೆನ್ನಾಗಿ ಓದ್ಕೋಬೇಕು. ಬುದ್ಧಿಸಮ್ ಬಗ್ಗೆ ಬರ್ತದೆ, ಬುದ್ಧಿಸಮ್ ಚೆನ್ನಾಗಿ ಓದ್ಕೋಬೇಕು. ನಾನು ಇವತ್ತು ಹೇಳಿದ್ನಲ್ಲ 4-5 ಸೆಕ್ಷನ್ ಅಂತ ಹೇಳಿದ್ನ. ಫಸ್ಟ್ IVC ಇಂಪಾರ್ಟೆಂಟು, ಬುದ್ಧಿಸಮ್ ಇಂಪಾರ್ಟೆಂಟು, ವೇದಿಕ್ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳಿದೆ, ಬಿಕಾಸ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ನಾನು ಸ್ಟಡಿ ಮಾಡಿದ್ದೀನಿ ನಾನು ಹೇಳ್ತಾ ಇರೋಂಥದ್ದು. ನಾನು ಎಕ್ಸಾಮಿನರ್ ನಾನೇನು ಪೇಪರ್ ಸೆಟ್ ಮಾಡಿ ಬಂದಿಲ್ಲ, ಓಕೆನಾ. ನಾನು ಹೇಳ್ತಾ ಇರೋದು ಈ ಸೆಕ್ಷನ್ ಮೇಲೆ ಬರ್ತವೆ ಯಾವ್ಯಾವು. ಓಕೆ ಬುದ್ಧಿಸಮ್ ಅಲ್ಲಿ ಲಾಸ್ಟ್ 3 years ತೆಗೆದಾಗ ಓಕೆ ಬುದ್ಧಿಸಮ್ ಒಂದು ಥೀಮ್ ಕಾಮನ್ ಇದೆ. ನೆಕ್ಸ್ಟ್ ಮೌರ್ಯರಲ್ಲಿ ಏನು ಹೇಳ್ತಾರೆ, ಓಕೆ ಅಶೋಕನ್ ಇನ್ಸ್ಕ್ರಿಪ್ಷನ್ ಬಗ್ಗೆ ಹೆಚ್ಚಾಗಿ ಕ್ವಶನ್ ಕೇಳ್ತಾ ಇದ್ದಾರೆ. ಹಾಗೆ ನೋಡಕ್ಕೆ ನಾವು ಅಶೋಕನ್ ಇನ್ಸ್ಕ್ರಿಪ್ಷನ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ಈ ತರ ನಾವು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಪುನರಾವರ್ತನೆ MCQಗಳು ಜೊತೆಗೆ. ಓಕೆ ಈಗ ಲಾಸ್ಟ್ ಇಯರ್ ಏನ್ ಮಾಡಿದ್ರಿ, ಅಶೋಕನ್ ಬಗ್ಗೆ 1, 2, 3 ಓಕೆ ಏನು ಇನ್ಸ್ಕ್ರಿಪ್ಷನ್ ಬಗ್ಗೆ ಕೇಳಿದ್ದಾರೆ. ನಾವೇನ್ ಮಾಡೋದು 4, 5, 6 ಇನ್ಸ್ಕ್ರಿಪ್ಷನ್ಸ್ಗಳು. ನೆಕ್ಸ್ಟ್ ಅಶೋಕನ್ ಇನ್ನೇನಾರ ಬೇರೆ ಇದೆಯಾ, ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಇದೆಯಾ, ಇದ್ರ ಬಗ್ಗೆ ಸ್ವಲ್ಪ MCQಗಳನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಫೈನಲಿ ಏನ್ ಮಾಡಬೇಕು, ಪುನರಾವರ್ತನೆ, ರಿವಿಷನ್ ರಿವಿಷನ್ ರಿವಿಷನ್. ದೇರ್ ಇಸ್ ನೋ ಶಾರ್ಟ್ ಕಟ್, ಓನ್ಲಿ ರಿವಿಷನ್, ರೀಡ್ ರಿವಿಷನ್ ಅಷ್ಟೇ ಸಿಂಪಲ್. ಇಷ್ಟು ನಿಮಗೆ ಏನು ಹೇಳುತ್ತೆ ಸಕ್ಸಸ್ ಫಾರ್ಮುಲಾ ಫಾರ್ ಯಾವುದು KPSC ಆರ್ KS ಆಗಲಿ. ಹಿಸ್ಟ್ರಿ ಕಾನ್ಸೆಪ್ಟ್ ಹೌದು, ಹಿಸ್ಟ್ರಿಲಿ ಕಾನ್ಸೆಪ್ಟ್ ಇದೆ, ಫ್ಯಾಕ್ಟ್ಸ್ ಇದೆ, PYQ ಇದೆ. ಇವೆಲ್ಲ ಅರ್ಥ ಮಾಡ್ಕೊಂಡಾಗಲೇ ನೀವು ಸಕ್ಸಸ್ ಫಾರ್ಮುಲಾ ಸಿಗುವಂಥದ್ದು. ವಾಟ್ ಹ್ಯಾಪನ್, ಹಿಸ್ಟ್ರಿ ಅಂದ್ರೆ ಏನು ಅಂತ ಕೇಳಿದಾಗ ವಾಟ್ ಹ್ಯಾಪನ್, ವೈ ಡಿಡ್ ಹ್ಯಾಪನ್, ಇದೆಲ್ಲ ಹೇಳಿದ್ರೆ ಇಷ್ಟೇ ಆಗು. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೆನ್ನೆ ಎಲ್ಲ. ಓಕೆ ಕ್ರೋನಾಲಜಿಲಿ ಬೇಸ್ಡ್ ಲರ್ನಿಂಗ್ ಹೇಳಿದ, ಥೀಮ್ ಬೇಸ್ಡ್ ಕ್ರೋನಾಲಜಿ ಮತ್ತು ರೀಸೆಂಟಾಗಿ ಬರ್ತಕ್ಕಂಥದ್ದು ಮ್ಯಾಪ್ ಬೇಸ್ಡ್ ಲರ್ನಿಂಗ್, ಇವನ್ನ ನಾವು ನೋಡ್ಬೋದು. ಓಕೆ ಓಕೆ ಇದು ಹೇಳಿದಲ್ಲ ಏನ್ಷಿಯಂಟ್ ಹಿಸ್ಟ್ರಿ. ಕ್ವಶನ್ ಏನು ಬಂದಿದೆ ಅಂತ ನೋಡೋಣ, ಸಿಂಪಲ್ ಕ್ವಶನ್ಸ್ಗಳು. ಓಕೆ ಓಕೆ ಏನ್ಷಿಯಂಟ್ ಹಿಸ್ಟ್ರಿಲಿ ಓಕೆ ನೋಡಿ ಕೇಳಿದ ಯಾವ ಬಂಧಗಳು, ಆರಂಭಿಕ ವ್ಯಾಪಾರಗಳು ಇಂಡೋ ರೋಮನ್ ವ್ಯಾಪಾರಕ್ಕೆ ಸಂಬಂಧಿಸಿದವು, ಹೌದಲ್ವಾ. ಮುಂಚೆ ನಾನು ಹೇಳಿದೆ IVCಲಿ ಯಾವುದೇ ಒಂದು, ನಾನು ಹೇಳಿದೆ ಇಂಟರ್ನ್ಯಾಷನಲ್ ಟ್ರೇಡ್ ನೋಡಿದೆ, ಹೌದಲ್ವಾ. ಇಂಟರ್ನ್ಯಾಷನಲ್ ಟ್ರೇಡ್ ಬಗ್ಗೆ ನೋಡಿದೆ. ಅದಾದ ನಂತರ ಬಂದಂಥ ವೇದಿಕಲ್ಲಿ ಯಾವುದೇ ರೀತಿಯ ಇಂಟರ್ನ್ಯಾಷನಲ್ ಟ್ರೇಡ್ ಬಗ್ಗೆ ನಾನು ನೋಡಲಿಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಬಂದಂಥದ್ದು ಯಾವುದು, ಸಂಗಮ್ ಏಜ್ ಆದಮೇಲೆ ಏನಪ್ಪ ಇಂಪಾರ್ಟೆಂಟ್ ಅಂದರೆ, ಸಂಗಮ್ ಏಜ್ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಸಂಗಮ್ ಏಜ್ ಟೈಮಲ್ಲಿ ಏನಾಗುತ್ತೆ, ಇಂಡಿಯಾ ಮತ್ತೆ ರೋಮನ್ ರೋಮನ್ ಎಂಪೈರ್ ಇದೆಯಲ್ಲ, ರೋಮನ್ ಎಂಪೈರ್ ಜೊತೆ ನಮಗೆ ಟ್ರೇಡು ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಹೇಳೋಂತಾರೆ ಯಾರು, ಪ್ಲೀನಿ ಮತ್ತೆ ಟಾಲಮಿ ಬಗ್ಗೆ ಹೇಳ್ತಾರೆ. ಜೊತೆಗೆ ಇನ್ನೊಂದು ಪೆರಿಪ್ಲಸ್ ಆಫ್ ಎರಿಥ್ರಿಯನ್ಸಿ ಅಂತ ಬರುತ್ತೆ ಒಂದು ಬುಕ್ಸು. ಇದೇನು ಹೇಳುತ್ತೆ, ಏನು ಸೌತ್ ಎಸ್ಪೆಷಲಿ ಸೌತ್ ಮತ್ತೆ ರೋಮನ್ ನಡುವೆ ಯಥೇಚ್ಛವಾಗಿ ಟ್ರೇಡ್ ಇತ್ತು ಅಂತ ಹೇಳುತ್ತೆ. ಯಾವುದು
ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಅಂತ ಹೇಳ್ತಲ್ಲ, ಅದು ಏನ್ ಹೇಳುತ್ತೆ, ಟ್ರೇಡ್ ಮತ್ತು ರೋಮನ್ ಜೊತೆ ಇನ್ನೂ ಯಥೇಚ್ಛವಾಗಿ ಟ್ರೇಡ್ ಇತ್ತು. ಎಸ್ಪೆಷಲಿ ಈವನ್ ಈಸ್ಟರ್ನ್ ಟ್ರೇಡ್ ಬಗ್ಗೆ ಇತ್ತು, ವೆಸ್ಟರ್ನ್ ಟ್ರೇಡು ಕೂಡ ಇತ್ತು. ಓಕೆ, ಇದು ಯಾವ ಟೈಮಲ್ಲಿ? ಸಂಗಮ್, ವೆರಿ ವೆರಿ ಇಂಪಾರ್ಟೆಂಟು, ಸಂಗಮ್ ಏಜು. ಸಂಗಮ್ ಏಜು ಅದಕ್ಕೋಸ್ಕರ ಹೇಳ್ತೇವೆ ನೋಡಿ. ಕ್ವಶನ್ ಕೇಳಿದ್ದಾರೆ ಎಲ್ಲಿ? ಬ್ರೋಚ್, ಅರಿಕೆಮೇಡು, ಮುಜರೀಸ್, ತಾಮ್ರಲಿಪ್ತಿ. ತಾಮ್ರಲಿಪ್ತಿ ಅಂದ್ರೆ ಪ್ರೆಸೆಂಟೇ ಕಲ್ಕತ್ತಾ. ತಾಮ್ರಲಿಪ್ತಿ ಅಂದ್ರೆ ಪ್ರೆಸೆಂಟೇ ಕಲ್ಕತ್ತಾ. ಓಕೆ, ಮುಜರೀಸ್ ಬರುತ್ತೆ ಈಸ್ಟರ್ನ್ ಸೈಡ್ ಬರುತ್ತೆ, ವೆಸ್ಟರ್ನ್ ಸೈಡ್ ಬರುತ್ತೆ. ಅರೆಕಮೇಡು, ಮುಜರೀಸ್, ಅರೆಕಮೇಡು, ಮತ್ತೆ ತಾಮ್ರಲಿಪ್ತಿ, ಮತ್ತೆ ಬ್ರೂಚ್. ಇವತ್ತಿನ ಕೇಳ್ದ ಬ್ರೂಚು. ಓಕೆ, ಇಲ್ಲಿಂದ ಕೇಳಿದ ಆನ್ಸರು ABCD 4 ಕೂಡ ಆನ್ಸರ್ಸೇ. 4 ಕೂಡ ಏನು ಈ ಟೈಮಲ್ಲಿ, ರೋಮನ್ ಟೈಮಲ್ಲಿ ಇಂಡೋ ರೋಮ್ ವ್ಯಾಪಾರಕ್ಕೆ ಈ 4 ಅದಕ್ಕೆ ಹೇಳೋದಲ್ಲ UPSC ಸಿಂಪ್ಲಿ 2 ಥೀಮ್ ಇಂಪಾರ್ಟೆಂಟು. ಓಕೆ, ಏನಾದ್ರು ಕ್ವಶನ್ ಗೊತ್ತಿಲ್ಲ, ಯಾವ್ದಾರು ಹೊಸದಾಗಿ ವರ್ಡ್ಗಳು ಬಂದವೆ ಅಂತ ಕೇಳಿದಾಗ ಒಂದು ಅವು ಪೋರ್ಟ್ ಸಿಟಿ ಆಗಿರ್ತವೆ, ಇಲ್ಲ ಅಂದ್ರೆ ಏನಾರು ಆಗಿರುತ್ತೆ ಕಾಯಿನ್ ಆಗಿರ್ತವೆ. ಪೋರ್ಟ್ ಸಿಟಿ ಆರ್ UPSC 2 ಥೀಮ್ ಕಂಪಲ್ಸರಿ. ಓಕೆ, ಅದೇ ರೀತಿ ನೋಡಿ ಬ್ರೋಚು, ಅರಿಕೆಮೇಡು, ಮುಜರಿಸು, ತಾಮ್ರಲಿಪ್ತಿ ಏನಪ್ಪ ಇವಂದ್ರು ಇವೆಲ್ಲ ಕೋಸ್ಟಲ್ ಪೋರ್ಟ್ಗಳು, ಕೋಸ್ಟಲ್ ಪೋರ್ಟ್ ಸಿಟೀಸ್ಗಳು. ಅದಕ್ಕೋಸ್ಕರ ಈ ಕ್ವಶನ್ ಕೇಳ್ತಕ್ಕಂಥದ್ದು. ಇದಾಗಾದ್ರೆ ಸಂಗಮ್ ಏಜ್, ಎಕ್ಸ್ಪೆಷಲಿ ಸೌತ್, ರೋಮ್ ಮತ್ತೆ ಸೌತ್ ನಡುವಿರ್ತಕ್ಕಂಥ ಟ್ರೇಡ್ ರಿಲೇಷನ್ ಹೇಳುವಂಥದ್ದು ಯಾವ್ದಪ್ಪ? ಈ ಟ್ರೇಡ್ಗಳು. ಏನ್ ಸಿಗ್ತದೆ? ಇಲ್ಲಿರ್ತಕ್ಕಂಥ ಕಾಯಿನ್ಸ್ಗಳು ಸಿಗ್ತವೆ, ಕಾಯಿನ್ಸ್ಗಳು ಜೊತೆಗೆ ಎರಿಥ್ರಿಯನ್ಸ್ ಐತಲ್ಲ, ಇಲ್ಲಿ ಕೆಲವು ಕನ್ನಡ ವರ್ಡ್ಗಳು ಸಿಗ್ತವೆ, ತಮಿಳು ವರ್ಡ್ಗಳು ಸಿಗ್ತವೆ. ಈ ತರ ಏನ್ ಹೇಳುತ್ತೆ, ರೋಮ್ ಮತ್ತೆ ಸೌತ್ ಇಂಡಿಯಾ ಏನಾಗ್ತಿತ್ತು, ಒಂದು ಒಳ್ಳೆ ಗುಡ್ ಟ್ರೇಡ್ ರಿಲೇಶನ್ಶಿಪ್ ಇತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಯಾವಾಗ ಇದು ಕ್ರಿಸ್ತ ಶಕ ಸ್ಟಾರ್ಟಿಂಗು, ಕ್ರಿಸ್ತ ಪೂರ್ವದಿಂದ ಕ್ರಿಸ್ತ ಶಕ ಮೌರ್ಯನ್ ಟೈಮಲ್ಲಿ ನಿಮ್ಗೆ ಇತ್ತು. ರೋಮ್ ಜೊತೆನೇ ಇತ್ತು, ಗ್ರೀಕ್ ಜೊತೆನೇ ಇತ್ತು, ಹೌದಲ್ವಾ? ಬಟ್ ಸೌತ್ ಇಂಡಿಯಾ ಜೊತೆ ಆಫ್ಟರ್ 1 AD ಆದ್ಮೇಲೆ ಚೆನ್ನಾಗಿ ಟ್ರೇಡ್ ಬಂತು. ಅದಕ್ಕೋಸ್ಕರ ಈ ಕ್ವಶನ್ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ, ಸಿಂಧೂ ಕಣಿವೆ ಮತ್ತು ಹಟ್ಟಿ ಚಿನ್ನ ಹೇಳಿವಾ? ಹಿಂದೂ ಸಿಂಧೂ ಕಣಿವೆಯ ನಗರಗಳು ಕೋಲಾರ ಮತ್ತು ಹಟ್ಟಿ ಚಿನ್ನದ ಗಣಿಗಳಿಂದ ಚಿನ್ನವನ್ನು ಪಡೆದಿದ್ದವು ಎಂಬುದು ಯಾರ ಅಭಿಪ್ರಾಯ ಅಂತ ಕೇಟ್ರೆ ಯಾರು? SR ರಾವ್. ಏನ್ ಹೇಳಿ? SR ರಾವ್ ಏನ್ ಹೇಳ್ತಾರೆ? ಇವರು ಕರ್ನಾಟಕದವರು, ಹೌದಲ್ವಾ? ಕನ್ನಡ ಪ್ರೀತಿ ಇರುತ್ತಲ್ವಾ? ಅದಕ್ಕೋಸ್ಕರ ಏನ್ ಹೇಳ್ತಾರೆ? SR ರಾವ್. ಇವರು ಹೇಳ್ತಾರೆ ಏನಂತ, ಈ ಲಿಪಿ ಇದೆಯಲ್ಲ, ಲಿಪಿ ಸ್ಯಾನ್ಸ್ಕ್ರಿತ್ ಲಿಪಿ ಅಂತ ಹೇಳ್ತಾರೆ. ಯಾರು? SR ರಾವ್. SR ರಾವ್ ಫೇಮಸ್ ಯಾಕೆ? ಒಂದು ಲೋಥಲ್ ನಗರವನ್ನು ಎಸ್ಕೇಟ್ ಮಾಡಿದ್ದು ಯಾರು ಅಂತ ಕೇಳಿದ್ರೆ SR ರಾವ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದಾದ್ಮೇಲೆ ದ್ವಾರಕಾ ನಗರ, ಇವತ್ತೇನ್ ಕರಿತೀವಲ್ಲ ದ್ವಾರಕಾ ಎಲ್ಲೈತೆ? ಗುಜರಾತ್ ಇರ್ತಕ್ಕಂಥ ದ್ವಾರಕಾನ ಯಾರು? SR ರಾವ್. ಜೊತೆಗೆ ಇನ್ನು IVC ಸ್ಕ್ರಿಪ್ಟ್ ಐತಲ್ಲ, IVC ಸ್ಕ್ರಿಪ್ಟ್ ಸ್ಯಾನ್ಸ್ಕ್ರಿತ್ ಅಂತ ಹೇಳಿದ್ರೆ ಯಾರು? SR ರಾವ್. ಇದಕ್ಕೆ ಆಪೋಸಿಟ್ ಯಾರು ಬರ್ತಾರೆ? ಐರಾವತನ್ ಮಹಾದೇವ ಬರ್ತಾರೆ. ಇವತ್ತು ನ್ಯೂಸ್ ಅಲ್ಲಿ ಇದೆ ಯಾರೋ ಐರಾವತನ್ ಮಹಾದೇವನ್ ನ್ಯೂಸ್ ಇದ್ದಾರೆ. ನೆಕ್ಸ್ಟ್ ಇದಾದ ನಂತರ IVC ಸ್ಕ್ರಿಪ್ಟ್ ಕೂಡ ನ್ಯೂಸ್ ಇದೆ. ಲಾಸ್ಟ್ ಪ್ರೀವಿಯಸ್ ಗೌರ್ಮೆಂಟ್ ಆಫ್ ತಮಿಳುನಾಡು ಏನ್ ಹೇಳಿತ್ತು, ನಾವು ಏನಾದ್ರು ಕೂಡ IVC ಸ್ಕ್ರಿಪ್ಟ್ ನ ಡಿಸೈಫರ್ ಮಾಡಿದ್ರೆ ಏನ್ ಮಾಡ್ತೀವಿ, ಇಷ್ಟೋ ಲಕ್ಷ ಮಿಲಿಯನ್ ಕೊಡ್ತೀನಿ ಅಂತ ಹೇಳಿದ್ರು, ಹೌದಲ್ವಾ? ಅದಕ್ಕೆ IVC ಸ್ಕ್ರಿಪ್ಟ್ ಮತ್ತೆ ಅಲ್ಲಿರ್ತಕ್ಕಂಥವನ್ನ ಸಮ್ನ ಓದಬೇಕು. ಇದು IVC. ಸುಂದರ್ ಬೇಡ, ಕೋಸಂಬಿ ಏನ್ ಇಂಪಾರ್ಟೆಂಟು? ಮಾರ್ಕ್ಸಿಸ್ಟ್ ಹಿಸ್ಟೋರಿಯನ್ಸ್. ಓಕೆ, ಅದಕ್ಕೆ SR ರಾವ್ ಇಂಪಾರ್ಟೆಂಟು. ಚಿನ್ನ ಎಲ್ಲಿಂದ ತಗೊಂಡ್ಬರ್ತಿದ್ರು? ಒಂದು ಮೆಸೊಪೊಟೇಮಿಯಾದಿಂದ ತಗೊಂಡ್ಬರ್ತಾ ಇದ್ರು. ಮೆಸೊಪೊಟೇಮಿಯಾದಿಂದ ಚಿನ್ನನ ಯಾರು ತಗೊಂಡ್ಬರ್ತಾ ಇದ್ರು? IVC ತಗೊಂಡ್ಬರ್ತಾ ಇತ್ತು ಅಂತ ಮೆಜಾರಿಟಿ ಆಫ್ ಹಿಸ್ಟೋರಿಯನ್ಸ್ ಅಕ್ಸೆಪ್ಟೆಡ್. ಈ ಕ್ವಶನ್ ನೋಡಿ, ಇನ್ನು ಇದು ಒನ್ ಆಫ್ ದ ರಿಪೀಟೆಡ್ ಥೀಮ್. ಇದು ಏನ್ ಹೇಳಿ? ರಿಪೀಟೆಡ್ ಥೀಮ್ ಯಾವ್ದಪ್ಪ ಅಂದ್ರೆ ಇಂಡಿಯನ್ ಹಿಸ್ಟ್ರಿಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಇನ್ಸ್ಕ್ರಿಪ್ಷನ್ ಯಾವ್ದಪ್ಪ ಅಂತ ಕೇಳಿದ್ರೆ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಗುಪ್ತ ಟೈಮಲ್ಲಿ ಬರ್ತಿದ್ದು. ಇವನ್ ಈ ಅಲಹಾಬಾದ್ ಪಿಲ್ಲರ್ ಇದೆಯಲ್ಲ, ಇದು ಅಶೋಕನ್ ಪಿಲ್ಲರ್. ಈ ಅಶೋಕನ್ ಪಿಲ್ಲರ್ ಮೇಲೆ 3 ಜನ ನೇಮ್ ಇದೆ. 3 ಜನದ್ದು ನೇಮ್ ಇದೆ. ಒಂದು ಅಶೋಕ, ದೇವನಾಂಪ್ರಿಯ ಅಶೋಕ. ಎರಡನೇದು ಯಾರು ಗೊತ್ತಾ? ಸಮುದ್ರಗುಪ್ತ. ಮೂರನೇದು ಜಹಾಂಗೀರ್. ಈ 3 ಜನರ ನೇಮ್ ಇದೆ. ಅಶೋಕ ಯಾವ್ದ್ರ ಮೇಲೆ? ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಮೇಲೆ. ಏನ್ ಸರ್ ಇದು ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂದ್ರೆ? ಓಕೆ, ಏನಿಲ್ಲ, ಈ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಏನ್ ಹೇಳುತ್ತಪ್ಪ ಅಂದ್ರೆ ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ಹೇಳುತ್ತೆ. ಸಮುದ್ರಗುಪ್ತ ಅಂದ್ರೆ ಇಂಡಿಯನ್ ಹಿಸ್ಟ್ರಿ ಫೇಮಸ್. ಏನಂತ ಕರೀತಾರೆ ಸಮುದ್ರಗುಪ್ತನ? ಇಂಡಿಯನ್ ನೆಪೋಲಿಯನ್ ಅಂತ ಕರೀತಾರೆ. ನೋಡಿ, ಇವನು ಕೂಡ ನೆಪೋಲಿಯನ್ ಬಂದಿದ್ದು ಯಾವಾಗ? 1007
800 ಅನ್ಕೊಳ್ಳಿ, ಅಪ್ರಾಕ್ಸಿಮೇಟ್ಲಿ 1800 ಯಾರು ಬರೋದು ನೆಪೋಲಿಯನ್. ಸಮುದ್ರಗುಪ್ತ ಬರೋದು ಯಾವಾಗ 375 ಎಸ್ 325 ಎಸ್ 320 ಅಪ್ರಾಕ್ಸಿಮೇಟ್ಲಿ 320. ಗುಪ್ತ ಯಾರು ಸ್ಟಾರ್ಟ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ 345 ಬರ್ತಾನೆ 345 ಬರ್ತಾನೆ ಯಾರು ಸಮುದ್ರಗುಪ್ತ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನೋಡ್ಕೊಳ್ಳಿ ಇವನಿಗೂ ಮತ್ತೆ ನೆಪೋಲಿಯನ್ಗೂ 1500 ಇಯರ್ಸ್ ಡಿಫ್ರೆನ್ಸ್. ಸ್ಟಿಲ್ ವಿ ಕಾರ್ಡ್ ಸಮುದ್ರಗುಪ್ತ ಆಸ್ ಎ ಇಂಡಿಯನ್ ನೆಪೋಲಿಯನ್ ಅಂತ ಕರೀತಾರೆ. ಹಾಗಾದ್ರೆ ಇವನ್ ಬಗ್ಗೆ ಹೇಳೋದು ಯಾರು? ವಿ ಎಸ್ ಸ್ಮಿತ್. ವಿ ಎಸ್ ಸ್ಮಿತ್ ಏನ್ ಹೇಳ್ತಾರೆ? ಇಂಡಿಯನ್ ನೆಪೋಲಿಯನ್ ಅಂತ ಕರೆದ ಯಾರು? ಸಮುದ್ರಗುಪ್ತನ ವಿ ಎ ಸ್ಮಿತ್ ಅಂತ. ಇವ್ರೇನ್ ಹೇಳ್ತಾರೆ? ಯಾಕಪ್ಪ ಅಂತಂದ್ರೆ ಇವನ್ ಏನ್ ಮಾಡ್ದ, ಸಮುದ್ರಗುಪ್ತನನ್ನು ಸುಮ್ಮನೆ ಹೋಗಿ ಎಕ್ಸ್ಪೆನ್ಷನ್ ಮಾಡ್ಲಿಲ್ಲ, ರಾಜನೀತಿಗಳನ್ನ ಯೂಸ್ ಮಾಡ್ತಾನೆ. ಏನ್ ಹೇಳ್ತಾರೆ? ಪೊಲಿಟಿಕಲ್ ಸೈನ್ಸ್ ಅನ್ನೋದು ಏನ್ ಹೇಳ್ತಾರೆ? ವಾರ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಅಲ್ಲ, ವಾರ್ ಸೈನ್ಸ್ ಅಂತ ಒಂದು ಮೆಥಡ್ ಯೂಸ್ ಮಾಡ್ತಾನೆ. ಏನದು ವಾರ್ ಸೈನ್ಸ್ ಅಂದ್ರೆ 3 ತರ, ಒಂದು ಅನುಗ್ರಹ, ಸಂಗ್ರಹ ಮತ್ತೆ ವಿಮೋಚನ ಅಂತ. ಅಂದ್ರೆ ಹೇಳ್ತೀನಿ, ಅದು ನೆಕ್ಸ್ಟ್ ಕ್ಲಾಸ್ ಬಂದಾಗ ಎಕ್ಸ್ಪ್ಲೇನ್ ಮಾಡೋಣ. ಏನು 3 ಅಂತಂದ್ರೆ ಸಂಗ್ರಹ, ಹೋಗೋದು ಫುಲ್ಲಿ ಕಾನ್ಕ್ವೆಸ್ಟ್, ಹೋಗೋದು ದಾಳಿ ಮಾಡುವಂಥದ್ದು, ಆ ನಗರ ಎಲ್ಲಾನು ಕೂಡ ಆಕ್ಯುಪೈ ಮಾಡ್ಕೊಳ್ಳೋದು. ಎಸ್ಪೆಷಲಿ ಏನ್ ಮಾಡ್ದ? ಎಸ್ಪೆಷಲಿ ಏನಪ್ಪಾ ಅಂದ್ರೆ ನೋಡಿ, ಆ ಟೈಮಲ್ಲಿ ಗುಪ್ತ ಎಂಪೈರ್ ಎಷ್ಟಿತ್ತು? ಆ ಟೈಮಲ್ಲಿ ಗುಪ್ತ ಎಂಪೈರ್, ಓಕೆ, ಗುಪ್ತ ಎಂಪೈರ್ ಎಷ್ಟಪ್ಪ ಇತ್ತು ಅಂದ್ರೆ ಸಿಂಪಲ್, ಓಕೆ, ಎಲ್ಲಿ ಪಾಟಲಿಪುತ್ರ ಸರೌಂಡಿಂಗ್ ಇತ್ತು, ಇಷ್ಟ ಇದ್ದಿದ್ದು ಗುಪ್ತ ಎಂಪೈರ್. ಸಮುದ್ರಗುಪ್ತ ಆಸ್ಥಾನ ಅವನಿಗಿಂತ ಮುಂಚೆ ಇದ್ದನು ಅವರ ತಂದೆ ಚಂದ್ರಗುಪ್ತ 1, ಇವನಿದ್ದಾಗ ಇಷ್ಟಿತ್ತು. ಓಕೆ, ಇವನೇನ್ ಮಾಡ್ದ? ಸಮುದ್ರಗುಪ್ತ ಏನ್ ಮಾಡ್ದ? ಸ್ಟ್ರಾಂಗ್ ರೂಲರ್. ಓಕೆ, ಇವನೇನ್ ಮಾಡ್ದ? ನೆಕ್ಸ್ಟ್ ಎಕ್ಸ್ಪೆನ್ಷನ್ ಸ್ಟಾರ್ಟ್ ಮಾಡ್ದ. ಯಾವ ರೀತಿ ಎಕ್ಸ್ಪೆನ್ಷನ್? ಒಂದು ಸಂಗ್ರಹ. ಏನ ಸಂಗ್ರಹ ಅಂದ್ರೆ ಈ ಸುತ್ತಮುತ್ತ ಇದ್ರಲ್ಲ ಇದು ಪಾಟಲಿಪುತ್ರ ಸುತ್ತಮುತ್ತ ಇದ್ರಲ್ಲ ಅವ್ರನ್ನೆಲ್ಲಾನು ಕೂಡ ಅನೆಕ್ಸೇಷನ್ ಮಾಡ್ಕೊಂಡ, ಅಂದ್ರೆ ಗೆದ್ದುಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡ. ಇದಕ್ಕೆ ಅಂತಾರೆ ಸಂಗ್ರಹ. ಟೋಟಲ್ ಫುಲ್ಲಿ ಕಾನ್ಕ್ವೇರ್ ಮಾಡೋದು. ಸೆಕೆಂಡ್ ಬರುತ್ತೆ ಇನ್ನೊಂದು ಅನುಗ್ರಹ ಅಂತ. ಅನುಗ್ರಹ ಇದೇನ್ ಮಾಡೋದು? ಅನುಗ್ರಹ ಅಂದ್ರೆ ಸಿಂಪಲ್ ಆಗಿ ಸೌತ್ ಇಂಡಿಯನ್ ಇತ್ತಲ್ಲ, ಸೌತ್ ಇಂಡಿಯನ್ ಇದೆಲ್ಲ, ಇವನೇನ್ ಮಾಡ್ದ? ಇವ್ ಕೆಲವನ್ನ ವಿನ್ ಆದ್ರೂ ಕೂಡ ಅವನ್ನ ರೂಲ್ ಮಾಡ್ಲಿಲ್ಲ, ಅವ್ರಿಗೆ ಕೊಟ್ಬಿಟ್ಟು ಜಸ್ಟ್ ಏನೋ ಟ್ರಿಬ್ಯೂಟ್ ನ ಕಾನ್ಸೆಪ್ಟ್ ಕಲೆಕ್ಟ್ ಮಾಡ್ಕೊಂಡು ಹೋದ. ಅಂದ್ರೆ ಗೆದ್ದ, ಬಟ್ ಅವನು ರೂಲ್ ಮಾಡ್ತಾನೆ, ಡೈರೆಕ್ಟ್ ರೂಲ್ ಮಾಡ್ತಾರ, ಇಂಡೈರೆಕ್ಟ್ ರೂಲ್ ಮಾಡ್ತಾನೆ. ಇದೇನು ಕರೀತಾನೆ? ಅನುಗ್ರಹ ಅಂತ ಕರೀತಾನೆ. ಇನ್ನೊಂದಪ್ಪ ಈ ಪ್ಲೇಸ್ ಆಯ್ತು ನೋಡಿ, ಸೆಂಟ್ರಲ್ ಇಂಡಿಯಾ ಐತಲ್ಲ, ಇಲ್ಲಿ ಕೆಲವು ಫಾರೆಸ್ಟ್ ಟ್ರೈಬ್ಸ್ಗಳಿದ್ರು. ಇವ್ರನ್ನೆಲ್ಲ ಏನ್ ಮಾಡ್ದ? ಓಕೆ, ಇವ್ರು ಫಾರೆಸ್ಟ್ ಟ್ರೈಬ್ಸ್ಗಳನ್ನ ಎಂಡ್ ಮಾಡಿ ಇವರೆಲ್ಲ ಒಂದ್ ರೀತಿ ಕ್ರೂಯಲ್ ಆಗಿದ್ರು. ಇವ್ರನ್ನ ಎಂಡ್ ಮಾಡಿ ಅವನಿಗೆ ಬೇಕಾದನ್ನ ಕೂರಿಸ್ತಾ ಅಂದ್ರೆ ಇವ್ರನ್ನು ಕೂಡ ರಿಪ್ಲೇಸ್ ಮಾಡ್ದ. ಹಾಗಾದ್ರೆ ಸಮುದ್ರಗುಪ್ತ ಆಕ್ಚುಲಿ ಟೋಟಲ್ A to Z ವಿನ್ ಆಗಿದ್ದ. ಓಕೆ, ಬಟ್ ಅವ್ನು ಡೈರೆಕ್ಟ್ ರೂಲ್ ಮಾಡಿದ್ರೆ ಯಾವುದು? ಓನ್ಲಿ ಇಷ್ಟು ಮಾತ್ರ. ಅದಕ್ಕೆ ಇದನ್ನೇ ಅಂತ ಕರೀತಾರೆ ವಾರ್ ಸೈನ್ಸ್ ಅಂತ ಕರೀತಾರೆ. ಎಲ್ಲನೂ ರೂಲ್ ಮಾಡೋಕ್ಕಾಗಲ್ಲ ನನಗೆ, ನಾನೇನ್ ಮಾಡ್ತೀನಿ ಕೆಲವು ಡಿಫ್ರೆಂಟ್ ಮೆಥಡ್ನ ಯೂಸ್ ಮಾಡಿ ಎಕ್ಸಾಂಪಲ್ ಸ್ಟ್ರಾಟಜಿಕ್ ಇಂಪಾರ್ಟೆಂಟ್ಗಳು. ಎಕ್ಸಾಂಪಲ್ ಇಲ್ಲಿ ನಾರ್ತ್ ವೆಸ್ಟ್ ಅಲ್ಲಿ ಇಲ್ಲೇನ್ ಮಾಡಕ್ ಹೋದ? ಈ ಬಾರ್ಡರ್ ಟಚ್ ಮಾಡಲಿಲ್ಲ ಅವನು. ಯಾಕೆ? ಒಂದ್ಸಲಿ ಬಾರ್ಡರ್ ಟಚ್ ಮಾಡಿದೆ ಅನ್ಕೋ, ನೆಕ್ಸ್ಟ್ ಔಟ್ಸೈಡರ್ ಬರ್ತಾರೆ, ಔಟ್ಸೈಡರ್ ಬಂದು ಅಟ್ಯಾಕ್ ಮಾಡ್ತಾರೆ, ಆಗ ಏನಾಗುತ್ತೆ? ನನ್ನ ಡೈನಾಸ್ಟಿ ವೀಕ್ ಆಗುತ್ತೆ ಅಂತ ಏನ್ ಮಾಡ್ದ? ಅದನ್ನ ಟಚ್ ಮಾಡಕ್ ಹೋಗಿಲ್ಲ. ಇಲ್ಲಿ ಬೇಕಾದ ತಂದು ಕೂರಿಸ್ತಾ, ಇಲ್ಲಿ ಏನ್ ಮಾಡ್ದ? ವಿನ್ ಆದ, ಅವ್ರಿಗೆ ವಾಪಸ್ ಕೊಟ್ಟ, ಅವರಿಂದ ಕಪ್ಪ ಕಾಣಿಕೆ ವಸೂಲಿ ಮಾಡ್ದ. ಈ ತರ ಒಂದು ವಾರ್ ಸೈನ್ಸ್ ಯೂಸ್ ಮಾಡ್ದ. ಅದಕ್ಕೋಸ್ಕರ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಓಕೆ, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಯಾರು? ಹರಿಸೇನ. ಅಲಹಾಬಾದ್ ಇನ್ಸ್ಕ್ರಿಪ್ಷನ್ ಇತ್ತಲ್ಲ, ಒಂದ್ ರೀತಿ ಗ್ರೇಟೆಸ್ಟ್ ಇನ್ಸ್ಕ್ರಿಪ್ಷನ್ ಇದು. ಓಕೆ, ಈ ಸಂದರ್ಭದಲ್ಲಿ ಕಾಂಬೋಜ, ಸಮತಟ್ಟ ಅಂತಂದ್ರೆ ಅದು ಸಮತಟ್ಟ ಮತ್ತು ಗಡಿ, ಇವು ಇಲ್ಲಿ ಬರ್ತಕ್ಕಂಥವು ಸಮತಟ್ಟ, ಕಾಮರೂಪ ಅಂತ ಬರ್ತವೆ. ಓಕೆ, ಇವೆಲ್ಲನೂ ಶಕರು ಮತ್ತೆ ಮುರುಡನು ಬಲಪ್ರಯೋಗಿಸುವ. ಎಸ್, ಎಲ್ಲ ಇಂಪಾರ್ಟೆಂಟ್. ಇದನ್ನ ನೆಕ್ಸ್ಟ್ ನಿಮ್ಗೆ ಕ್ಲಾಸಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ರೀತಿ ಅನುಗ್ರಹ 9 ಆರ್ಯವರ್ತ, ಸೌತಲ್ 13, ನೆಕ್ಸ್ಟ್ ಫಾರೆಸ್ಟ್ 5, ನೆಕ್ಸ್ಟ್ ಫಸ್ಟ್ ಟೈಮು ನಾರ್ತ್ ಈಸ್ಟ್ ನ ಕಾನ್ಕ್ವೇರ್ ಮಾಡಿದ ಯಾರಪ್ಪ ಅಂದ್ರೆ ಸಮುದ್ರಗುಪ್ತ. ಯಾವುದು? ಕಾಮರೂಪ ಅಂತ ಇದೆಯಲ್ಲ, ಕಾಮರೂಪ ಅಂದ್ರೆ ಪ್ರೆಸೆಂಟೇ ಅಸ್ಸಾಂನ ವಿನ್ ಆಗಿದ್ದಾರೆ. ಫಸ್ಟ್ ಕಿಂಗ್ ಯಾರು ಅಂತ ಕೇಳಿದ್ರೆ ಇವನ್ ಅಶೋಕನು ವಿನ್ ಆಗಿಲ್ಲ. ಅಶೋಕ್ ಎಲ್ಲಿ? ಕಳಿಂಗ ತನಕ ಲಾಸ್ಟು. ಓಕೆ, ನಾರ್ತ್ ಈಸ್ಟ್ ನ ಫಸ್ಟ್ ಕಾನ್ಕ್ವೇರ್ ಮಾಡಿದ್ಯಾರು? ಸಮುದ್ರಗುಪ್ತ. ಅದಕ್ಕೋಸ್ಕರ ಇವನು ಇಂಡಿಯನ್ ನೆಪೋಲಿಯನ್ ಅಂತ ಕರೀತಾರೆ. ಈ ತರ ಕ್ವಶನ್ಸ್ ಬಂದಿದೆ. ಅದಕ್ಕೋಸ್ಕರ ಈ ಅಲಹಾಬಾದ್ ಇನ್ಸ್ಕ್ರಿಪ್ಷನ್ ನೀವು ಚೆನ್ನಾಗಿ ಸ್ಟಡಿ ಮಾಡಬೇಕು. ಅಲಹಾಬಾದ್ ಪಿಲ್ಲರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಯಾವುದು? ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಹರಿಸೇನ ಯಾರು ಇವನು ಅಂದ್ರೆ ಕಮಾಂಡರ್. ಯಾರು ಕಮಾಂಡರ್? ಸಮುದ್ರಗುಪ್ತನ ಕಮಾಂಡರ್. ಅವನೇನ್ ಮಾಡ್ದ? ತನ್ನ ರಾಜ ಆದಂತ ಸಮುದ್ರಗುಪ್ತನ ಬಗ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ದ. ಇನ್ನೊಂದೇನಪ್ಪ ಇದ್ರದ್ದು ಅಂತಂದ್ರೆ ಇದು ಸಂಸ್ಕೃತದಲ್ಲಿದೆ. ಇನ್ನೊಂದು ಕಾವ್ಯ ಶೈಲಿದೆ. ಟೋಟಲ್ 32 ಲೈನ್ ಇದೆ. 32 ಲೈನ್ ಇದೆ. ಇಷ್ಟು ನಿಮ್ಗೆ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಹೇಳಿದ್ನಲ್ಲ ಕುಶಾಣರು. ಇವ್ರು ಮೋಸ್ಟ್ ಇಂಪಾರ್ಟೆಂಟ್. ಯಾಕಪ್ಪ ಕುಶಾಣರು ಇಂಪಾರ್ಟೆಂಟ್ ಅಂತ ಕೇಳಿದಾಗ ಎಲ್ಲಿ ಬರ್ತಾರೆ ಸರ್ ಕುಶಾಣರು ಅಂತ ಕೇಳಿದ್ರೆ ನಿಮ್ಗೆ ಮೌರ್ಯ ಆದ್ಮೇಲೆ ಪೋಸ್ಟ್ ಮೌರ್ಯ ಅಂತ ಬರ್ತಾರೆ. ನಾನು ಹೇಳಿದ್ನಲ್ಲ, ಒಂದು ಟೈಮು ಇಂಡಿಯನ್ ಹಿಸ್ಟ್ರಿ ಯಾವ ಥರಪ್ಪ ಅಂದ್ರೆ ಈಗಲೂ ಅಷ್ಟೇನೆ
ಇವತ್ತು ಕರ್ನಾಟಕ ಹಿಸ್ಟ್ರಿ ಯಾವ ಥರ ಆಗಿದೆ, ಏನಾಗುತ್ತೆ ಫಸ್ಟ್ ಟೈಮ್ ಏನು ಮಾಡ್ತಾರೆ, ಒಬ್ರಿಗೆ ಮೆಜಾರಿಟಿ ಕೊಟ್ಬಿಡ್ತಾರೆ, ಹೌದಲ್ವಾ. ಈ ವರ್ಷ ಕಾಂಗ್ರೆಸ್ ಕೊಟ್ಟರು. ಓಕೆ, ಈ ಕಾಂಗ್ರೆಸ್ ಏನು ಮಾಡಿದ್ರು, ಮತ್ತೇನಾಯ್ತು, ಕೋಲಿಷನ್ ಗೌರ್ಮೆಂಟ್ ಬರುತ್ತೆ. ಕೋಲಿಷನ್ ಗೌರ್ಮೆಂಟ್ ಅದು ಕಾಂಗ್ರೆಸ್ JDS ಆಗ್ಬೋದು, JDS ಆರ್ BJP ಆಗ್ಬೋದು. ಈ ತರ ಏನಾಗುತ್ತೆ, ಫಸ್ಟ್ ಮೌರ್ಯ ಬಂದ್ರು ಏನ್ ಮಾಡಿದ್ರು, ಆಲ್ ಪೊಲಿಟಿಕಲ್ ಯೂನಿಫಿಕೇಶನ್ ಮಾಡಿದ್ರು, ಟೋಟಲ್ ಇಂಡಿಯಾನ ರೂಲ್ ಮಾಡಿದ್ರು. ನೆಕ್ಸ್ಟ್ ಆದ್ಮೇಲೆ ಪೋಸ್ಟ್ ಮೌರ್ಯ ಟೈಮ್ ಇದೇನಾಯ್ತು, ಓಕೆ ಮೌರ್ಯ ವೀಕ್ ಆದ್ರಲ್ಲ, ವೀಕ್ ಆದ್ಮೇಲೆ ಅಲ್ಲಲ್ಲಿ ರೀಜನಲ್ ಕಿಂಗ್ಡಮ್ಗಳು ಬಂದ್ರು. ಎಕ್ಸಾಂಪಲ್ ಇಲ್ಲಿ ಬಂದ್ರು ಯಾರು ಬಂದ್ರು, ಕುಶಾಣಸ್ ಬಂದ್ರು, ಶೃಂಗಾಸ್ ಬಂದ್ರು, ಕಣ್ವಾಸ್ ಬಂದ್ರು. ಇಲ್ಲಿ 4 ಜನ ಬಂದ್ರು, ಇಂಡೋ ಗ್ರೀಕ್ಸು, ಶಕಾಸು, ನೆಕ್ಸ್ಟ್ ಆದ್ಮೇಲೆ ಪಾರ್ಥಿಯನ್ಸು, ಕುಶಾಣಸ್ ಬಂದ್ರು. ಇಲ್ಲಿ ಶಾತವಾಹನ ಬಂದ್ರು. ಇಲ್ಲಿ ಬಂತು ಅಂದ್ರೆ ನಿಮಗೆ ಕರ್ದಮಾಸ್ ಬಂದ್ರು, ಗಂಗಾಸ್ ಬಂದ್ರು, ಪಲ್ಲವಸ್ ಬಂದ್ರು. ಓಕೆ, ನೆಕ್ಸ್ಟ್ ಚಾಲುಕ್ಯಾಸ್ ಬಂದ್ರು. ಈ ತರ ಮೀನ್ಸ್ ಪೋಸ್ಟ್ ಮೌರ್ಯ, ಗುಪ್ತ ಆದ್ಮೇಲೆ ಬಂದಂತರು. ಓಕೆ ಸಾರಿ, ಗುಪ್ತ ಆದ್ಮೇಲೆ ಬಂದಂತಾರೆ ಯಾರ್ಯಾರು, ಸಾರಿ ಪೋಸ್ಟ್ ಮೌರ್ಯ ಅಂತ ನಿಮ್ಗೆ ಕುಶಾಣ, ಶೃಂಗ ಮತ್ತೆ ಕಣ್ವ. ಇಲ್ಲಿ ಶಾತವಾಹನಾಸು. ಇಲ್ಲಿ ಯಾರಪ್ಪ ಇತ್ತು ಅಂದ್ರೆ ಡೀಪ್ ಸೌತ್ ಅಲ್ಲಿ ಚೋಳ, ಚೇರ, ಪಾಂಡ್ಯ 3 ಜನ ಇದ್ರು. ಇದು ಪೋಸ್ಟ್ ಮೌರ್ಯ ಟೈಮ್ ಅಂತ ಕರೀತಾರೆ. ಮೌರ್ಯರಾದ್ಮೇಲೆ ಬಂದಂತವ್ರಿಗೆ ಪೋಸ್ಟ್ ಮೌರ್ಯ ಟೈಮ್ ಅಂತ ಕರೀತಾರೆ. ಈಗ ಏನಾಯ್ತು, ಡಿಸ್ಇಂಟಿಗ್ರೇಟೆಡ್. ಒಂದು ಟೈಮು ಮೌರ್ಯ ಟೈಮಲ್ಲಿ ಪೊಲಿಟಿಕಲ್ ಇಂಟಿಗ್ರೇಷನ್ ಆಯ್ತು, ಈ ಟೈಮಲ್ಲಿ ಏನಾಯ್ತು, ಪೊಲಿಟಿಕಲ್ ಡಿಸ್ಇಂಟಿಗ್ರೇಷನ್ ಆಯ್ತು. ನೆಕ್ಸ್ಟ್ ಇದಾದ ನಂತರ ಬಂದ್ರು ಯಾರು ಬಂದ್ರು, ಗುಪ್ತರು ಬಂದ್ರು ಬಂದು ಏನ್ ಮಾಡಿದ್ರು, ಸೆಕೆಂಡ್ ಟೈಮ್ ಪೊಲಿಟಿಕಲ್ ಇಂಟಿಗ್ರೇಷನ್ ಮಾಡಿದ್ರು. ಆಗೇನ್ ಮಾಡಿದ್ರು, ಇವರೆಲ್ಲ ಫುಲ್ ರೂಲ್ ಮಾಡಿದ್ರು. ನೆಕ್ಸ್ಟ್ ಇದಾದ್ಮೇಲೆ ಮತ್ತೆ ಏನ್ ಬರುತ್ತೆ, ಪೋಸ್ಟ್ ಗುಪ್ತ ಟೈಮ್ ಮತ್ತೆ ಪೊಲಿಟಿಕಲ್ ಡಿಸ್ಇಂಟಿಗ್ರೇಷನ್. ಎಕ್ಸಾಂಪಲ್ ಗೌರ್ಮೆಂಟ್ ಬಂದಾಗ ಒಂದ್ಸಲ ಸೆಂಟ್ರಲ್ ಗೌರ್ಮೆಂಟ್ ಒಂದು ಫುಲ್ ಮೆಜಾರಿಟಿ ಬರುತ್ತೆ, ಇನ್ನೊಂದ್ಸಲ ಕೋಲಿಷನ್ ಗೌರ್ಮೆಂಟ್, ಇನ್ನೊಂದ್ಸಲಿ ಫುಲ್ ಮೆಜಾರಿಟಿ, ಇನ್ನೊಂದು ಕೋಲಿಷನ್ ಗೌರ್ಮೆಂಟ್. ಈ ತರ ಸೇಮ್ ಕರ್ನಾಟಕದಲ್ಲಿ ಹಿಂಗ್ ನಡೀತಿದೆ ಈ ಲಾಸ್ಟ್ 10-20 years ಅಲ್ಲಿ. ಅದೇ ತರ ಇಲ್ಲೂ ಕೂಡ ಇಂಡಿಯನ್ ಹಿಸ್ಟ್ರಿನೂ ಕೂಡ ಅದೇ ತರ ಆಗಿರ್ತದೆ. ಅದ್ರಲ್ಲಿ ಇಂಪಾರ್ಟೆಂಟ್ ಕುಶಾಣಸ್ ಎಲ್ಲಿ ಬರ್ತಾರೆ ಇವರು, ಮೌರ್ಯರ ಆದ್ಮೇಲೆ ಇಂಡೋ ಗ್ರೀಕ್ಸ್ ಬರ್ತಾರೆ, ಇಂಡೋ ಗ್ರೀಕ್ಸ್ ಆದ್ಮೇಲೆ ನಿಮಗೆ ಶಕಾಸ್ ಬರ್ತಾರೆ, ಆದ್ಮೇಲೆ ಪಾರ್ಥಿಯನ್ಸ್ ಬರ್ತಾರೆ, ಪಾರ್ಥಿಯನ್ಸ್ ಆದ್ಮೇಲೆ ಯಾರು ಬರ್ತಾರೆ, ಕುಶಾಣಸ್ ಬರ್ತಾರೆ. ಇವ್ರು ಎಲ್ಲಿಂದ, ಒಬ್ಬ ಸೆಂಟ್ರಲ್ ಏಷ್ಯನ್ ಟ್ರೈಬ್ಸ್. ಇವರು ಸೆಂಟ್ರಲ್ ಏಷ್ಯನ್ ಟ್ರೈಬ್ಸ್ ಯಾಕೆ ಬಂದ್ರು ಅಂತ ನೆಕ್ಸ್ಟ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಚೈನಾ ವಾಲ್ ಕಂಡು ಚೆಕ್ ಮಾಡಿದ್ರು, ಚೈನಾ ವಾಲ್ ಪಕ್ಕದಲ್ಲಿ ಇದ್ದಾರೆ ಯಾರು, ಕುಶಾಣ ಪಕ್ಕದ ಇದ್ದಾರೆ ಶಕಾರ್ನ ಅವ್ರು ಯಾವ ರೀತಿ ಪುಷ್ ಮಾಡಿದ್ರು, ಇವ್ರು ಬಂದು ಇಂಡಿಯಾನ ಅಟ್ಯಾಕ್ ಮಾಡಿದ್ರು. ಯಾರು, ಕುಶಾಣ ಬಂದು ಏನ್ ಮಾಡಿದ್ರು, ಸೆಂಟ್ರಲ್ ಏಷ್ಯನ್ ತಗೊಂಡ್ರು, ಸೆಂಟ್ರಲ್ ಏಷ್ಯನ್ ಮಾಡಿದ್ರು. ಫಸ್ಟ್ ಟೈಮ್ ಇಂಡಿಯನ್ ಹಿಸ್ಟ್ರಿಲಿ ಇವತ್ತೇನ್ ಕರಿತೀವಲ್ಲ, ಚೈನಾ 1 Belt 1 Road, ಸಿಲ್ಕ್ ರೂಟ್ ಅಂತ ಕರಿತಾ ಇರ್ತಾರೆ. ನೀವು ನ್ಯೂಸ್ ಪೇಪರ್ ನೋಡ್ತಾ ಇದ್ರೆ ಚೈನಾ ಸಿಲ್ಕ್ ರೂಟ್ ಅಂತ. ಏನ್ ಚೈನಾ ಸಿಲ್ಕ್ ರೂಟ್ ಅಂದ್ರೆ ಸಿಂಪಲ್ ಏನಿಲ್ಲ, ಅವತ್ತಿನ ಕಾಲಕ್ಕೆ ಓಕೆ ಸಿಲ್ಕ್ ಅನ್ನೋದು ಚೈನಾದಲ್ಲಿ ಮೆಜಾರಿಟಿ ಬೆಳೀತಾ ಇದ್ರು. ಅಲ್ಲಿಂದ ಓಕೆ ಚೈನಾದಿಂದ ಓಕೆ ಎಲ್ಲಿಗೆ, ಅಲೆಕ್ಸಾಂಡ್ರಿಯಾ, ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾಗೆ ಹೋಗ್ತಾ ಇತ್ತು. ಅಲೆಕ್ಸಾಂಡ್ರಿಯಾಗೆ ಸಿಲ್ಕ್ ಪಾಸ್ ಆಗ್ತಾ ಇತ್ತು. ಎಲ್ಲಿ, ಚೈನಾ ಎಲ್ಲಿ ಹೋಗ್ತಾ ಇತ್ತು, ಹಿಂಗ್ ಹೋಗ್ತಾ ಇತ್ತು ಅಲೆಕ್ಸಾಂಡ್ರಿಯಾಗೆ. ಓಕೆ, ಈ ರೂಟ್ ಕಂಟ್ರೋಲ್ ಮಾಡಿದ ಯಾರಪ್ಪ ಇಂಡಿಯನ್ ಹಿಸ್ಟ್ರಿ ಅಂತ ಕೇಳಿದ್ರೆ ಸೆಂಟ್ರಲ್ ಏಷ್ಯಾ ಇದು. ನೆಕ್ಸ್ಟ್ ಇಲ್ಲಿ ಬರೋಂಥದ್ದು ಇಂಡಿಯಾ. ಈ ರೂಟ್ ಕಂಟ್ರೋಲ್ ಮಾಡಿದ ಯಾರಪ್ಪ ಇಂಡಿಯನ್ ಹಿಸ್ಟ್ರಿ ಫಸ್ಟ್ ಟೈಮ್ ಅಂತ ಕೇಳಿದ್ರೆ ಕುಶಾಣಸ್ ಯಾಕಪ್ಪ ಫೇಮಸ್ ಅಂತ ಕೇಳಿದ್ರೆ ಬಿಕಾಸ್ ಆಫ್ ಸೆಂಟ್ರಲ್ ಏಷ್ಯನ್ ಟ್ರೈಬ್ಸ್ ಕಂಟ್ರೋಲ್ ಮಾಡಿದ್ರು. ಮತ್ತೆ ಫಸ್ಟ್ ಟೈಮ್ ಪ್ಯೂರಿಟಿ ಗೋಲ್ಡ್ ಕಾಯಿನೇಜ್ ಬರುತ್ತೆ. ಕಾಯಿನೇಜ್ ಬಂದಾಗ ನಿಮ್ಗೆ ಹೇಳ್ತೆ, ಕಾಯಿನ್ ಅಂತಂದ್ರೆ ನಿಮ್ಗೆ ಸಿಂಪಲ್ ಪಂಚ್ ಮಾಡ್ಕೊಂಡು ಕಾಯಿನ್ಸ್ ಅಂತ ಬರುತ್ತೆ. ಸ್ಟಾರ್ಟಿಂಗ್ ನಿಮ್ಗೆ ಕಾಯಿನ್ಸ್ ಬರೋದೆ ಪಂಚ್ ಮಾಡ್ಕೊಂಡು ಕಾಯಿನ್ಸ್. ಯಾವುದು, ಮಹಾಜನಪದ ಟೈಮ್ ಸ್ಟಾರ್ಟ್ ಆಗುತ್ತವೆ ಪಂಚ್ ಮಾರ್ಕೆಟ್ ಕಾಯಿನ್ಸ್. ಓಕೆ, ಇದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬರುವಂತ ನಿಮ್ಗೆ ಗೋಲ್ಡ್ ಕಾಯಿನ್ಸ್ಗಳು, ಡಬಲ್ ಡೈಕ್ ಮೆಥಡ್ ಅಂತ ಬರ್ತದೆ. ಗೋಲ್ಡ್ ಯಾರು, ಇಂಡೋ ಗ್ರೀಕ್ಸ್ ಸ್ಟಾರ್ಟ್ ಮಾಡಿದ್ರು. ಇದಾದ್ಮೇಲೆ ಗೋಲ್ಡ್ ಕಾಯಿನ್ಸ್ ಅತಿ ಹೆಚ್ಚು ಪ್ಯೂರಿಟಿ ಯಾರ ಟೈಮ್ ಅಂತ ಕೇಳಿದ್ರೆ ಕುಶಾನ್ ಟೈಮ್. ಯಾಕೆ ಪ್ಯೂರಿಟಿ ಇತ್ತು, ಬಿಕಾಸ್ ಅವ್ರ ಎಕನಾಮಿ ಸ್ಟ್ರಾಂಗ್ ಇತ್ತು. ಯಾಕೆ ಎಕನಾಮಿ ಸ್ಟ್ರಾಂಗ್ ಇತ್ತು, ಬಿಕಾಸ್ ಸಿಲ್ಕ್ ರೋಡ್ ನ ಕಂಟ್ರೋಲ್ ಮಾಡ್ತಾ ಇದ್ರು. ಸಿಲ್ಕ್ ರೋಡ್ ಅಲ್ಲಿ ಯಾವುದೇ ವಸ್ತು ಹೋಗ್ಬೇಕು ಅಂದ್ರೆ ಕಸ್ಟಮ್ ಡ್ಯೂಟೀಸ್ಗಳನ್ನ ಹಾಕ್ತಾ ಇದ್ರು, ಅತಿ ಹೆಚ್ಚು ಲಾಭ ಪಡ್ಕೊತಾ ಇದ್ರು. ಆದ್ರಿಂದ ಅವ್ರ ಗೋಲ್ಡ್ ಕಾಯಿನ್ಸ್ ಆಗಿದ್ದು ಪ್ಯೂರ್ ಆಗಿತ್ತು. ಇದು ಹೇಳುತ್ತೆ, ಇದು ಹೇಳಿಲ್ವಾ, ಕಾಯಿನ್ಗಳು ಅದನ್ನ ಹೇಳ್ತಾರೆ ನ್ಯೂಮೆಸ್ಟಮ್ಯಾಟಿಕ್ಸ್ ಅಂತಾರೆ. ಸ್ಟಡಿ ಆಫ್ ಕಾಯಿನ್ಸ್ ಕಾರ್ಡ್ ಆಸ್ ನ್ಯೂಮೆಸ್ಟಮ್ಯಾಟಿಕ್ಸ್ ಅಂತ ಕರೀತಾರಲ್ವಾ. ಈ ಕಾಯಿನ್ಗಳು ಏನ್ ಹೇಳುತ್ತೆ, ಅಲ್ಲಿನ ಎಕನಾಮಿ ಬಗ್ಗೆ ಹೇಳುತ್ತೆ, ಅಲ್ಲಿನ ರಿಲಿಜನ್ ಬಗ್ಗೆ ಹೇಳುತ್ತೆ, ಅಲ್ಲಿನ ಸೊಸೈಟಿ ಬಗ್ಗೆ ಹೇಳುತ್ತೆ. ಯಾವ ರೀತಿ ಸರ್ ಎಕಾನಮಿ ಬಗ್ಗೆ ಅಂದ್ರೆ ನೋಡಿ, ಗುಪ್ತ ಕಾಯಿನ್ಸು ಗೋಲ್ಡ್ ಕಾಯಿನ್ಸ್ ಇದ್ದು, ಬಟ್ ಪ್ಯೂರಿಟಿ ವೈಸ್ ಕಡಿಮೆ ಇತ್ತು. ಅಂದ್ರೆ ಅವ್ರ ಎಕಾನಮಿ ಅಷ್ಟಿರಲಿಲ್ಲ. ಯಾಕೆ, ಆ ಟೈಮಲ್ಲಿ ಇಂಡೋ ರೋಮನ್ ಜೊತೆ ಟ್ರೇಡ್ ಬ್ಯಾನ್ ಆಗಿತ್ತು. ನೆಕ್ಸ್ಟ್ ಕುಶಾಣಸ್ ಬನ್ನಿ. ಕುಶಾಣ ಯಾಕೆ ಸರ್ ಕಾಯಿನ್ ಪ್ಯೂರ್ ಆಗಿತ್ತು ಅಂದ್ರೆ ಅವ್ರ ಟೈಮಲ್ಲಿ ಎಕನಾಮಿ ಸ್ಟ್ರಾಂಗ್ ಆಗಿತ್ತು. ಯಾವ ರೀತಿ, ಸಿಲ್ಕ್ ರೂಟ್ ನ ಮೇಂಟೈನ್ ಮಾಡ್ತಾ ಇದ್ರು, ಸಿಲ್ಕ್ ರೂಟ್ ನ ಕಂಟ್ರೋಲ್ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಅವ್ರ ಎಕನಾಮಿ ಸ್ಟ್ರಾಂಗ್ ಆಗಿತ್ತು. ನೆಕ್ಸ್ಟ್ ಅದೇ ರೀತಿ ಕಾಯಿನ್ಸ್ ಏನ್ ಹೇಳುತ್ತೆ ಸರ್, ರಿಲಿಜನ್ ಬಗ್ಗೆ ಹೇಳುತ್ತೆ. ರಿಲಿಜನ್ ಬಗ್ಗೆ ಏನ್ ಹೇಳುತ್ತೆ ಸರ್, ನೋಡಿ ಎಕ್ಸಾಂಪಲ್ ಒಂದು ಕಾಯಿನ್ಸ್ ಅಲ್ಲಿ ಓಕೆ ಎಕ್ಸಾಂಪಲ್ ಕುಶಾಣರು ಏನ್ ಮಾಡಿದ್ರು, ಒಂದ್ ಕಡೆ ಬುದ್ಧನ ಇಮೇಜ್, ಇನ್ನೊಂದ್ ಕಡೆ ಶಿವನ ಇಮೇಜ್. ಹಾಗಾದ್ರೆ ಏನ್ ಹೇಳ್ತಾರೆ, ಇವರು ಎರಡೂ ರಿಲಿಜನ್ ಕೂಡ ಸಮಾನವಾಗಿ ನೋಡ್ತಾ ಇದ್ರು. ಎರಡು ರಿಲಿಜಿಯಸ್ ಸಮಾನವಾಗಿ ನೋಡ್ತಾ ಅಂದ್ರೆ ರಿಲಿಜಿಯಸ್ ಡೈವರ್ಸಿಟಿ ಅನ್ನೋದಿತ್ತು. ಎಲ್ಲಿ, ಕಾಯಿನಲ್ಲಿ. ಕುಶಾಣ ಟೈಮಲ್ಲಿ ರಿಲಿಜಿಯಸ್ ಡೈವರ್ಸಿಟಿ ಇತ್ತು ಅಂತ ಎಲ್ಲಿ ನೋಡ್ತೀವಿ ಅಂತಂದ್ರೆ ಕಾಯಿನ್ಸ್ ಅಲ್ಲಿ ನೋಡ್ತೀವಿ. ಅವ್ರು ಮತ್ತೆ ಟೈಟಲ್ಗಳು ತಗೊಂಡ್ರು, ಮಹಾರಾಜ ಮತ್ತೆ ಅವರವರ ನೇಮ್ಗಳು, ಕನಿಷ್ಕ, ಕುಜಲ್ ಕಟ್ ಪೀಸಸ್ ಇವರೆಲ್ಲ ಬಂದಾಗ ವಿಮ್ ಕಟ್ ಪೀಸ್ ಎಲ್ಲ ಏನ್ ಮಾಡಿದ್ರು, ಹಿಂದೂ ನೇಮ್ಗಳನ್ನ ಎಸ್ಪೆಷಲಿ ವೈಷ್ಣವ ನೇಮ್ಗಳನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೋಸ್ಕರ ರಿಲಿಜಿಯಸ್ ಡೈವರ್ಸಿಟಿ ನೋಡ್ಬೋದು. ಏನ್ ಕ್ವಶನ್ ಇದು, ಇಂಡೋ ಗ್ರೀಕ್ ಮತ್ತು ಕುಶಾಣ ರಾಜ್ಯಕ್ಕೆ ಹೊರಡಿಸಿದ ನಾಣ್ಯಗಳಿಗೆ ಕೆಳಗಿನ ಯಾವ ಅಂಶಗಳು ಸಾಮಾನ್ಯವಾಗಿದ್ದವು. ಗ್ರೀಕ್ ಮತ್ತು ಭಾರತೀಯ ದೇವತೆಗಳ ಪ್ರಕೃತಿ ಹೇಳಿದ್ನಲ್ಲ. ಜೊತೆಗೆ ಬುದ್ಧ ಮತ್ತು ಇಷ್ಟೇ ಅಲ್ಲ, ಇಂಡೋ ಗ್ರೀಕ್ಸ್ ಬಂದ್ರು. ಅವ್ರೇನ್ ಮಾಡಿದ್ರು ಹೇಳ್ತಾ ಇಲ್ವಾ, ಬಂದಂತರು ಇಂಡಿಯನ್ ಕಲ್ಚರ್ ಜೊತೆ ಅಕ್ಸೆಪ್ಟ್ ಮಾಡಕ್ ರೆಡಿ ಹಾಕಿದ್ರು.
ಯಾಕಪ್ಪ ಮೊಘಲ್ಸ್ ಆಗಲಿ ಇಂಡೋ ಗ್ರೀಕ್ ಕುಶಾನ್ಸ್ ಆಗಲಿ ಓಕೆ ಬಂದಂತ ಇವರೆಲ್ಲ ಏನ್ ಮಾಡಿದ್ರು ಇಂಡಿಯನ್ ಕಲ್ಚರ್ ಜೊತೆ ಬಂದ ಮೇಲೆ ಅವ್ರು ಅಮಾಲ್ಕೇಟ್ ಆದ್ರು, ಅಂದ್ರೆ ನಮ್ಮ ಸಂಸ್ಕೃತಿ ಜೊತೆ ಒಂದಾಗ ಸ್ಟಾರ್ಟ್ ಮಾಡಿದ್ರು. ಇವ್ರು ಯಾವ ರೀತಿ ಬ್ರಿಟಿಷರ್ ಡಿಫ್ರೆಂಟ್ ಅಪ್ಪ ಅಂದ್ರೆ ಬ್ರಿಟಿಷರ್ ಬಂದವ್ರು ಏನ್ ಮಾಡಿದ್ರು ಅವ್ರ ಕಲ್ಚರ್ ನಮ್ಮ ಮೇಲೆ ಏರಕ್ ಸ್ಟಾರ್ಟ್ ಮಾಡಿದ್ರು. ಡಿಫ್ರೆನ್ಸ್ ಅಷ್ಟೇನೆ, ಸಿಂಪಲ್. ಬ್ರಿಟಿಷ್ ಕಲ್ಚರ್ ಯಾಕಪ್ಪ ಡಿಫ್ರೆನ್ಸ್ ಅಂದ್ರೆ ಅವ್ರ ಸಂಸ್ಕೃತಿ ಅವ್ರ ಕಲ್ಚರ್ ಏನಿತ್ತಲ್ಲ ಅದನ್ನ ನಮ್ಮ ಮೇಲೆ ಏರಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಬಂದಂತ ಯಾರೋ ಮುಸ್ಲಿಮ್ಸ್ ಆಗಲಿ ಮೀನ್ಸ್ ಮೊಘಲ್ಸ್ ಇನ್ ಡೆಲ್ಲಿ ಸುಲ್ತಾನು ಹೌದು ಸಮ್ ಟೈಮ್ಸ್ ಏನ್ ಮಾಡಿದ್ರು ಡೆಸ್ಟ್ರಾಯ್ ಮಾಡಿದ್ರು ಎಲ್ಲ ಮಾಡಿದ್ರು. ಬಟ್ ಏನ್ ಮಾಡಿದ್ರು ನಮ್ಮ ಸೊಸೈಟಿಲಿ ಮಿಂಗಲ್ ಆಗಿ ಸ್ಟಾರ್ಟ್ ಮಾಡಿದ್ರು. ಕುಶಾನರ್ ತಗೊಳ್ಳಿ, ಅವ್ರು ಬಂದಿದ್ದಾರೆ ಚೈನೀಸು ಸೆಂಟ್ರಲ್ ಏಷ್ಯಾ, ಅವ್ರೇನ್ ಮಾಡಿದ್ರು ಇಂಡಿಯನ್. ಬಟ್ ದೇರ್ ಆರ್ ಪೊಲಿಟಿಕಲ್ ರೀಸನ್ ಇದಾವೆ, ಸುಮ್ಮನೆ ಅಲ್ಲ. ಸುಮ್ಮನೆ ಯಾರು ಕೂಡ ಈವನ್ ಅಶೋಕನು ಕೂಡ ಬುದ್ಧಿಸಮ್ನ ಪ್ರಮೋಟ್ ಮಾಡಕ್ಕೆ ರೀಸನ್ ಇತ್ತು. ಓಕೆ, ಈವನ್ ಯಾರು ನಮ್ಮ ಸೌತ್ ಅಲ್ಲಿ ಕಾಡ್ತಾರೆ ಜೈನ ಅಶೋಕ, ಯಾರು ಅಮೋಘ ಶತಪಥುಂಗ ಜೈನಿಸಂ ಧರ್ಮ ಪ್ರಮೋಟ್ ಮಾಡೋಕೆ ರೀಸನ್ ಇತ್ತು. ಯಾಕೆ? ಬಿಕಾಸ್ ಮೆಜಾರಿಟಿ ಆಫ್ ದ ಟ್ರೇಡರ್ಸ್ ಕೋಸ್ಟಲ್ ರಾಷ್ಟ್ರಕೂಟರು ಎಲ್ಲಿ ನಮ್ಮ ಕರ್ನಾಟಕ ಮತ್ತೆ ಕೋಸ್ಟಲ್ ರೀಜನ್ ರೂಲ್ ಮಾಡಿದ್ರು. ಇಲ್ಲಿ ಟ್ರೇಡರ್ಸ್ ಮೆಜಾರಿಟಿ ಜೈನ್ ಟ್ರೇಡರ್ಸ್ ಇದ್ರು, ಅದಕ್ಕೋಸ್ಕರ ಜೈನಿಸಂ ರೂಲ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ. ಒಂದು ಏನಾರು ಒಂದು ಪೊಲಿಟಿಕಲ್ ರೀಸನ್ ಇರ್ತದೆ. ಬಟ್ ಅವ್ರೇನ್ ಬಂದು ನಮ್ಮ ಜೊತೆ ಮಿಂಗಲ್ ಆಗಿ ಸ್ಟಾರ್ಟ್ ಮಾಡೋದು. ಅದೇ ರೀತಿ ಹೇಳ್ತಾ ಇರೋದು ಗ್ರೀಕ್ ಮತ್ತು ಭಾರತೀಯ ಪ್ರಕೃತಿಗಳು, ಎಸ್. ದ್ವಿಭಾಷಾ ನಾಣ್ಯಗಳು, ಎಸ್. ಬೈಲಿಂಗ್ವಲ್ ಕಾಯಿನ್ಸ್, ನೆಕ್ಸ್ಟ್ ಚಿನ್ನ ಮತ್ತು ತಾಮ್ರದ ಬಳಕೆ, ಎಸ್. ನೆಕ್ಸ್ಟ್ ರಾಜರ ಭಾವಚಿತ್ರಗಳು, ಎಸ್. ಇವೆಲ್ಲ ರೀಸನ್ಸ್. ಅದಕ್ಕೋಸ್ಕರ ಹೇಳ್ತಾರೆ ABCD. ಆನ್ಸರ್ ಏನಿರ್ಬೇಕು? ಏನ್ ತೆಗೆದಿದ್ದಾನೆ? ಆಪ್ಷನ್ ವೈಸ್ ಐ ಥಿಂಕ್ ರಾಂಗ್ ಇರಬೇಕಿದ್ದು. ಆಪ್ಷನ್ಸ್ ರಾಂಗ್ ಇರಬೇಕು, ಇಲ್ಲ ಗ್ರೇಸ್ ಮಾರ್ಕ್ಸ್ ಬಂದಿರಬೇಕಿದ್ದು. ಯಾಕೆಂದ್ರೆ ದ್ವಿಭಾಷಾ ನಾಣ್ಯಗಳು ಇದ್ದು, ಬೈಲಿಂಗ್ವಲ್ ಕಾಯಿನ್ಸ್ ಇದ್ದು, ಚಿನ್ನ ಮತ್ತು ತಾಮ್ರದ ಬಳಕೆ ಇತ್ತು, ರಾಜರ ಭಾವಚಿತ್ರಗಳು ಕೂಡ ಇದ್ದು, ರಾಜರ ಭಾವಚಿತ್ರಗಳು ಕೂಡ ಇದ್ದು. ಅದಕ್ಕೋಸ್ಕರ ಇಂಡೋ ಗ್ರೀಸ್ ಕುಶಾಣ ಅದಕ್ಕೆ ಕೇಳುವ ಕಾಯಿನ್ ಸಿಸ್ಟಮ್ ಹೇಳ್ಬಿಡ್ತೀನಿ ನಾನು. ಪಂಚ್ ಮಾರ್ಕೆಟ್ ಕಾಯಿನ್ಸ್ ಇನ್ ಓನ್ಲಿ ಸಿಲ್ವರ್ ಮಹಾಜನಪದ. ಅದಾದ್ಮೇಲೆ ನಂತರ ನೆಕ್ಸ್ಟ್ ಗೋಲ್ಡನ್ ಕಾಯಿನ್ಸ್ ಬರೋದು. ಗೋಲ್ಡನ್ ಕಾಯಿನ್ಸ್ ಇಂಡೋ ಗ್ರೀಕ್ಸ್ ಬರ್ತಿ ಫಸ್ಟ್ ಟು ಮಿಂಟ್ ದಿ ಗೋಲ್ಡ್ ಕಾಯಿನ್ಸ್. ನೆಕ್ಸ್ಟ್ ಆದ್ಮೇಲೆ ಬಂದಂತ ಕುಶಾಂಡ್ರಸ್ ಏನು ಪ್ಯೂರಿಟಿ ವೈಸು ಕುಶಾಣ ಕಾಯಿನ್ಸು ಏನು ಪ್ಯೂರ್ ಗೋಲ್ಡ್. ಅದೇ ರೀತಿ ನೆಕ್ಸ್ಟ್ ಲಾರ್ಜ್ ನಂಬರ್ ಅಲ್ಲಿ ಯಾರೋ ಗುಪ್ತಾಸು ಏನ್ ಮಾಡಿದ್ರು ಮಿಂಟ್ ಮಾಡಿದ್ರು ಗೋಲ್ಡನ್ ಕಾಯಿನ್ಸ್ ನ. ಬಟ್ ಪ್ಯೂರಿಟಿ ವೈಸು ಕುಶಾಣರ್ಗಿಂತ 50% ಮಾತ್ರ ಪ್ಯೂರಿಟಿ ಇತ್ತು. ಇದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನ್ಯೂಮೆಸ್ಟೆಮ್ಯಾಟಿಕ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ಈ ಕಾಯಿನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾಯನರ್ಸ್ ಆಳ್ವಾರ್ಸ್ ಮತ್ತೆ ನಾಯನರ್ಸ್ ಅಂತ ಬರ್ತಾರೆ ಎರಡು. ಓಕೆ, ಭಕ್ತಿ ಮೂವ್ಮೆಂಟ್ ಅಂತ ಬರುತ್ತೆ. ಓಕೆ, ಈ ಭಕ್ತಿ ಮೂವ್ಮೆಂಟ್ ಅಂತ ನಿಮಗೆ ಎರಡು ತರ ಬರುತ್ತೆ. ಒಂದು ಸ್ಟಾರ್ಟ್ ಆಗಿದೆ ಅಲ್ಲಿ ಸೌತ್ ಸ್ಟಾರ್ಟ್ ಆಗಿ ನಾರ್ತ್ಗೆ ಮೂವ್ ಆಯ್ತು. ಓಕೆ, ಅದೇ ರೀತಿ ಸೌತ್ ಅಲ್ಲಿ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂದ್ರೆ ಇಲ್ಲಿ ನಾಯನರ್ಸ್ ಅಂತ ಬರ್ತಾರೆ. ಆಳ್ವಾರ್ಸ್ ಅಂಡ್ ನಾಯನರ್ಸ್ ಅಂತ. ಶೈವ ಮತ್ತೆ ವೈಷ್ಣವ. ನಾಯನರ್ಸ್ ಅಂದ್ರೆ ನಿಮ್ಗೆ ಏನ್ ಬರ್ತಾರೆ? ಶೈವಸ್ ಬರ್ತಾರೆ. ಆಳ್ವಾರ್ಸ್ ಅಂದ್ರೆ ನಿಮ್ಗೆ ವೈಷ್ಣವಸ್ ಬರ್ತಾರೆ. ಇವ್ರ ನಡುವೆ ಏನು ಡಿಫ್ರೆನ್ಸ್ ಅಂತ. ಎಷ್ಟು ಜನ ಇದ್ರು ಅವ್ರು ಸಂಗಮ್ ಕಾಲದ ಕವಿಗಳು ಅಂದ್ರೆ ರಾಂಗ್. ಸಂಗಮ್ ಕಾಲ ಯಾವಾಗ 300 BC to 300 AD. ಇವ್ರು ಬರೋದು ಯಾವಾಗ 7th century BC. ಪಲ್ಲವ ಟೈಮ್ ಬರ್ತಾರೆ ಇವ್ರು ಬರೋಂಥದ್ದು ಪಲ್ಲವ ಟೈಮ್ ಬರ್ತಾರೆ 7th BC ಬರ್ತಾರೆ. ನೆಕ್ಸ್ಟ್ ಅವರು ಶೈವ ಸಂತರ, ಎಸ್. ನಾಯನ ಶೈವ ಸಂತರು. ಅವರ ಭಕ್ತಿ ಕವಿಗಳು ರಚಿಸಿದ್ದಾರೆ. ಎಸ್, ಭಕ್ತಿ ಹೇಳಿಲ್ವಾ? ಭಕ್ತಿ ಅಂದ್ರೆ ಭಕ್ತಿನೇ ಅವರು. ನೆಕ್ಸ್ಟ್ ಅವರು ಪುರಾತರ ಎಂದು ಕರೆಯಲಾಗುತ್ತಿತ್ತು. ಅವರು ಸಂಖ್ಯೆ 64 ಇತ್ತು ಅಂದ್ರೆ ಎಸ್. 64 ಇತ್ತು ಅಂದ್ರೆ ಎಸ್ ಆಗುತ್ತೆ. ಓಕೆ, ಈ ರೀತಿ ಇವ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. 60 ದಿವ್ಯ ಪ್ರಬಂಧ ಅಂತ ಬರೆದ್ರು ಶೈವ, ಮತ್ತೆ ನಾರಿಯ ದಿವ್ಯ ಪ್ರಬಂಧ ಅಂತ ಬರೆದ್ರು, ತೇವರಂ ಅಂತ ಬರೆದ್ರು ಅವರು. ಓಕೆ, 64 ಜನ, ಅವ್ರು 12 ಜನ, ಇವೆಲ್ಲನೂ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ. ಈ ಟಾಪಿಕ್ ಕೂಡ ಇಂಪಾರ್ಟೆಂಟ್. ಇದಾದ್ಮೇಲೆ ನಿಮಗೆ ಭಕ್ತಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತದೆ. ನೆಕ್ಸ್ಟ್ ಬರೋದು ಶಂಕರ, ಮಧ್ವ, ರಾಮಾನುಜಾಚಾರ್ಯ. ನೆಕ್ಸ್ಟ್ ನಾರ್ತ್ ಹೋಯ್ತು ಅಂತಂದ್ರೆ ರಾಮಾನಂದ, ಓಕೆ, ಚೈತನ್ಯ ಮಹಾಪ್ರಭು, ನೆಕ್ಸ್ಟ್ ಕಬೀರ, ಗುರುನಾನಕ್ ಎಲ್ಲ ಬರ್ತಾರೆ. ಇದು ಭಕ್ತಿ, ಇದು ಕೂಡ ಒಂದು ಇಂಪಾರ್ಟೆಂಟ್ ಥೀಮ್ ಇದು. ಓಕೆ, ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ನೋಡೋಣ ನಾಳೆ ಏನಾಗುತ್ತೆ. ನಾಳೆ ಸ್ವಲ್ಪ ಡೀಟೇಲ್ ಆಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನೆಕ್ಸ್ಟ್ ಮುಗಿಸೋಣ ಇದನ್ನ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.